ಮೇಡಮ್ ಅದೇನೆ ಮೇಡಮ್ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ರಿ? ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದ ಮದವಳಿದಲ್ಲದೆ ಮಾಯಾ ವಿಕಾರ ಒಳಿಯದು, ಮಾಯಾ ವಿಕಾರ ಒಳಿಯದಲ್ಲದೆ ಭವನಾಶವಾಗದು, ಭವನಾಶವಾದಲ್ಲದೆ ಲಿಂಗ ಸಂಬಂಧ ಒಳವಡದು, ಲಿಂಗ ಸಂಬಂಧ ಒಳವಟ್ಟಲ್ಲದೆ ಸುಖವು ಸಾಧ್ಯವಾಗದು. ಪರಮ ಸುಖ ಪರಿಣಾಮಕ್ಕೆ ಮಹಾನುಭಾವಿಗಳ ಸಂಘವೇ ಬೇಕು, ಮಹಾನುಭಾವಿಗಳ ಸಂಘದಿಂದಲ್ಲದೆ ವಿಶ್ರಾಮವಿಲ್ಲ. ಇಂತಪ್ಪ ಮಹಾನುಭಾವದ ಮೂರ್ತಿ ಸಂಗನ ಬಸವಣ್ಣನ ಕೃಪೆಯಿಂದ ಲೆನಗೆ ನಿಜವು ಕಾಣ ಬಂದಿತ್ತು. ಇದು ಕಾರಣ ನಿಜ ಗುರು ಶಂಕರ ದೇವರ ಶರಣ ಪ್ರಭುದೇವರ ಶ್ರೀಪಾದವ ಕಂಡು ನಿಶ್ಚಿಂತನಾದೆನಯ್ಯ ಎನ್ನುವ ಶರಣ ಶಂಕರ ದಾಸಿಮಯ್ಯನವರ ವಚನದಂತೆ ಅರ್ಥಪೂರ್ಣವಾದ ಈ ವಚನವು ಇವತ್ತಿನ ಮಹಾನುಭಾವರ ಸಂಘವಾದ ಇವತ್ತಿನ ಆನ್ಲೈನ್ ಉಪನ್ಯಾಸವನ್ನು ಆರಂಭಿಸೋಣ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ 4-5 ವರ್ಷಗಳಿಂದ ನಿರಂತರವಾಗಿ ಸಾಂಗವಾಗಿ ನಡೆದುಕೊಂಡು ಬರುತ್ತಿದೆ. 12ನೇ ಶತಮಾನದ ಶರಣರಿಂದ ಪ್ರಸ್ತುತ ಈವರೆಗಿನ ಶರಣರ ಮಹಾನುಭಾವರ ಸಂತರ ಕುರಿತಾಗಿ ಅವರ ಜೀವನ ಸಾಧನೆ ತತ್ವಗಳನ್ನು ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಚಿಂತನ ಮಂಥನದೊಂದಿಗೆ ಸಂವಾದ ಮಾಡುತ್ತಾ ಸಂಶಯಗಳನ್ನು ಪರಿಹಾರಗೊಳಿಸುತ್ತಾ ಮತ್ತು ಪರಿಹಾರಗಳನ್ನು ಸೂಚಿಸುತ್ತಾ ಬಂದಿರುವ ಈ ವೇದಿಕೆ ಮತ್ತು ಅದನ್ನು ಆಚರಣೆಯಲ್ಲಿ ತರುವುದು ಈ ವೇದಿಕೆಯ ವಿಶೇಷವಾಗಿದೆ. ಈ ರೀತಿಯ ವಿಭಿನ್ನ ಮತ್ತು ವಿಶಿಷ್ಟವಾಗಿ ಅರ್ಥಪೂರ್ಣತೆಯಿಂದ ಉಪನ್ಯಾಸಗಳನ್ನು ನಡೆಸಿಕೊಂಡು ಬರುತ್ತಿರುವ ಈ ವೇದಿಕೆಗೆ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಶರಣೆ ಸವಿತಾ ಪಾಟೀಲ್ ಗದಗ್, ಇವರ ಮಾವನವರಾದ ಲಿಂಗೈಕ್ಯ ಶ್ರೀ ಪ್ರಭುಗೌಡ ಮಲ್ಲಿಕಾರ್ಜುನ್ ಗೌಡ ಪಾಟೀಲ್ ಸಾಕಿನ್ ಹಿರೇ ಅಳಗುಂಡಿ ಗದಗ್ ಹಾಗೂ ಅತ್ತೆಯವರಾದ ಲಿಂಗೈಕ್ಯ ಶ್ರೀಮತಿ ಕಾಳಿಕಾದೇವಿ ಪ್ರಭುಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ 295ನೇ ದತ್ತಿ ಉಪನ್ಯಾಸವಾಗಿದೆ. ಈ ಉಪನ್ಯಾಸಕ್ಕೆ ಆಗಮಿಸಿರುವ ಎಲ್ಲ ಗುರು ಹಿರಿಯರಿಗೂ, ಅತಿಥಿಗಳಿಗೂ, ಮಾರ್ಗದರ್ಶಕರಿಗೂ, ಸಂಯೋಜಕರಿಗೂ, ಸಂಘಟಕರಿಗೂ ಹಾಗೂ ಕೇಳುಗರಾದ ಶರಣೆಯರಿಗೂ ಆತ್ಮೀಯವಾದ ಸ್ವಾಗತ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಶುಭಾರಂಭ ಮಾಡೋಣ. ಹಾಗೆ ವಚನ ಪ್ರಾರ್ಥನೆಯನ್ನು ಆಲಿಸೋಣ. ಈ ವೇದಿಕೆಯ ಗಾನ ಕೋಗಿಲೆಯಾಗಿರುವ ಶರಣೆ ವಿದ್ಯಾ ಮಗ್ದುಮ್ ಅವರಿಂದ ಈಗ ವಚನ ಗಾಯನ. ವಿದ್ಯಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಸತ್ಯಕ್ಕನ ವಚನದೊಂದಿಗೆ ಇವತ್ತಿನ ವಚನ ಪ್ರಾರ್ಥನೆ ಹಾಗೂ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅರ್ಚನೆ ಪೂಜನೆ ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, 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 ಅರ್ಚನೆ ಪೂಜನೆ ನೇಮವಲ್ಲ. ಪರಧನ ಪರಸ್ತ್ರೀ ಪರದೈವಂಗಳಿಗೆ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ, ಎರಗದಿಪ್ಪುದೇ ನೇಮ. ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ. ಶಂಭುಜಕೇಶ್ವರನಲ್ಲಿ ಇವು
ಕಾಣಿರಣ್ಣ ನಿತ್ಯ ನೇಮ ಕಾಣಿರಣ್ಣ ನಿತ್ಯ ನೇಮ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪದೀಪಾರತಿ ನೇಮವಲ್ಲ ಧೂಪದೀಪಾರತಿ ನೇಮವಲ್ಲ 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 ಅರ್ಚನೆ ಪೂಜನೆ ಅರ್ಚನೆ ಪೂಜನೆ ಅರ್ಚನೆ ಪೂಜನೆ ನೇಮವಲ್ಲ. ಎಲ್ಲರಿಗೂ ಅನಂತ ಶರಣ ಶರಣಾರ್ಥಿಗಳು. ಎಂದಿನಂತೆ ಸುಶ್ರಾವ್ಯವಾಗಿ ವಚನಗಾನ ಸುಧೆಯನ್ನು ನಾವೆಲ್ಲರೂ ಸವಿಯುವಂತೆ ಮಾಡಿದ ಶರಣೆ ವಿದ್ಯಾ ಮಗ್ದುಂ ಶರಣೆಯವರಿಗೆ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಇವರೂ ಸಹ ಈ ವೇದಿಕೆಯ ಗಾನ ಕೋಗಿಲೆಯಾಗಿರುವ ಶರಣೆ ಎಂಜಲಿನಾ ಗ್ರಿಗ್ರಿ ಅವರು. ಎಂಜಲಿನಾ ಮೇಡಮ್. ಹಾ ಮೇಡಮ್, ಇದ್ದೇನೆ. ಕೇಳಿಸ್ತದ ಎಲ್ಲರಿಗೂ? ಕೇಳಿಸ್ತದೆ ಮೇಡಮ್. ಕೇಳಿಸ್ತದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹದ ಮಣ್ಣಲ್ಲದೆ ಮಡಕೆಯಾಗಲಿತ್ತು, ವ್ರತಹೀನನ ಬೆರೆಯಲಾಗದು, ಬೆರೆಯದೆ ನರಕ ತಪ್ಪದು, ನಾನೊಂದು ಬಲ್ಲೆನಾಗಿ ಕುಂಭೇಶ್ವರ. ಕೇಸಲ ದೇವಿಯರ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಸಂಘಟನೆಗಳಿಂದ ಇಂದು ಪಾಟೀಲ್ ಗದಗ್, ಇವರ ಮಾವನವರಾದ ಲಿಂಗೈಕ್ಯ ಪ್ರಭುಗೌಡ ಮಲ್ಲಿಕಾರ್ಜುನ್ ಪಾಟೀಲ್ ಅಣಗುಂಡಿ ಗದಗ್ ಹಾಗೂ ಅತ್ತೆಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಕಾಳಿಕಾದೇವಿ ಪ್ರಭುಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಏರ್ಪಡಿಸಿದಂತಹ 295ನೆಯ ವಿಶೇಷ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಹೇಳ್ತಾ ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮೊದಲಾಗಿ ಬಸವನ ನಾಡಿಗೆ, ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಲು ಶ್ರಮಿಸ್ತಾ ಇರುವಂತಹ ವಚನ ಅಧ್ಯಯನ ವೇದಿಕೆಯ ರೂವಾರಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ದತ್ತಿ ದಾಸೋಹಿಗಳಾದಂತಹ ಶರಣೆ ಸವಿತಾ ಪಾಟೀಲ್ ಮೇಡಮ್ ತಮಗೆ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಹುಮುಖ ಪ್ರತಿಭೆಯುಳ್ಳ ಇಂದು ತಮ್ಮ ಉಪನ್ಯಾಸದ ಮುಖೇನ ನಮಗೆಲ್ಲ ಬೆಳವಡಿ ಮಲ್ಲಮ್ಮನವರ ಬಗ್ಗೆ ಸಮಗ್ರ ಜ್ಞಾನವನ್ನ ನೀಡ್ತಾ ಇರುವಂತಹ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ತಮಗೆ ಮನದಾಳದ ಸ್ವಾಗತ. ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಿರ್ಮಲಾ ಮೇಡಮ್ ಮೈಕ್ ಮ್ಯೂಟ್ ಮಾಡ್ಬೇಕು. ನಿರ್ಮಲಾ ಮೇಡಮ್. ಸಾರಿ ಮ್ಯಾಮ್. ತಮ್ಮ ಸುಮಧುರ ಕಂಠದಿಂದ ವಚನ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕ ಗೂಗಲ್ ಮೀಟ್ಗೆ ಚಾಲನೆಯನ್ನು ನೀಡಿದ ಆತ್ಮೀಯ ಸ್ನೇಹಿತೆ ಶರಣೆ ವಿದ್ಯಾ ಮಗ್ದುಂ ತಮಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ವಚನ ಮಂಗಲವನ್ನ ಮಾಡ್ತಾ ಇರುವಂತಹ ಶರಣೆ ತ್ರಿವೇಣಿ ವಾರದ್ ತಮಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಕನ್ನಡ ಶಾಸನಶಾಸ್ತ್ರ ಮತ್ತು ಮಹಿಳಾ ಸಾಹಿತ್ಯ ಸಂಶೋಧನೆಯಲ್ಲಿ ಮಹತ್ವಪೂರ್ಣವಾದ ಪಾತ್ರ ವಹಿಸಿದ ನಾಡಿನ ಪ್ರಸಿದ್ಧ ಲೇಖಕಿ, ಸಂಶೋಧಕಿ ಮತ್ತು ಪ್ರಕಾಶಕಿ ಶರಣೆ ಡಾಕ್ಟರ್ ಹನುಮಾಕ್ಷಿ ಗೋಗೆ ಮೇಡಮ್ ಇಂದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಲಿದ್ದಾರೆ. ತಮಗೆ ವೇದಿಕೆಯ ಪರವಾಗಿ ಆತ್ಮೀಯ ಸ್ವಾಗತ ಬಯಸ್ತೇನೆ ಮೇಡಮ್. ಶರಣು ಸಮರ್ಪಣೆ ಮಾಡಲಿರುವಂತಹ ನಮ್ಮೆಲ್ಲರಿಗೂ ಮಾದರಿ ಮತ್ತು ಪ್ರೋತ್ಸಾಹದ ಚಿಲ್ಮೆಯಾದಂತಹ ಬಸಮ್ಮ ಭರಮಶೆಟ್ಟಿ ಮೇಡಮ್ ತಮಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮವನ್ನ ಸುಗಮವಾಗಿ ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದ್ರೆ
ಅದು ಒಂದು ಕಾರ್ಯಕ್ರಮದ ನಿರ್ವಹಣೆ ಅತಿ ಮುಖ್ಯ ಆಗ್ತದೆ. ಈ ಜವಾಬ್ದಾರಿಯನ್ನ ಹೊತ್ತು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರುವಂತಹ ಶರಣೆ ಸ್ಮಿತಾ ಪಾವಟಿ ಅವರೇ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಡಾಕ್ಟರ್ ದಾನಮ್ಮ ಜಳಕಿ ಎಂದಿನಂತೆ ತಾಳ್ಮೆಯಿಂದ, ಬದ್ಧತೆಯಿಂದ ಮತ್ತು ಪ್ರಬುದ್ಧತೆಯಿಂದ ತಮ್ಮ ತಾಂತ್ರಿಕ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಮೇಡಮ್, ತಮಗೆ ಇವತ್ತಿನ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೇದಿಕೆಯ ಸಂಘಟಕರಾಗಿ ಸದಾ ಚಟುವಟಿಕೆಯಿಂದ ಕ್ರಿಯಾಶೀಲರಾಗಿ ವೇದಿಕೆಯನ್ನ ಮುನ್ನಡೆಸಲು ಬೆಂಬಲ ನೀಡ್ತಾ ಇರುವಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್, ಶರಣೆ ಗೌರಮ್ಮನಾಶಿ ಮೇಡಮ್ ಮತ್ತು ಶರಣೆ ಸುಧಾ ಪಾಟೀಲ್ ಮೇಡಮ್, ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಮತ್ತು ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಉಪನ್ಯಾಸದ ಮಾಲಿಕೆಯ ಸಂಯೋಜಕರಾದಂತಹ ಶರಣೆ ಡಾಕ್ಟರ್ ಐಶ್ವರ್ಯ ಮಂಜು ಕುರ್ಕಿ, ಶರಣ ಡಾಕ್ಟರ್ ಮಂಜು ಚನ್ನಬಸಪ್ಪ ಕುರ್ಕಿ, ಶರಣ ಮಂಜುನಾಥ್ ಎಸ್, ಶರಣೆ ರೇಣುಕಾ ಮೇಟಿ, ಶರಣ ಅಶೋಕ್ ಸಿಂದಗಿ, ಶರಣೆ ರತ್ನಕ್ಕ ಕಾದ್ರೋಳಿ, ತಮ್ಮೆಲ್ಲರಿಗೂ ವೇದಿಕೆಯ ಪರವಾಗಿ ಭಕ್ತಿಯಿಂದ ಸ್ವಾಗತ. ಅಂತೆಯೇ ಇವತ್ತಿನ ಗೂಗಲ್ ಮೀಟ್ನಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲಾ ಶರಣೆಯರಿಗೆ ಭಕ್ತಿ ಪೂರ್ವಕವಾದ ಸ್ವಾಗತ ಮತ್ತು ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೇನೆ. ಈಗ ನಾನು ಉಪನ್ಯಾಸಕರ ಪರಿಚಯವನ್ನ ಮಾಡಲಿಕ್ಕೆ ಹೋಗ್ತಾ ಇರುವಾಗ, ಉಪನ್ಯಾಸಕರ ಪರಿಚಯ ಬಹಳಷ್ಟು ಬಹಳ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಇವತ್ತು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ವೀರರಾಣಿ ಮರಾಠರ ವಿರುದ್ಧ ಹೋರಾಡಲು ಮಹಿಳಾ ಸೇನೆಯನ್ನ ಸಂಘಟಿಸಿದ ಮೊದಲ ಮಹಿಳೆ ಬೆಳವಡಿ ಮಲ್ಲಮ್ಮನವರ ವಿಶೇಷವಾದ ಉಪನ್ಯಾಸವನ್ನ ನೀಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಬಹುಮುಖ ಪ್ರತಿಭೆಯುಳ್ಳ ಶ್ರೀಮತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ರವರು. ಇವರು ಶಿಕ್ಷಕಿಯಾಗಿ, ಉಪನ್ಯಾಸಕರಾಗಿ ಪ್ರಸ್ತುತದಲ್ಲಿ ಮಹಂತೇಶ್ ನಗರ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ತಮ್ಮ ಸೇವೆಯನ್ನ ಮುಂದುವರಿಸಿರುತ್ತಾರೆ. ಇವರ ಶೈಕ್ಷಣಿಕ ಅರ್ಹತೆ ಹೇಳೋದಾದ್ರೆ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MA ಇನ್ ಕನ್ನಡ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ MA ಇತಿಹಾಸ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ MEd ಮತ್ತು PhD, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಿಂದ PG ಡಿಪ್ಲೊಮಾ ಇನ್ ಹೈಯರ್ ಎಜುಕೇಶನ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಿಂದ PG ಡಿಪ್ಲೊಮಾ ಇನ್ ಯೋಗ. ಅಲ್ಲದೆಯೇ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯಲ್ಲಿಯೂ ಕೂಡ ಇವರು ಉತ್ತೀರ್ಣರಾಗಿದ್ದಾರೆ. ಕಥೆ, ಕವನ, ಸಾಹಿತ್ಯ, ಸಂಗೀತ ಮತ್ತು ಲೇಖನಗಳನ್ನ ಬರೆಯುವುದರಲ್ಲಿ ಇವರಿಗೆ ಅಪಾರವಾದಂತಹ ಆಸಕ್ತಿ ಇದೆ. 2023ನೇ ಸಾಲಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಇವರು ನೇಮಕಗೊಂಡಿರುತ್ತಾರೆ. 2024ನೇ ಸಾಲಿನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕೌನ್ಸಿಲ್ ಸದಸ್ಯರಾಗಿ ನೇಮಕಗೊಳ್ಳುತ್ತಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಪೋರ್ಟ್ಸ್ ಕಮಿಟಿ ಸಲಹಾ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಸಲಹಾ ಸಮಿತಿಯ ಸದಸ್ಯರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕಿತ್ತೂರು ರಾಣಿ ಚೆನ್ನಮ್ಮ ಅಧ್ಯಯನ ಪೀಠ ಸಲಹಾ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ. ಅಲ್ಲದೆಯೇ ಇವರಿಗೆ ಸಂಶೋಧನೆಯ ಅನುಭವ 6 ವರ್ಷಗಳದ್ದು. ಇವರು 5 ಅಂತಾರಾಷ್ಟ್ರೀಯ ಶೈಕ್ಷಣಿಕ ವಿಚಾರ ಸಂಕಿರಣಗಳಲ್ಲಿ, 16 ರಾಷ್ಟ್ರೀಯ ಶೈಕ್ಷಣಿಕ ವಿಚಾರ ಸಂಕಿರಣಗಳಲ್ಲಿ ಮತ್ತು 17 ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಮತ್ತು ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ತಮ್ಮ ಲೇಖನಗಳನ್ನ ಮಂಡಿಸಿದ್ದಾರೆ. ಒಡಿಸ್ಸಾದ ಸಾಹಿತ್ಯ ಸಂಸ್ಕೃತಿ ಸಮಾರೋಹ ಸಂಸ್ಥೆ ಆಯೋಜಿಸಿದಂತಹ 2ನೇ ರಾಷ್ಟ್ರೀಯ ಸಾಹಿತ್ಯ ಹಬ್ಬ 2023 ಮತ್ತು 3ನೇ ಸಾಹಿತ್ಯ ಹಬ್ಬ 2024 ಸಂಸ್ಥೆಗಳಾಗಿ ಭಾಗವಹಿಸಿರ್ತಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುವ ವಚನಾಮೃತ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವರಿಗೆ 2018ರಲ್ಲಿ ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನದಿಂದ ಮ.ಘ. ಘಿವಾರಿ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ. ಮನದಾಳದ ಮಾತು ಕವನ ಸಂಕಲನ, ಭಾವಾವಲೋಕನ ವಿಮರ್ಶಾ ಕೃತಿ ಇವರು ಪ್ರಕಟಿಸಿರುತ್ತಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಅಜೀವ ಸದಸ್ಯರು ಕೂಡ ಇವರು ಆಗಿದ್ದಾರೆ. ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಅಜೀವ ಸದಸ್ಯತ್ವ, ಕನ್ನಡ ಸಾಹಿತ್ಯ ಪರಿಷತ್, ಅಖಿಲ ಭಾರತ ಕವಿಯತ್ರಿಯರ ಸಮಾವೇಶ,
ಉತ್ತರ ಕರ್ನಾಟಕ ಲೇಖಕಿಯರ ಸಂಘ, ರೆಡ್ ಕ್ರಾಸ್, ಪರಿಸರ ಮಿತ್ರ, ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಸಂಸ್ಥೆಯ ಅಜೀವ ಸದಸ್ಯತ್ವವನ್ನ ಇವರು ಪಡೆದಿರ್ತಾರೆ. ಅಂತೆಯೇ ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಶಾಖೆ ಬೆಳಗಾವಿಯ ಕಾರ್ಯದರ್ಶಿಯೂ ಕೂಡ ಆಗಿ ಇವರು ತಮ್ಮ ಸೇವೆಯನ್ನ ನೀಡಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಹಾನಗರ ಪಾಲಿಕೆಯ ಕನ್ನಡ ಜಾಗೃತ ಸಮಿತಿಯ ಸದಸ್ಯರಾಗಿಯೂ ಕೂಡ ಇವರು ಸರ್ಕಾರದಿಂದ ನೇಮಕಗೊಂಡಿರುತ್ತಾರೆ. ಇವರ ಹವ್ಯಾಸಗಳು ಅನೇಕಾನೇಕ. ಶೈಕ್ಷಣಿಕ ನಾಟಕಗಳ ರಚನೆ, ನಿರ್ದೇಶನ ಮತ್ತು ನಟನೆ, ಚಿತ್ರಕಲೆ ಕಲಾಕೃತಿಗಳ ರಚನೆ, ಜನಪದ ಸಾಹಿತ್ಯ ಮತ್ತು ಸುಗಮ ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ. ಇವರು ಬರೆದಂತಹ ಕಥೆ, ಕವನ, ಲೇಖನಗಳು ತುಷಾರ ಮಾಸಪತ್ರಿಕೆ, ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ ಅಂಡ್ ಸಂಯುಕ್ತ ಕರ್ನಾಟಕದ ದಿನಪತ್ರಿಕೆಗಳಲ್ಲಿಯೂ ಕೂಡ ಪ್ರಕಟವಾಗಿವೆ. 2005ರಲ್ಲಿ ಸಂಯುಕ್ತ ಕರ್ನಾಟಕ ಏರ್ಪಡಿಸಿದಂತಹ ಯುಗಾದಿ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಶೈಕ್ಷಣಿಕ ಆಪ್ತ ಸಲಹೆಗಾರರಾಗಿ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಸುವರ್ಣ ವಾಹಿನಿ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಬಸವ ವಾಹಿನಿಯ ಚರ್ಚೆಯಲ್ಲಿಯೂ ಕೂಡ ಇವರು ಭಾಗವಹಿಸಿದ್ದಾರೆ. ಬೆಳಗಾವಿಯ ವೇಣುಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಮಹಿಳಾ ವೇದಿಕೆಯಲ್ಲಿ ಹಲವಾರು ವಿಷಯಗಳ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಂತನಾಗೋಷ್ಠಿಗಳಲ್ಲಿ ಚಿಂತಕರಾಗಿ ಭಾಗವಹಿಸಿದ್ದಾರೆ. ಬೆಳವಡಿ ಉತ್ಸವ, ಕಿತ್ತೂರು ಉತ್ಸವಗಳಲ್ಲಿ ಉಪನ್ಯಾಸಗಳನ್ನ ನೀಡಿರುತ್ತಾರೆ. ಶರಣ ಸಾಹಿತ್ಯದ ಮಹಿಳೆ ಮತ್ತು ಪ್ರೇರಣಾತ್ಮಕ ವಿಷಯಗಳ ಮೇಲೆ ಹಲವಾರು ಉಪನ್ಯಾಸಗಳನ್ನ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಬೆಳಕಿನ ಕನ್ನಡಿಯಲ್ಲಿ ಅತಿಥಿ ಪಾತ್ರದಲ್ಲಿ ಇವರು ಅಭಿನಯಿಸಿದ್ದಾರೆ. ಬೆಳಗಾವಿಯ ಭುವನೇಶ್ವರಿ ಉತ್ಸವ ಮಂಡಳಿ ಏರ್ಪಡಿಸಿದ್ದ ನಾಟಕ ಸ್ಪರ್ಧೆಯಲ್ಲಿ ಅಭಿನಯಿಸಿದ್ದ ಚನ್ನಬಸಣ್ಣ ನಾಟಕ ಪ್ರಥಮ ಬಹುಮಾನವನ್ನ ಪಡೆದುಕೊಂಡಿದೆ. ಬೆಳಗಾವಿಯ ರಂಗಸಂಪದ ಆನ್ಲೈನ್ ನಾಟಕದಲ್ಲಿ ಪಂಚಕನ್ಯಾ ಸ್ಮರೇ ನಿತ್ಯಂ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಬೆಳಗಾವಿಯ ರಂಗಸಂಪದ ತಂಡದಲ್ಲಿ ಸಕ್ರಿಯ ಸದಸ್ಯರಾಗಿ ನಾಟಕದ ಪ್ರಮುಖ ಪಾತ್ರಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ಮೈಸೂರು ರಂಗಾಯಣದ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಪ್ರದರ್ಶನಗೊಂಡ ನಾಟಕ ಪಂಚಕನ್ಯಾ ಸ್ಮರೇ ನಿತ್ಯಂ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇಂತಹ ಪ್ರಸಿದ್ಧ, ಹೆಮ್ಮೆಯ, ಗೌರವಾನ್ವಿತ ವ್ಯಕ್ತಿತ್ವದ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ನಿರ್ಮಲಾ ಪಟ್ಟಣ್ ಇವರು ಇವತ್ತು ತಮ್ಮ ಉಪನ್ಯಾಸದ ಮೂಲಕ ಜ್ಞಾನವನ್ನ ಹಂಚಿಕೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ಒಂದು ಬಹುಮೂಲ್ಯ ಅವಕಾಶವಾಗಿದೆ. ಮೇಡಮ್, ತಮಗೆ ಮಗದೊಮ್ಮೆ ಭಕ್ತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ದತ್ತಿ ದಾಸೋಹಿಗಳ ಬಗ್ಗೆ ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇವತ್ತಿನ ದತ್ತಿ ದಾಸೋಹಿಗಳು ಸುಧಾ ಪಾಟೀಲ್ ಅವರ ಸಹೋದರಿ ಸವಿತಾ ಪಾಟೀಲ್. ಇವರು ಬೆಂಗಳೂರಿನಲ್ಲಿ ತಮ್ಮ ಗೃಹ ವಿಜ್ಞಾನದ ಡಿಗ್ರಿಯ ಜೊತೆಗೆ ಭರತನಾಟ್ಯ ಮತ್ತು ವೀಣಾ ವಾದನದಲ್ಲಿ ಜೂನಿಯರ್ ಪರೀಕ್ಷೆ ಮುಗಿಸಿದ್ದಾರೆ. ಕಾಲೇಜಿನಲ್ಲಿ ಒಳ್ಳೆಯ ಕ್ರೀಡಾಪಟು ಕೂಡ. ಬೇಸ್ಬಾಲ್ನಲ್ಲಿ ಸೌತ್ ಝೋನ್ ಪ್ರತಿನಿಧಿಸಿದ ಹೆಗ್ಗಳಿಕೆ ಮತ್ತು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಅವರು ಗದಗ್ನಲ್ಲಿ ವಾಸವಾಗಿರ್ತಾರೆ. ಇವರ ಪತಿ MP ಪಾಟೀಲ್ ಅವರು ಸಿವಿಲ್ ಕಾಂಟ್ರಾಕ್ಟರ್, ನಮ್ಮ ವೇದಿಕೆಯ ಅಜೀವ ಸದಸ್ಯರು ಕೂಡ. ಸದ್ಯ ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿದ್ದಾರೆ. ಒಬ್ಬ ಇಂಜಿನಿಯರ್ ಆದರೂ ಕೂಡ ಸಾಹಿತ್ಯ ಅಭಿಮಾನಿ. ಎಲ್ಲಿ ಹೋದರೂ ತಮಗೆ ಇಷ್ಟವಾಗುವ ಪುಸ್ತಕಗಳನ್ನು ಖರೀದಿಸಿ ಓದುವ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ, ಕೃಷಿಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಡುವಿಲ್ಲದೆ ಕೆಲಸ ಮಾಡುವ ಒಬ್ಬ ಪರಿಶ್ರಮಿ ಎಂದರೆ ತಪ್ಪಾಗಲಾರದು. ಈ ಇಬ್ಬರು ದಂಪತಿಗಳಿಗೆ ಇಬ್ಬರು ಮಕ್ಕಳು. ದೊಡ್ಡ ಮಗ ಸಂದೇಶ್ ಪಾಟೀಲ್ ಆಸ್ಟ್ರೇಲಿಯಾದಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಮಾಸ್ಟರ್ಸ್ ಮುಗಿಸಿ ಈಗ ಸದ್ಯ ಅವರ ತಂದೆಯ ಜೊತೆಗೆ ಕೈ ಜೋಡಿಸುತ್ತಿದ್ದಾರೆ. ಮಗಳು ಸೃಷ್ಟಿ ಪಾಟೀಲ್ ಬಿಕಾಂ ಪದವಿಯ ಜೊತೆಗೆ CA ಫೌಂಡೇಶನ್ ಕೋರ್ಸ್ ಅನ್ನ ಮಾಡ್ತಾ ಇದ್ದಾಳೆ. ಸವಿತಾ ಅವರ ಮಾವನವರಾದ ಲಿಂಗೈಕ್ಯ PM ಪಾಟೀಲ್ ಅವರು APMCಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕರ್ನಾಟಕದ ಬೇರೆ ಬೇರೆ ಕಡೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಪ್ರತಿ ವಾರಕ್ಕೊಮ್ಮೆ ತಮ್ಮ ಊರಾದ ರೋಣ ತಾಲೂಕಿನಲ್ಲಿರುವ ಹಿರೇಅಳಗುಂಡಿಗೆ ಹೋಗಿ ತಮ್ಮ ಹೊಲದಲ್ಲಿನ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ತಿದ್ರಂತೆ. ಊರಿನಲ್ಲಿ ಗೌಡರಾಗಿ
ಎಲ್ಲಾ ಕಾರ್ಯಕ್ರಮಗಳನ್ನು ಇವರದೇ ಮುಂದಾಳತ್ವದಲ್ಲಿ ಅವರು ನಡೆಸ್ತಾ ಇದ್ರು. ಗ್ರಾಮದಲ್ಲಿ ಉದ್ಭವಿಸುವಂತಹ ಕೆಲ ಸಮಸ್ಯೆಗಳನ್ನ ಬಗೆಹರಿಸಿ ಪ್ರತಿಯೊಬ್ಬರಿಗೂ ಹುರುಪು ತುಂಬಿ ತಮ್ಮ ಕೆಲಸಗಳನ್ನ ಲೀಲಾಜಾಲವಾಗಿ ಸಂಪೂರ್ಣವಾಗುವಂತೆ ಮಾಡುತ್ತಿದ್ದರಂತೆ. ಆಫೀಸ್ನಲ್ಲಿಯೂ ಕೂಡ ಬಂಧು ಬಳಗದವರ ಜೊತೆಗೆ ಒಬ್ಬ ಸ್ನೇಹಪರ ಜೀವಿಯಾಗಿ ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುವ ಕಳಕಳಿ ಉಳ್ಳವರು. ಇವರ ಅತ್ತೆಯವರೂ ಸಹ ಪ್ರತಿಯೊಂದು ಕೆಲಸದಲ್ಲಿ ತಮ್ಮ ಪತಿಗೆ ಸಹಕಾರವನ್ನ ನೀಡ್ತಾ ಕೂಡಿ ಬಾಳಿದ ಪ್ರೀತಿಯ ಹಿರಿಯ ಜೀವಿಗಳು ಇವರು. ಈ ಒಂದು ಪರಿಚಯದೊಂದಿಗೆ ಬನ್ನಿ ಇವರ ಸ್ಮರಣಾರ್ಥ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಪಾಲ್ಗೊಳ್ಳೋಣ. ಮತ್ತೊಮ್ಮೆ ಸರ್ವರಿಗೂ ಸ್ವಾಗತವನ್ನ ಬಯಸ್ತೇನೆ. ನನಗೆ ಸ್ವಾಗತ ಪರಿಚಯ ಮಾಡಲು ಅವಕಾಶ ನೀಡಿದಂತಹ ಸಂಘಟಕರಿಗೆ ಮತ್ತು ವೇದಿಕೆಗೆ ನಾನು ಕೃತಜ್ಞಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಲ್ಲರನ್ನು ತುಂಬಾ ಆತ್ಮೀಯವಾಗಿ ಸ್ವಾಗತಿಸಿ ಹಾಗೆ ಸಾವಧಾನದಿಂದ ಔಚಿತ್ಯಪೂರ್ಣ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡು ಸುಂದರ ಮತ್ತು ಸಮರ್ಪಕವಾಗಿ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟಿರುವ ಎಂಜಲಿನಾ ಶರಣೆಯರಿಗೆ ತುಂಬಾ ಧನ್ಯವಾದಗಳು. ಇವತ್ತಿನ ಕೇಂದ್ರ ಬಿಂದುವಾದ ಕಾರ್ಯಕ್ರಮ ಇಲ್ಲಿನ ವಿಶೇಷ ಉಪನ್ಯಾಸಕ್ಕೆ ಹೊಸ್ತಿಲು ದಾಟಿ ಹೊರಬರುವುದು ಕಷ್ಟವಾಗಿರುವ ಕಾಲದಲ್ಲಿ ಶತ್ರುಗಳೊಂದಿಗೆ ಧೀರೆಯಾಗಿ ಹೋರಾಡಿದ ಮಹಿಳೆಯ ಪ್ರತಿನಿಧಿಯಂತಿರುವ ವೀರವನಿತೆ ಬೆಳವಡಿ ಮಲ್ಲಮ್ಮನ ಕುರಿತು ಉಪನ್ಯಾಸ. ಈ ಉಪನ್ಯಾಸವನ್ನು ನೀಡಲಿರುವವರು ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು. ಈ ವೇದಿಕೆಗೆ ಉಪನ್ಯಾಸ ನೀಡಬೇಕೆಂದು ಸವಿನಯದಿಂದ ಪ್ರಾರ್ಥಿಸುತ್ತೇನೆ. ನಿರ್ಮಲಾ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಧ್ವನಿ ಕೇಳಿಸಿದ್ಯಾ? ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದೆ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ಅದರ ಅಡಿಯಲ್ಲಿ ಬರುವಂತಹ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಹಮ್ಮಿಕೊಂಡಿರುವಂತಹ ಈ ಉಪನ್ಯಾಸ 295ನೆಯ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರೀ ಲಿಂಗೈಕ್ಯ ಪ್ರಭುಗೌಡ ಮಲ್ಲಿಕಾರ್ಜುನ್ ಪಾಟೀಲ್ ಮತ್ತು ಶ್ರೀಮತಿ ಕಾಳಿಕಾದೇವಿ ಪ್ರಭುಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಈ ಒಂದು ವಿಶೇಷ ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಹಿರಿಯರನ್ನ ನೆನೆಯಬೇಕು, ಅವರನ್ನ ಸ್ಮರಣೆ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ಸವಿತಾ ಪಾಟೀಲರು ಗದಗ್ ಇವರು ಒಂದು ಉತ್ತಮವಾದಂತಹ ವೇದಿಕೆಯನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಪೂರ್ವಜರನ್ನ ಹಿರಿಯರನ್ನ ನೆನೆಸ್ಕೊಂಡು ಅದರ ಮೂಲಕ ನಮ್ಮ ನಾಡಿನ ಇತಿಹಾಸವನ್ನು ಕೂಡ ಇಲ್ಲಿ ಸೇರಿರುವಂತಹ ಎಲ್ಲರೂ ಮನನ ಮಾಡಿಕೊಳ್ಳಿ, ಮೆಲುಕು ಹಾಕ್ಲಿ ಅನ್ನುವಂಥ ಸದಾಶಯದೊಂದಿಗೆ ಈ ಒಂದು ಉಪನ್ಯಾಸವನ್ನ ಏರ್ಪಡಿಸಿದ್ದಾರೆ. ಈ ಒಂದು ಅವರ ಸ್ಮರಣಾರ್ಥ ಏರ್ಪಡಿಸಿದಂತ ಉಪನ್ಯಾಸದಲ್ಲಿ ನನಗೆ ಬೆಳವಡಿ ಮಲ್ಲಮ್ಮ ಅನ್ನ ಕುರಿತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೆ ನಾನು ಮೊದಲು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಆತ್ಮೀಯರೇ, ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಶರಣರ ನಾಡಿನ ಮಗಳು, ವೀರರ ನಾಡಿನ ಸೊಸೆ, ಕನ್ನಡತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮಾಡುವ ಶರಣಾರ್ಥಿಗಳು. ನಮ್ಮ ನಾಡು, ವಿಶೇಷವಾಗಿ ನಮ್ಮ ಜಿಲ್ಲೆ ಬೆಳಗಾವಿ ಜಿಲ್ಲೆಯನ್ನ ಗಂಡು ಮೆಟ್ಟಿನ ನಾಡು ಅಂತ ಹೇಳಿ ಕರೀತಾರ. ಆದ್ರೆ ಅದಕ್ಕ ವೀರರಾಣಿಯರ ನಾಡು ಅಂತಂದ್ರ ಹೆಚ್ಚು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ ವಸಾಹತುಶಾಹಿಗಳ ವಿರುದ್ಧ ಸಮರ ಸಾರಿ ಸ್ವಾತಂತ್ರ್ಯದ ಹೋರಾಟದ ಬೆಳ್ಳಿ ಚುಕ್ಕಿ ಅಂತ ಹೇಳಿ ಅನಿಸ್ಕೊಂಡ್ರ, ಬೆಳವಡಿಯ ರಾಣಿ ಮಲ್ಲಮ್ಮ ತನ್ನ ನಾಡಿನ ರಕ್ಷಣೆಗಾಗಿ ವೀರ ಖಡ್ಗವನ್ನ ಹಿಡಿದು ರಣಭೂಮಿಯಲ್ಲಿ ಹೋರಾಡಿ ಸಿಡಿಲು ಮರಿ ಅನಿಸ್ಕೊಂಡಾಳ. ಹಾಗಾಗಿ ಅವಳನ್ನ ನಾವು, ಈ ಬೆಳಗಾವಿ ನಾಡನ್ನ ನಾವು ಗಂಡು ಮೆಟ್ಟಿನ ನಾಡು ಅಂತ ಅಂದ್ರ ಹೆಚ್ಚು ಸೂಕ್ತ ಆಗ್ತತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. 16ನೇ ಶತಮಾನದಲ್ಲಿಯೇ ಸುಮಾರು 2000 ಮಹಿಳಾ ಸೈನ್ಯವನ್ನ ಕಟ್ಟಿ ಮಹಿಳೆಯರನ್ನ ಯುದ್ಧ ಕಲೆಯಲ್ಲಿ ಪರಿಣಿತರನ್ನಾಗಿ ಮಾಡಿ ಶಿವಾಜಿಯ ಮರಾಠ ಸೈನ್ಯದವನ್ನ ಸೋಲಿಸಿದಂತಹ ಕೀರ್ತಿ ಕನ್ನಡತಿಯಾದಂತಹ ಬೆಳವಡಿ ಮಲ್ಲಮ್ಮನಿಗೆ ಸಲ್ತದ ಅಂತಂದ್ರ ಅದು ಈ ಕನ್ನಡ ನಾಡಿನ ಮಹಿಳೆಯರ ಶೌರ್ಯ ಸಾಹಸದ ಪ್ರತೀಕವಾಗಿ ಮಲ್ಲಮ್ಮ ವಿಜಯವನ್ನ ಸಾಧಿಸ್ತಾಳ.
ಆದ್ರೆ ಇನ್ನೂ ವಿಷಾದದ ಸಂಗತಿ ಏನಂತಂದ್ರ ಮಲ್ಲಮ್ಮನ ಇತಿಹಾಸ ಎಷ್ಟು ಬೆಳಕಿಗೆ ಬರ್ಬೇಕಾಗಿತ್ತು, ಎಷ್ಟು ಮುಂಚೂಣಿಗೆ ಬರ್ಬೇಕಾಗಿತ್ತು, ಅಷ್ಟು ಮುಂಚೂಣಿಗೆ ಬಂದಿಲ್ಲ ಅನ್ನುವಂಥದ್ದು ವಿಷಾದದ ಸಂಗತಿ. ಅದೇನೇ ಇರ್ಲಿ, ಈ ಬೆಳವಡಿ ಸಂಸ್ಥಾನಕ್ಕೆ ಬೆಳವಡಿ ಮಲ್ಲಮ್ಮನಿಂದ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಂಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ ಆಯ್ತು ಅಂತ. ಅದಕ್ಕಿಂತ ಪೂರ್ವದಲ್ಲಿ ಬೆಳವಡಿಯ ಸಂಸ್ಥಾನದ ಒಂದು ವಿವರಣೆಯನ್ನು ನೋಡಿದ್ರ, ಬೆಳವಡಿ ಸಂಸ್ಥಾನ ಇರುವುದು ಎಲ್ಲಿ ಅಂತಂದ್ರ ಮಲಪ್ರಭಾ ನದಿಯ ದಂಡೆಯ ಮೇಲೆ ದಕ್ಷಿಣಕ್ಕೆ 8 ಕಿಲೋಮೀಟರ್ ದೂರದಲ್ಲಿದೆ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರ, ಯಾವುದೇ ಒಂದು ಸಂಸ್ಥಾನ ಸಂಪದ್ಭರಿತವಾಗಿರ್ಬೇಕು ಅಂತಂದ್ರ ಅದರ ಭೌಗೋಳಿಕ ಒಂದು ನೆಲೆ ಕೂಡ ಬಹಳ ಮುಖ್ಯ ಆಗಿರ್ತದ. ಮಲಪ್ರಭೆ ನದಿಯ ದಂಡೆಯ ಮೇಲೆ ಇರುವಂತಹ ಸಂಪದ್ಭರಿತವಾದಂತಹ ಸಂಪತ್ತನ್ನು ಹೊಂದಿರುವಂತಹ, ಅಲ್ಲಿ ಭೂಮಿ ಆಗಿರ್ಬೋದು, ಬೆಳೆ ಬೆಳೆಯುವಂತಹ ಪ್ರದೇಶ ಆಗಿರ್ಬೋದು, ಇದ್ರೆಲ್ಲರಿಂದನೂ ಕೂಡ ಬೆಳವಡಿ ಸಂಸ್ಥಾನ ಏನಾಗಿತ್ತು ಅಂದ್ರೆ ಸಂಪದ್ಭರಿತವಾದಂತಹ ಸಂಸ್ಥಾನ ಆಗಿತ್ತು. ಆ ಸಂಸ್ಥಾನ ನಮ್ಮ ಬೈಲಹೊಂಗಲದಿಂದ 15 ಕಿಲೋಮೀಟರ್ ದೂರದಲ್ಲಿ, ಬೆಳಗಾವಿಯಿಂದ 65 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಿಲ್ಲೆಯ ಒಂದು ಕೀರ್ತಿಯನ್ನ ಹೆಚ್ಚಿಸುವಲ್ಲಿ ಪಾತ್ರ ವಹಿಸಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಳವಡಿಯ ಇತಿಹಾಸದ ಒಂದು ಆ ಮನೆತನದ ಐತಿಹಾಸಿಕ ಹಿನ್ನೆಲೆಯನ್ನ ನೋಡಿದಾಗ, ಬೆಳವಡಿ ಸಂಸ್ಥಾನಿಕರು 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮಂತರಾಗಿದ್ರು ಅಂತ ಹೇಳಿ ತಿಳಿದು ಬರ್ತದೆ. ಸೌದತ್ತಿಯ ರೆಟ್ಟರಾಜರ ಶಾಖೆಯವರು ಇವರು ಅಂತ. ಈ ಸಂಸ್ಥಾನಗಳು ಏನ್ ಬರ್ತಾವಲ್ಲ, ಈ ಬೈಲಹೊಂಗಲ ಮತ್ತು ಕಿತ್ತೂರು ಈ ಭಾಗದಲ್ಲಿ ಬರುವಂತಹ ಸಂಸ್ಥಾನಗಳೆಲ್ಲವೂ ಕೂಡ ಆ ಭಾಗದಲ್ಲಿ ಆಡಳಿತ ಮಾಡ್ತಾ ಇದ್ದಂತಹ ಸೌದತ್ತಿಯ ರೆಟ್ಟರ ಶಾಖೆಯವರು ಅನ್ನುವಂಥದ್ದು ಇತಿಹಾಸದಲ್ಲಿ ತಿಳಿದು ಬರ್ತದ. ಕಾಲಾನಂತರ ಬೆಳವಡಿ ಸಂಸ್ಥಾನ ಸ್ವತಂತ್ರ ಅಸ್ತಿತ್ವವನ್ನ ಪಡೆದುಕೊಂಡಿತು ಅನ್ನುವಂಥದ್ದು. ರಟ್ಟ ರಾಜ ಅನ್ವಯ ಸತ್ರ ರಾಷ್ಟ್ರಕೂಟ ಕ್ರಮಾಗತಃ ಅಂತ ಹೇಳಿ ಒಂದು ವಾಕ್ಯ ಉಲ್ಲೇಖ ಆಕೇತಿ. ಈ ವಾಕ್ಯದ ಮೂಲಕ ಏನ್ ತಿಳಿತತಿ ಅಂತಂದ್ರ, ಬೆಳವಡಿ ಸಂಸ್ಥಾನಿಕರ ಮೂಲ ವಂಶ ಅದು ಸ್ಪಷ್ಟಪಡಿಸ್ತದ. ಅವರು ರಟ್ಟ ರಾಜ ಅನ್ವಯ ಅಂದ್ರೆ ರಟ್ಟರ ಶಾಖೆಯವರು, ರಟ್ಟ ಕಾಲದ ಶಾಖೆಯವರು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಸುಮಾರು ಒಟ್ಟು 32 ಜನ ಸಂಸ್ಥಾನಿಕರು ಬೆಳವಡಿ ಸಂಸ್ಥಾನವನ್ನ ಆಳ್ವಿಕೆ ಮಾಡಿದ್ರು. ಧರ್ಮವರ್ಧನ ಈ ಬೆಳವಡಿ ಸಂಸ್ಥಾನದ ಮೂಲ ಪುರುಷ. ಅದರ ನಂತರದಲ್ಲಿ ಶಾಂತಿವರ್ಮ ಅನ್ನುವಂಥ ವ್ಯಕ್ತಿ ಈ ಒಂದು ಸಂಸ್ಥಾನವನ್ನ ಸ್ಥಾಪನೆ ಮಾಡ್ದ ಅಂತ ಹೇಳಿ. ಮಲ್ಲಮ್ಮನ ಮೊಮ್ಮಗ ಸಿದ್ಧಲಿಂಗ ನಾಯಕನವರೆಗೆ ಈ ವಂಶಾವಳಿ ನಮಗ ದೊರಕ್ತದ ಅಂತ ಹೇಳಿ ಇತಿಹಾಸದ ಪುಟ ಒಳಗ ಇತ್ತೀಚೆಗೆ ನಡೆದಂತಹ ಸಂಶೋಧನೆಗಳ ಮೂಲಕ ಈ ಒಂದಿಷ್ಟು ಮಾಹಿತಿಗಳು ನಮಗ ಬೆಳವಡಿ ಕುರಿತಾಗಿ ಸಿಗ್ತಾವ್. ಅದಕ್ಕಿಂತ ಮುಂಚೆ ಬಹಳ ನಮಗ ಬೆಳವಡಿ ಬಗ್ಗೆ ಏನ್ ತಿಳಿತಿತ್ತು ಅಂತಂದ್ರೆ, ಏನೂ ಅದ್ರ ಐತಿಹಾಸಿಕ ದಾಖಲೆಗಳು ದೊರಕ್ತಾ ಇರ್ಲಿಲ್ಲ. ಒಂದು ಬೆಳವಡಿ ಊರೊಳಗ ಒಂದು ಬೆಳವಡಿ ಮಲ್ಲಮ್ಮಂದು ಇತ್ತೀಚೆಗೆ ಸ್ಥಾಪನೆಗೊಂಡಂತಹ ಒಂದು ಮೂರ್ತಿಯನ್ನ ಬಿಟ್ರ ಅಲ್ಲಿ ಏನು ಬೆಳವಡಿ ಮಲ್ಲಮ್ಮಂದು ಕತೆಗಳದಾವು, ಲಾವಣಿಗಳದಾವು. ಆ ಕತೆಗೆ ಆಧಾರಗಳು ಇದ್ದಿದ್ದಿಲ್ಲ. ಆದ್ರೆ ಇತ್ತೀಚೆಗೆ ಆ ಒಂದು ವಿಷಯವನ್ನ ತಗೊಂಡು ಬಹಳಷ್ಟು ಜನ ಸಂಶೋಧನೆ ಮಾಡಿದಾರ. ವಿಷಯವನ್ನ ಹೆಕ್ಲಿಕ್ಕೆ ಪ್ರಯತ್ನ ಮಾಡಿ ಈ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಸಂಶೋಧನೆಯನ್ನ ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹವಾದಂತಹ ವಿಷಯ. ಈ ರೀತಿಯಾಗಿ ಅವರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನಾವು ನೋಡಬಹುದು. ನಂತರದಲ್ಲಿ ನಾನು ಈಗ ನೇರವಾಗಿ ಮಲ್ಲಮ್ಮನ ಕಾಲಕ್ಕೆ ಬರುವುದಾದ್ರ, ಬೆಳವಡಿ ಮಲ್ಲಮ್ಮ ಸ್ವಾದಿ ಮನೆತನ ಅರಸು ಮನೆತನದ ಮಧುಲಿಂಗ ನಾಯಕ ಮತ್ತು ವೀರಮ್ಮಾಜಿಯ 2ನೆಯ ಮಗಳಾಗಿ ಜನಿಸ್ತಾಳ. 1582ರಲ್ಲಿ ಜನಿಸ್ತಾಳ. ಏನ್ ಮಾತಾಡಕತ್ತಿ ಅವಸಕ್ಕೆ ತಮ್ಮ ತಂದೆ ಮಧುಲಿಂಗ ನಾಯಕ. 2 ಮಕ್ಕಳ ಒಳಗ ಮಧುಲಿಂಗ ನಾಯಕ ಮಲ್ಲಮ್ಮ ಹೆಣ್ಣು ಮಗಳು, ಸದಾಶಿವರಾಯ ಗಂಡು ಮಗ. ಈ ಇಬ್ರು ಗಂಡು ಮಕ್ಕಳಿಗೂ ಕೂಡ ಮಧುಲಿಂಗ ನಾಯಕ ಮತ್ತು ವೀರಮ್ಮಾಜಿ ಅಂದ್ರೆ ಮಲ್ಲಮ್ಮನ ತಾಯಿ ಯಾವತ್ತಿಗೂ ಲಿಂಗಭೇದವನ್ನ ಮಾಡ್ಲಿಲ್ಲ ಅನ್ನುವಂಥ ಮಾತು ಕೇಳಬರ್ತತಿ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾದಂತಹ ವಿಷಯ. ಆಗಿನ ಕಾಲದಲ್ಲಿ ಒಂದು ಸಂಸ್ಥಾನದ ರಕ್ಷಣೆ ಆಗಿರ್ಬೋದು ಮಾಡಬೇಕು ಅಂತಂದ್ರ ಗಂಡ್ಮಕ್ಳ ಜೊತೆಗೆ ಹೆಣ್ಮಕ್ಳು ಕೂಡ ಎಲ್ಲಾ ಕಲೆಯನ್ನ ಕಲ್ತಿರ್ಬೇಕು ಅನ್ನುವಂಥದ್ದು ಕಂಡು ಬರ್ತದೆ. ಅದಕ್ಕೋಸ್ಕರ ಅವರು ತಮ್ಮ 2 ಮಕ್ಕಳಿಗೂ ಕೂಡ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಗಳನ್ನ ಕಲಿಸಿದ್ರು. ಜೊತೆಗೆ ಇನ್ನೊಂದು ಪ್ರಮುಖ ಅಂಶ, ಸ್ವಾದಿ ಸಂಸ್ಥಾನದೊಳಗ ಆಗಿನ ಕಾಲದಲ್ಲಿ ಪಾಠಶಾಲೆಯಲ್ಲಿ ಲಿಂಗಭೇದವಿರ್ಲಿಲ್ಲ ಅಂತ.
ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲದೆ ಸುಮಾರು 490 ಹುಡುಗ ಹುಡುಗಿಯರು ವಿದ್ಯೆ ಕಲಿಯುತ್ತಿದ್ರು ಅನ್ನುವಂಥದ್ದು ಇತಿಹಾಸದ ಆಕರಗಳಿಂದ ನಮ್ಗ ತಿಳಿದು ಬರ್ತದ. ಅಂದ್ರ ಯಾವ ಮನೆಯೊಳಗ ಹೆಣ್ಣು ಮಕ್ಕಳು ಬೆಳಿತಾರ, ಆ ಯಾವ ಮನೆಯೊಳಗ ಹೆಣ್ಮಕ್ಳಿಗೆ ಒಂದು ಸ್ವಾತಂತ್ರ್ಯ, ಧೈರ್ಯ, ಒಂದು ಸಮಾನ ಸ್ಥಾನಮಾನಗಳನ್ನ ಕೊಡ್ತಾರಲ್ಲ, ಅಂಥ ಹೆಣ್ಣು ಮಕ್ಕಳು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಂಡ್ ಬರ್ತಾರ. ಜೀವನದೊಳಗ ಎಂಥದ್ದೇ ಸಂದರ್ಭಗಳು ಬಂದ್ರು ಧೈರ್ಯವಾಗಿ ಎದುರಿಸ್ತಾರ ಅನ್ನೋದಕ್ಕ ಕುಟುಂಬದ ವಾತಾವರಣ ಬಹಳ ಮುಖ್ಯ ಅನ್ನುವಂಥ ಅಂಶವನ್ನ ನಾವಿಲ್ಲಿ ಗಮನಿಸ್ಬೇಕಾಕೈತಿ. ಬಹಳಷ್ಟು ಸತಿ ಹೆಣ್ಣು ಅಂದ್ರೆ ನಿನ್ಗೇನು ಆಗುವುದಿಲ್ಲ, ನಿನ್ ಕೈಲೇ ಆಗುವುದಿಲ್ಲ, ನೀನು ಇದಕ್ಕೆ ಸೀಮಿತಳಾಗಿಂಥವಳು ಅನ್ನುವಂತಹ ಅದನ್ನ ಬಿಟ್ಟು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಕಲಿಸಿದಾಗ ವಿದ್ಯೆ ಅನ್ನುವಂತಹ ಬಲವನ್ನ ಆಕಿ ಹಿಡಿದ್ಲು ಅಂತಂದ್ರ ಅವಳು ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾಳ, ಜೀವನವನ್ನ ಧೈರ್ಯದಿಂದ ಎದುರಿಸ್ತಾಳ ಅನ್ನೋದಕ್ಕ ಸಾಧ್ವಿ ಅರಸು ಮನೆತನದ ಮಧುಲಿಂಗ ನಾಯಕ ಮತ್ತು ವೀರಮ್ಮಾಜಿ ತಮ್ಮ ಮಕ್ಕಳಿಗೆ ಕೊಟ್ಟಂತಹ ಶಿಕ್ಷಣ, ಆ ಶಿಕ್ಷಣದಿಂದ ಮಲ್ಲಮ್ಮ ಎಂಥ ನಿರ್ಧಾರಗಳನ್ನ ತಗೊಂಡ್ಲು, ಎಷ್ಟು ಧೈರ್ಯವಂತವಾಗಿ ಶಿವಾಜಿ ಅದ್ರ ಜೊತೆ ಹೋರಾಟ ಮಾಡಿದ್ಲು. ಇತಿಹಾಸದೊಳಗ ಒಂದು ಸಂಸ್ಥಾನವನ್ನ ಅವಳ ಹೆಸರಿನಿಂದ ಗುರುತಿಸುವಂಕ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರ ಬಾಲ್ಯದಲ್ಲಿ ಅವಳಿಗೆ ದೊರೆತಂತಹ ಒಳ್ಳೆ ಸಂಸ್ಕಾರ, ಶಿಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರದಲ್ಲಿ ಮದುವೆ ವಯಸ್ಸಿಗೆ ಬಂದಂತಹ ಮಲ್ಲಮ್ಮನಿಗೆ ಗಂಡು ನೋಡ್ತಾ ಇದ್ರು. ಸಹಜವಾದ ಪ್ರಕ್ರಿಯೆ ಇದು. ಕುಟುಂಬದಲ್ಲಿ ವಯಸ್ಸಿಗೆ ಬಂದಾಳ ಅಂತಂದ್ರೆ ಒಂದು ಯೋಗ್ಯವಾದಂತಹ ವರನನ್ನ ನೋಡಿ ಆ ವರನಿಗೆ ಮದುವೆ ಮಾಡ್ಕೊಡ್ಬೇಕು ಅನ್ನೋದ್ರ ಜೊತೆಗೆ ಮನೆತನಗಳನ್ನ ನೋಡ್ಬೇಕು, ಯಾರ ಮನೆತನ ಕೊಡ್ಬೇಕು, ಎಷ್ಟು ದೂರದಲ್ಲಿ ಇರಬೇಕು, ಅಥವಾ ಎಷ್ಟು ಈ ಸಾಮಾಜಿಕ ಸ್ಥಾನಮಾನಗಳು, ಸ್ಟೇಟಸ್, ಅಂತಸ್ತೆಲ್ಲ ನೋಡ್ಬೇಕು ಅಂತ ಮಧುವರಸರು ಮಧುಲಿಂಗ ನಾಯಕರು ಮಗಳಿಗೆ ವರನನ್ನು ಹುಡುಕ್ಬೇಕಾದಾಗ ಚರ್ಚೆ, ಮನೆಯೊಳಗ್ ಚರ್ಚೆ ನಡೀತಿರ್ತದ. ಆ ಚರ್ಚೆ ಒಳಗ ನನ್ಗೆ ಎಂತ ಗಂಡ ಬೇಕು ಅಂತಂದ್ರ ಯಾವ ಗಂಡು ಮಗ ಅಥವಾ ಗಂಡಸು ತನ್ನ ವಯಸ್ಸಿನಷ್ಟು ಹುಲಿಗಳನ್ನ ಬೇಟೆಯಾಡಿರ್ತಾನ ಅಂಥವನನ್ನ ನನಗ್ ಮದುವೆ ಮಾಡಿಕೊಡ್ರಿ ಅಂತ ಹೇಳ್ತಾಳೆ. ಅಂದ್ರೆ ತಾನು ಮದುವೆಯಾಗ ಬಯಸುವಂತಹ ಗಂಡ ಎಷ್ಟು ಧೀರ ಮತ್ತು ದಿಟ್ಟನಾಗಿರ್ಬೇಕು ಅಂದ್ರೆ, ಹುಲಿ ಬೇಟೆಯಾಡುವುದು ಆಗಿನ ಕಾಲದಲ್ಲಿ ಅಷ್ಟು ಸರಳವಾದಂತಹ ಕೆಲಸ ಆಗಿರ್ಲಿಲ್ಲ. ಹುಲಿ ಬೇಟೆ ಸರಳವಾದಂತ, ಜಿಂಕೆ ಬೇಟೆ ಆಡದಷ್ಟು ಸರಳವಾದಂತಹ ರೀತಿಯಲ್ಲಿ ಹುಲಿ ಬೇಟೆ ಆಡಕ್ಕೆ ಆಗದೆ ಇರಬಹುದೇನು. ಅದಕ್ಕೋಸ್ಕರ ಯಾರು ತನ್ನ ವಯಸ್ಸಿನಷ್ಟು ಈಗ 18 ವರ್ಷದವ ಅಂದ್ರೆ 18 ಹುಲಿಗಳನ್ನ ಅವ ಕೊಂದಿರ್ಬೇಕು. 20 ವರ್ಷನವದಾನಂದ್ರೆ 20 ಹುಲಿಗಳನ್ನ ಅವ ಕೊಂದಿದ್ದ ಅಥವಾ ಬೇಟೆಯಾಡಿದ್ದ ಅಂತಂದ್ರ ಅವನು ಸಾಹಸಿ, ಶೌರ್ಯವಂತ, ಧೈರ್ಯವಂತ. ಅಂತಹ ಗಂಡನನ್ನ ನನಗೆ ಮದುವೆ ಮಾಡಿಕೊಡು ಅಂತ ಕೇಳ್ತಾಳ. ನೋಡ್ರಿ, ಮದುವೆಯಾಗುವ ಗಂಡು ಹೆಂಗಿರ್ಬೇಕು ಅನ್ನುವಂಥ ಕನಸು ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಾಮಾನ್ಯ. ಆದ್ರೆ ಒಬ್ಬ ರಾಣಿಯಾಗಿ ಅಥವಾ ಒಂದು ದೇಶಕತಿಯ ಮಗಳಾಗಿ ಅವಳು ಬಯಸುವಂತದ್ದು ಏನು ಅಂತಂದ್ರ ಧೈರ್ಯವಂತನಾದಂತಹ ಗಂಡ ನನಗ್ ಬೇಕು ಅನ್ನುವಂಥ ರೀತಿಯಲ್ಲಿ ಅವಳ ಒಂದು ಬೇಡಿಕೆಯನ್ನ ಇಡ್ತಾಳ. ಹಾಗಾಗಿ ಈಶಪ್ರಭು ಬೆಳವಡಿ ನಾಡಿಗೂ ಮತ್ತು ಸಾಧ್ವಿ ಅರಸರಿಗೂ ಬಹಳಷ್ಟು ದೂರ, ಜಾಗ್ರಫಿಕಲ್ ಆಗಿ ನೋಡಿದಾಗ, ಭೌಗೋಳಿಕವಾಗಿ ನೋಡಿದಾಗ ಅಷ್ಟು ದೂರದಿಂದ ಬೆಳವಡಿಗೆ ಮಲ್ಲಮ್ಮ ಬಂದ್ಲಾ ಅನ್ನುವಂಥದ್ದು. ಕರಾವಳಿ ಪ್ರದೇಶ ಆ ಭಾಗ, ಅಲ್ಲಿಂದ ಇಲ್ಲಿಗೆ ಒಂದು ಮದುವೆ ಮಾಡಿಕೊಡ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಇಂತಹ ಒಂದು ಬೇಡಿಕೆ. ಹಾಗಾದ್ರೆ ಇಷ್ಟು ಬೇಟೆಯಾಡದಂತ ವರ ಇಲ್ಲದಾನ ಅಂತ ಅವ್ರಿಗೆ ತಿಳಿಸ್ತವ್ರು ಯಾರು ಅಂತಂದ್ರೆ ಹುಲಿಯ ಸ್ವಾಮಿಗಳು ಈ ಎರಡೂ ಮನೆತನಕ್ಕ ಗುರುಗಳಾಗಿ ಸಂಚಾರ ಮಾಡ್ತಾ ಇದ್ರು, ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ರು, ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ನಿನ್ನ ಮಗಳು ಮೆಚ್ಚುವಂತಹ ಒಬ್ಬ ವರ ಎಲ್ಲದಾನಂದ್ರ ಬೆಳವಡಿ ಸಂಸ್ಥಾನದೊಳಗದಾನ ಅಂತ ಅವರು ಮದುವೆಯನ್ನ ಮಾಡಿಕೊಟ್ರು. ಇದಿಷ್ಟು ಬೆಳವಡಿ ಮಲ್ಲಮ್ಮ, ಬೆಳವಡಿಗೆ ಸ್ವಾದಿಯ ಮನೆತನದ ಹೆಣ್ಣು ಮಗಳು ನಮ್ಮ ಬಯಲು ಸೀಮೆ ಬೆಳವಡಿಗೆ ಸೊಸೆಯಾಗಿ ಬರ್ತಾಳ. ಸೊಸೆಯಾಗಿ ಬಂದಂತಹ ಮಲ್ಲಮ್ಮ ತನ್ನ ಇಡೀ ಸಂಸ್ಥಾನದಲ್ಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳನ್ನ ಗಮನಿಸ್ಕೊಂಡು ಈ ಒಂದು ಸಂಸ್ಥಾನವನ್ನ ಗಟ್ಟಿಗೊಳಿಸ್ಬೇಕು ಅಂತಂದ್ರ ನಾನು ಇಲ್ಲಿ ಏನ್ ಮಾಡಿ ನನ್ನ ಒಂದು ಅಸ್ತಿತ್ವವನ್ನ ಬೆಳೆಸ್ಕೋಬೇಕು ಅಥವಾ ಈ ಸಂಸ್ಥಾನ ಹೆಂಗಿರ್ಬೇಕು ಅಂತ. ಸ್ವಾದಿಯ ಮನೆತನದೊಳಗ ಹೆಣ್ಮಕ್ಳಿಗೆ ಅಥವಾ ಆ ಸಂಸ್ಥಾನದಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ರು, ಶಸ್ತ್ರಶಾಸ್ತ್ರದ ಶಿಕ್ಷಣ ಕೊಡ್ತಾ ಇದ್ರು. ಆದ್ರೆ ಬೆಳವಡಿ ಒಳಗಂತಹ ಪರಿಸ್ಥಿತಿಗಳು ಇತ್ವೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇದಕ್ಕಿಂತ ಏನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಅಥವಾ ಈ ತರದ ಮಲ್ಲ ಯುದ್ಧಗಳನ್ನ ಕಲಿಸುವುದು, ಒಂದು ಯುದ್ಧ ಕಲೆಗಳನ್ನ ಕಲಿಸುವುದು ಅಷ್ಟು ಸೀರಿಯಸ್ ಆಗಿ ಆಗಿನ ಆಡಳಿತಗಾರರು ಅದನ್ನ ಗಮನಿಸಿದ್ರು ಇಲ್ಲೋ ಗೊತ್ತಿಲ್ಲ.
ಆದ್ರೆ ಮಲ್ಲಮ್ಮ ಈ ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣವನ್ನ ಕೊಡ್ಬೇಕು, ಈ ಟ್ರೈನಿಂಗ್ ಕೊಡ್ಬೇಕು ಅನ್ನುವ ಕಾರಣಕ್ಕೆ ಆ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡಿಸ್ಕೊಂಡು ಒಂದು ಸೈನ್ಯ ಕಟ್ಟಿದ್ಲು ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಮೊದಲ ಮಹಿಳಾ ಸೈನ್ಯ ಕಟ್ಟಿದಂತಹ ಕೀರ್ತಿ ಬೆಳವಡಿ ಮಲ್ಲಮ್ಮನಿಗೆ ಸೇರ್ತದ. ಬೆಳವಡಿ ಒಳಗ ಒಂದು 2,000 ಜನರನ್ನ ಕೂಡಿಸ್ಕೊಂಡು ಮಹಿಳಾ ಸೈನ್ಯ ಕಟ್ಟಿದಳು ಅನ್ನುವಂಥದ್ದು ಅವಳ ಒಂದು ಇತಿಹಾಸದಿಂದ ಈಗ ಇತಿಹಾಸಕಾರರು ದಾಖಲಿಸಿರುವಂತಹ ಮಾಹಿತಿಯಿಂದ ನಮಗ ತಿಳಿದು ಬರ್ತದೆ. ಈ ವಿಷಯ ಬಹಳ ವಿಜೃಂಭಣೆಯಿಂದ ಜಗತ್ತಿಗೆ ಗೊತ್ತಾಗ್ಬೇಕಾಗಿತ್ತು. ಇತಿಹಾಸದ ಪುಟದೊಳಗ ಆಕೆ ಹೆಸರು ಅಜರಾಮರ ಆಗ್ಬೇಕಾಗಿತ್ತು. ಒಂದು ಮಿಲಿಟರಿ ಒಂದು ಪಡೆಯನ್ನ ಅವಳು ಇಟ್ಕೊಂಡಿದ್ಲು ಅನ್ನುವಂಥ ಒಂದು ಅಭಿಮಾನದ ಸಂಗತಿ ಬಯಲಿಗೆ ಬರ್ಲಿಕ್ಕೆ ಬಹಳ ತಡ ಆಯ್ತು ಅಂತ ಹೇಳಿ ಅನಿಸ್ತದ. ಅದೇನೇ ಇರ್ಲಿ, ಒಂದು ಸೈನ್ಯವನ್ನ ಕಟ್ಟಿದಳು. ಈ ಸೈನ್ಯ ಕಟ್ಟಿದ್ದು ಮುಂದೆ ಅವಳಿಗೆ ಹೇಗ್ ಸಹಾಯ ಆಯ್ತು ಅಂತ ನಾವು ನೋಡಿದಾಗ, ಮಲೆನಾಡಿನ ಕರಾವಳಿ ಪ್ರದೇಶದ ಸಾಧ್ವಿ ಸಂಸ್ಥಾನದ ಮಗಳು ಮಲ್ಲಮ್ಮ ಬೆಳವಡಿ ಒಳಗ ರಾಣಿಯಾಗಿ ಈ ಒಂದು ಸೈನ್ಯವನ್ನ ಕಟ್ಟುವುದ್ರ ಮೂಲಕ ಇಲ್ಲಿಯ ಭೌಗೋಳಿಕ ವಾತಾವರಣವನ್ನ ಅರ್ಥ ಮಾಡಿಕೊಂಡು ತನ್ನ ಸಂಸ್ಥಾನವನ್ನ ಗಟ್ಟಿಗೊಳಿಸುವುದರಲ್ಲಿ ಅವಳು ತೋರಿಸಿದಂತಹ ಒಂದು ಜಾಣ್ಮೆಯನ್ನ ನೋಡಿದಾಗ ನಮ್ಗ ಬಹಳ ಅವಳು ಎಷ್ಟು ಇಂಟೆಲಿಜೆಂಟ್ ಇದ್ಲು ಅಥವಾ ಎಷ್ಟು ಜಾಣ ಇದ್ಲು ಅನ್ನೋದು ನಮ್ಮ ಗಮನಕ್ಕೆ ಬರ್ತದೆ. ಕೇವಲ ಯಾವುದೋ ಒಂದು ಸಡನ್ ಆಗಿ ಯಾವುದೋ ಬದಲಾವಣೆಗಳು ಯಾರಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರೂ ಒಂದು ಪ್ರೇರಣೆ, ಶಕ್ತಿ ಅವೆಲ್ಲವುಗಳು ಕೂಡ ಒಬ್ಬ ವ್ಯಕ್ತಿಯನ್ನ ರೂಪಿಸ್ತಾವು. ಹಾಗೇನೆ ಆ ಜಾಣ್ಮೆ ತನ್ನ ಸುತ್ತ ಅದನ್ನ ಭದ್ರ ಮಾಡ್ಕೊಳ್ತಾ ಹೋಗ್ತತಿ ಅಂತ. ಅಕ್ಕಿಗೆ ಕುದುರೆ ಹತ್ತಿ ಹೋಗುವಂತ ಅಥವಾ ಶಾಸ್ತ್ರ ವಿದ್ಯೆಯನ್ನ ಕಲ್ತಿದ್ದಂಥವಳಿಗೆ ಕುದುರೆ ಸವಾರಿ ಗೊತ್ತಿತ್ತು, ಯುದ್ಧ ಕಲೆಗಳು ಗೊತ್ತಿತ್ತು. ಆದ್ರ ಆಕಿ ತಾನೊಬ್ಬಕಿನ ಹಂಗ ಮಾಡ್ಕೊಂಡು ಅಲ್ಲಿ ಕೂತ್ರ ಸಾಕಾಗಿಲ್ಲ. ಈ ಹೆಣ್ಮಕ್ಳಿಗೂ ಕೊಡ್ಬೇಕು ಅನ್ನುವಂಥ ವಿಶಾಲವಾದಂಥ ಆಲೋಚನೆ, ದೂರದ ಆಲೋಚನೆ ಮುಂದೆ ಅವಳಿಗೊಂದು ಸಂಸ್ಥಾನವನ್ನು ಉಳಿಸ್ಲಿಕ್ಕೆ ಸಹಾಯ ಮಾಡ್ತು ಅಂತ ಹೇಳಿ ಇಲ್ಲಿ ಅವಳ ಈ ಒಂದು ಕಾರ್ಯವನ್ನ ನಾವು ಮೆಚ್ಕೊಳ್ಬೇಕು. ಹಾಗೇನೆ ಸುಮಾರು ಕ್ರಿಸ್ತಶಕ 1676ರಲ್ಲಿ 76ರಿಂದ 78ರವರೆಗೆ ಈ ಒಂದು ಕಾಲಘಟ್ಟದಲ್ಲಿ, ಈ ಬೆಳವಡಿಯ ಸಂಸ್ಥಾನದ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕವನ್ನ ಮತ್ತು ಮಹಾರಾಷ್ಟ್ರವನ್ನ ಹೆಚ್ಚು ಕಡಿಮೆ ವಶಪಡಿಸ್ಕೊಂಡು ಬಹಳ ಮುಖ್ಯಸ್ಥರಾಗಿ ಆಡಳಿತ ಮಾಡ್ತಾ ಇರುವಂತಹ ಮಾಡೋರು ಯಾರಾಗಿದ್ರು ಅಂತಂದ್ರ ಶಿವಾಜಿ ಮಹಾರಾಜರು ಆಗಿನ ಕಾಲದಲ್ಲಿ ಈ ಎಲ್ಲಾ ಪ್ರದೇಶಗಳನ್ನ, ಈಗ ನಾವು ಕರ್ನಾಟಕ ಮಹಾರಾಷ್ಟ್ರ ಅಂತೆಲ್ಲ ಭಾಗಗಳನ್ನ ಮಾಡ್ಕೊಂಡಿದ್ವಿ. ಆದ್ರೆ ಅವಾಗ ಒಬ್ಬ ರಾಜ ತನ್ನ ಭೂ ಪ್ರದೇಶದ ವ್ಯಾಪ್ತಿಯನ್ನ ತನ್ನ ಆಡಳಿತಕ್ಕೆ ಸೇರಿಸಿಕೊಳ್ಳುವಂಥದ್ದು ಒಂದು ಸಾಮಾನ್ಯವಾದಂತಹ ವಿಷಯ ಆಗಿತ್ತು. ಎಲ್ಲೆಲ್ಲಿ ಸೋರ್ಸ್ಗಳಿರ್ತಾವಲ್ಲ, ಈ ಆದಾಯದ ಮೂಲಗಳನ್ನ ಅವರು ತಮ್ಮ ಒಂದು ವಶಕ್ಕೆ ತೆಗೆದುಕೊಳ್ಳುವುದು ಅಥವಾ ರಾಜ್ಯವನ್ನ ವಿಸ್ತರಣೆ ಮಾಡುವುದು, ಬೊಕ್ಕಸವನ್ನ ತುಂಬಿಕೊಳ್ಳುವಂತಹ ಕಾರ್ಯಚಟುವಟಿಕೆಗಳನ್ನ ಮಾಡುವುದು ಆಗಿನ ಕಾಲದ ರಾಜರ ಒಂದು ಸಾಮಾನ್ಯ ಪ್ರಕ್ರಿಯೆ ಆಗಿತ್ತು. ಹಾಗಾಗಿ ರಾಜ್ಯ ವಿಸ್ತರಣೆಗೋಸ್ಕರ ದಂಡಯಾತ್ರೆಯನ್ನ ಶಿವಾಜಿ ಮಾಡ್ತಾ ಇದ್ದ. ಈ ನಡುವೆ 1676ರಿಂದ 78ರವರೆಗೆ ಛತ್ರಪತಿ ಶಿವಾಜಿ ಸೀಮಾ ದಂಡಯಾತ್ರೆಯನ್ನ ಕೈಗೊಂಡ. ಎಲ್ಲಿಂದ ಅಂದ್ರೆ ರಾಯಲಸೀಮೆಯ ಉತ್ತರ ತಮಿಳುನಾಡು ಗೆದ್ದುಕೊಂಡು ಅವನು ಮಹಾರಾಷ್ಟ್ರಕ್ಕೆ ಹೋಗುವಾಗ ಏನಾಯ್ತು ಅಂತಂದ್ರ ಬೆಳವಡಿ ಸಮೀಪದ ಯಾದವಾಡ ಅನ್ನುವಂಥದ್ರಲ್ಲಿ ಒಂದು ವಾಸ್ತವ್ಯವನ್ನ ಅವನು ಹೂಡ್ದ ಅಂತ. ಇಲ್ಲಿ ವಾಸ್ತವ್ಯ ಹೂಡಿದಾಗ ಸೈನ್ಯಕ್ಕೆ ವಿಶೇಷವಾಗಿ ದವಸ ಧಾನ್ಯದ ಅವಶ್ಯಕತೆ ಇದೆ, ಹಾಲು ಹೈನುಗಳ ಅವಶ್ಯಕತೆ ಇದೆ. ಯುದ್ಧವನ್ನ ಗೆದ್ದುಕೊಂಡು ಬಂದಂಥವ್ರು ಎಲ್ಲೋ ಒಂದ್ ಕಡೆ ಬಿಡಾರ ಹೂಡಿದಾಗ ತಮಗೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನ ಸ್ಥಳೀಯರು ಕೊಡಬೇಕು ಅನ್ನುವಂಥ ನಿರೀಕ್ಷೆಯನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಈಶಪ್ರಭುಗೂ ಅಂದ್ರೆ ಬೆಳವಡಿ ಮಲ್ಲಮ್ಮನ ಗಂಡ ಈಶಪ್ರಭುಗೂ ಮತ್ತು ಶಿವಾಜಿಯ ಸೈನಿಕರಿಗೂ ಒಂದು ಇದ್ರ ಕುರಿತಾದಂತಹ ಒಂದು ಒಪ್ಪಂದನೋ ಅಥವಾ ಮಾತುಕತೆನೋ ಏನೂ ಆಗುವುದಿಲ್ಲ. ಬೆಳವಡಿ ಕೋಟೆಯ ಹೊರಗೆ ದನ ಕಾಯಲಿಕ್ಕೆ ಹೋದಂತಹ ಎಲ್ಲಾ ದನಗಳನ್ನ ಶಿವಾಜಿಯ ಸೈನಿಕರು ತಮ್ಮ ಬಿಡಾರಕ್ಕೆ ಹೊಡ್ಕೊಂಡು ಹೋಗ್ಬಿಟ್ರು ಅಂತ. ಶಿವಾಜಿ ದಂಡಯಾತ್ರೆಯನ್ನ ಮಾಡಿ ತಮ್ಮ ಯಾದವಾಡದಲ್ಲಿ ಬಂದು ಉಳ್ಕೊಂಡನ, ಅವನಿಗೆ ಬೇಕಾದಂತಹ ರಾಜ ಮರ್ಯಾದೆಯನ್ನ ಮಾಡೋಣ ಅನ್ನುವಂತ ಆಲೋಚನೆಯೊಳಗೆ ಈಶಪ್ರಭು ಇದ್ದ. ಆದ್ರೆ ಒಂದು ಅಚಾತುರ್ಯ ಘಟನೆಗಳು ನಡೆದು ಹೋಗ್ಬಿಟ್ಟು ಏನಾಯ್ತು ಅಂತಂದ್ರ ಸೈನಿಕರು ಹಾಲು ಮತ್ತು ಹೈನಕ್ಕಾಗಿ ಬೆಳವಡಿಯ ಆಕಳು, ಎಮ್ಮೆ, ಎತ್ತು, ಹಸು ಜಾನುವಾರುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು. ಅದನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಈಶಪ್ರಭು ಹೋಗ್ತಾನ. ಅವ್ರ ನಡುವೆ ಕಾಳಗ ಶುರು ಆಗ್ತದೆ. ಕಾಳಗ ಶುರುವಾದಾಗ ಈಶಪ್ರಭು ಆ ಒಂದು ಕಾಳಗದಲ್ಲಿ ಮರಾಠ ಸೈನಿಕರ ಜೊತೆ ಹೋರಾಡ್ತಾ ರಣಭೂಮಿಯೊಳಗ ಸಾವನ್ನಪ್ತಾನ.
ಈ ಒಂದು ವಿಷಯ ಮನೆಯಲ್ಲಿರುವಂತಹ ಮಲ್ಲಮ್ಮನಿಗೆ ಗೊತ್ತಾಗ್ತತಿ. ತೊಟ್ಟಿಲ ತುಗ್ತಾ 1 ವರ್ಷದ ಮಗುವನ್ನ ಆಡಿಸ್ತಾ ಇರುವಂತಹ ಮಲ್ಲಮ್ಮಳಿಗೆ ಗಂಡ ರಣಭೂಮಿಯಲ್ಲಿ ಸತ್ ಹೋದ ಅನ್ನುವಂತಹ ವಿಷಯ ತಿಳಿದಾಗ ಅವಳು ಒಂದು ತಪ್ಪು ಮಾಹಿತಿಗಳು ಹೇಗೆ ನಮ್ಮ ವಿವೇಚನೆಯನ್ನ ಕೆಡಿಸ್ತಾವು ಅನ್ನೋದಕ್ಕ ಶಿವಾಜಿ ಮಹಾರಾಜನ ಈಶಪ್ರಭುವಿನ ಜೊತೆ ಒಂದು ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಬಹುದಾಗಿತ್ತು, ಮಾತುಕತೆ ಆಗ್ಬಹುದಾಗಿತ್ತು, ಅವರಿಗೆ ಬೇಕಾದಂತ ಸಹಾಯವನ್ನ ಇವ್ರು ಮಾಡಬಹುದಾಗಿತ್ತು. ಆದ್ರೆ ಅವು ಯಾವುದೂ ಆಗದೆ ಅನ್ಯಾಯವಾಗಿ ಈಶಪ್ರಭುವಿನ ಪ್ರಾಣ ಈ ಯುದ್ಧದೊಳಗೆ ಹೋಗ್ಬಿಡ್ತತಿ. ಅವ್ರೇನು ಈ ಪ್ರದೇಶವನ್ನ ವಶಪಡಿಸ್ಕೊಳ್ಬೇಕು ಅಂತ ಬಂದವ್ರಲ್ಲ, ಸುಮ್ನೆ ದಂಡ ಯಾತ್ರೆ ಮುಗಿಸ್ಕೊಂಡು ಹೋಗೋರು ಇಂಥ ಒಂದು ಅಚಾತುರ್ಯಕ್ಕೆ ಅಲ್ಲಿ ಕಾರಣರಾಗ್ತಾರ. ಅವಾಗ ಯುದ್ಧ ಭೂಮಿಗೆ ವೀರಾವೇಶದಿಂದ ಏನ್ ಮಾಡ್ತಾಳಂದ್ರೆ ಮಲ್ಲಮ್ಮ ಖಡ್ಗ ಹಿಡ್ಕೊಂಡು ಹೊರಡ್ತಾಳ. ಅಂದ್ರ ತನ್ನ ಗಂಡನಿಗೆ ಮಾಡಿದಂತ ಈ ಒಂದು ಯುದ್ಧ ತನಗ್ ತಂದಂತ ಅನ್ಯಾಯಕ್ಕೆ ಪ್ರತಿಕಾರ ತೀರ್ಸ್ಕೋಬೇಕು ಅಂತ ಹೇಳಿ ಅವಳು ಏನ್ ಮಾಡ್ತಾಳಂದ್ರ ಖಡ್ಗವನ್ನ ಹಿಡಿದು ಕುದುರೆಯನ್ನ ಏರಿ ಜಟ್ಟಿ ಅಂದದಿ ಹೋದ್ಲು ಅಂತ ಹೇಳ್ತಾರ. ಎಲ್ಲಿ ಯುದ್ಧ ಭೂಮಿಗೆ ಹೋಗಿ ಯುದ್ಧವನ್ನ ಮಾಡಿದ್ಲು ಅಂತ. ಈ ಯುದ್ಧ ಎಲ್ಲಿವರೆಗೆ ನಡೀತತಿ ಅಂದ್ರೆ ಸುಮಾರು 27 ದಿನಗಳ ಕಾಲ ಯುದ್ಧ ನಡೀತತಿ. ಆವಾಗ ಮರಾಠ ಸೈನಿಕರು ಇವಳ ಒಂದು ಯುದ್ಧ ಚಾತುರ್ಯವನ್ನ, ಚಾಣಾಕ್ಷತೆಯನ್ನ, ಕೌಶಲ್ಯವನ್ನ ಕಂಡು ಅವಳಿಗೆ ಒಂದು ಶಭಾಶ್ಗಿರಿಯನ್ನ ಕೊಡ್ತಾರ. ಅದನ್ನ ಮರಾಠರ ತಾರಾಬಾಯಿ ಅನ್ನುವಂಥವಳು ತನ್ನ ಆಸ್ಥಾನಿಕರಿಂದ ಅದನ್ನ ಉಲ್ಲೇಖ ಮಾಡ್ತಾಳ. ಏನು ಅಂತಂದ್ರೆ, ವಾರೇ ವಾಹ್ ಸಾಹೇಬ್ ರಾಣಿ ಸರ್ಕಾರ್, ಇದ್ರೆ ಇರ್ಬೇಕು ನಿಮ್ಮಂತ ಹೋರಾಟಗಾರ್ತಿ ಅಂತ ಹೇಳಿ ಅವ್ರಿಗೆ ಅಪ್ರಿಶಿಯೇಷನ್ಸ್ ಮಾಡ್ತಾರ. ಯಾವಾಗೂ ನಾವ್ ಅನ್ಕೋಬೇಕು, ಯಾರನ್ನ ಯಾರು ಮೆಚ್ತಾರ ಅಂತಂದ್ರ ನಿಜವಾದ ಕೌಶಲ್ಯ ಇರುವಂತಹ ವ್ಯಕ್ತಿ ನನ್ ವೈರಿ ಆಗಿದ್ರು ಕೂಡ ಅವನು ಮಾಡುವಂತಹ ಚಾಣಾಕ್ಷತನದ ಚಾಕಚಕ್ಯತೆಗಳನ್ನ, ಯುದ್ಧ ಭೂಮಿಯ ಕೌಶಲ್ಯಗಳನ್ನ ನೋಡಿದಾಗ ಒಬ್ಬ ಸಾಮಾನ್ಯ ಸೇವಕ ಅಂತನ ಏನಂದ್ರೆ ವಾರೇ ವಾಹ್ ರಾಣಿ ಸರ್ಕಾರ್, ಇದ್ರೆ ಇರ್ಬೇಕು ನಿಮ್ಮಂತವ್ರು ಅಂತ ಒಂದು ಅಭಿಮಾನದ ಮಾತುಗಳನ್ನ ಮಲ್ಲಮ್ಮನ ಕುರಿತಾಗಿ ಅವ್ನು ಹೇಳ್ತಾನ, ಅದನ್ನ ಉಲ್ಲೇಖ ಮಾಡ್ತಾರ. ಅದನ್ನ ಹೇಳ್ಬೇಕಾದ್ರೆ ನನಗೂ ಕೂಡ ಮೈ ರೋಮಾಂಚನ ಅನಿಸ್ತದ. ಅಂದ್ರ ಯುದ್ಧ ಭೂಮಿಯೊಳಗ ಮಲ್ಲಮ್ಮ ಎಷ್ಟು ಸಾಹಸದಿಂದ ಹೋರಾಟ ಮಾಡಿದ್ಲು ಅನ್ನುವಂಥದ್ದು. ಈ ರೀತಿ ಹೋರಾಟ ಮಾಡಿದಾಗ ಕೂಡ ಮಲ್ಲಮ್ಮನಿಗೆ ವಿಜಯ ಆಗುವುದಿಲ್ಲ. ಯಾಕಂದ್ರ ಪ್ರಬಲವಾದಂತಹ ದೊಡ್ಡ ಸೈನ್ಯವನ್ನ ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಸತ್ತು ಗಂಡ ಯಾವಾಗ ಖಡ್ಗ ಹಿಡಿದ್ಲು ಅಂದ್ರ ಗಂಡ ಸತ್ತು ರಣಭೂಮಿಯೊಳಗ್ ಬಿದ್ದಂತ ಸಂದರ್ಭದಲ್ಲಿ ಅವಳ ಮನೋಬಲ ಹೇಗಿರ್ಬೇಕು, ಅಂಥ ಸಂದರ್ಭದಲ್ಲಿಯೂ ಖಡ್ಗ ಹಿಡಿದು ತಾಯ್ನಾಡನ್ನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡುವ ಮಹಿಳೆಯ ಆತ್ಮಬಲ ಎಂತದಿರ್ಬೇಕು, ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ಬೇಕು, ಮೆಚ್ಕೊಳ್ಬೇಕು. ನಾವೆಂತದ್ದೇ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ಎಷ್ಟು ಆತ್ಮವಿಶ್ವಾಸ ಮೇಡಮ್ ಮ್ಯೂಟ್ ಆಗಿದೆ ನಿಮ್ದು. ಈಗ ಕೇಳಿಸಿದ್ರಿ ಮೇಡಮ್? ಯಾವಾಗ ಮ್ಯೂಟ್ ಆಯ್ತು? ಎಸ್ ಕೇಳಿಸ್ತಾ ಇದೆ. ನಮ್ಮ ಮಹಿಳೆಯರ ಆತ್ಮಬಲ ಎಂಥದ್ದು ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೇಕಾಗ್ತತಿ. ಗಂಡ ಸತ್ತಂತಹ ಸಂದರ್ಭದಲ್ಲಿ ಅಳ್ತಾ ಕರ್ತಾ, ತೊಟ್ಲೊಳಗ್ 1 ವರ್ಷದ ಮಗು ಐತಿ, ಅಳ್ತಾ ಕರಿತಾ ಕೂಡದೆ ಯುದ್ಧ ಭೂಮಿಗೆ ಕಚ್ಚೆ ಹಾಕೊಂಡು ಕುದುರೆ ಏರಿ ಕತ್ತಿ ಹಿಡಿದು ಹೋಗಿ ಈ ರೀತಿ ಸೈನಿಕರಿಂದ ಅನಿಸ್ಕೊಳ್ಳುವಂತಹ ರಾಣಿ ಎಂಥ ಮನೋಬಲ ಇರ್ಬೇಕು ಅವಳಿಗೆ. ನಾವು ನಿಜವಾಗೂ ಇತಿಹಾಸದ ಪುಟಗಳಿಂದ ಯಾರ್ ಸೋತ್ರು ಯಾರ್ ಗೆದ್ದು ಅನ್ನುವಂಥದ್ದನ್ನ ತಿಳ್ಕೊಳಕ್ಕಿಂತ ಸೋಲು ಗೆಲುವಿನ ಹಿಂದಿನ ಮಾತನ್ನ ಬಿಡೋಣ, ಹೇಗೆ ಹೋರಾಡಿದ್ರು, ಅವರ ಮನಸ್ಥಿತಿಗಳು ಹೇಗಿದ್ದು ಅನ್ನೋದನ್ನ ನಾವು ತಿಳ್ಕೋಬೇಕು. ಚೆನ್ನಮ್ಮ ಆಗಿರ್ಬಹುದು, ಮಲ್ಲಮ್ಮ ಆಗಿರ್ಬಹುದು, ಈ ಎಂಥ ಸಂದರ್ಭಗಳಲ್ಲಿ ಕತ್ತಿಯನ್ನ ಹಿಡಿದ್ರು, ಎಂಥ ಸಂದರ್ಭದಲ್ಲಿ ಈ ಹೋರಾಟಗಳಲ್ಲಿ ತೊಡಗಿಸ್ಕೊಂಡ್ರು ಅನ್ನುವಂಥದ್ದನ್ನ ನೋಡಿದಾಗ ಇವ್ರು ಯಾರಿಗೂ ನೀನ್ ಹೆಣ್ಮಗಳದಿ ಬಾರವಾ, ನೀನು ರಾಣಿಯಾಗಿರು ಅಂತ ಹೇಳಿ ಕೊಟ್ಟಿಲ್ಲ. ಎಲ್ಲಾ ಸಂದರ್ಭಗಳು ಅನಿವಾರ್ಯವಾಗಿ ಅನಿವಾರ್ಯತೆ ಇದ್ದಾಗ ಮಾತ್ರ ಇವ್ರಿಗೆ ಆಡಳಿತ ಕೊಟ್ಟಾರ. ಅದನ್ನು ನಾವು ನೋಡ್ಕೋಬೇಕು. ಯಾವತ್ತೂ ಆಡಳಿತ ಸುಲಭವಾಗಿ ಇವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಇವರೊಳಗಿರುವಂತಹ ದೇಶ ಪ್ರೇಮ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ಹಠ, ಛಲ, ಧೈರ್ಯ, ಸಾಹಸ ಅವರನ್ನ ಆ ರೀತಿಯಾಗಿ ಮಾಡ್ತು. ಇದು ನಮ್ಮೆಲ್ಲರಿಗೂ ಇವತ್ತಿಗೂ ಮಾದರಿ. ಸಾಮಾನ್ಯ ಮಹಿಳೆಯರಾಗಿದ್ರ ಸತ್ತ ಗಂಡ ಸತ್ತಾನ ಅಂತ ಹೇಳಿ ಅಳ್ಕೊಂಡ್ ಕರ್ಕೊಂಡ್ ಕುಂದ್ರಬಹುದಾಗಿತ್ತು. ಆದ್ರ ಆಕಿ ಗಂಡನನ್ನ ಆಮೇಲೆ ನೋಡ್ತೀನಿ, ದೇಶವನ್ನ, ನಾಡನ್ನ, ನುಡಿಯನ್ನ ರಕ್ಷಣೆ ಮಾಡ್ಕೋತೀನಿ ಅಂತ. ಶಿವಾಜಿ ನಮ್ಮವನೇ ಆಗಿರ್ಬಹುದು, ಆದ್ರೆ ಈಗ ಸದ್ಯಕ್ಕೆ ಅವನು ವೈರಿಯಾಗಿ ನಮಗೆ ಎದುರಿಗೆ ಬಂದಾನ ಅಂತಂದ್ರ ಅದು ಯಾರೇ ಆಗಿರ್ಲಿ ಆ ಹೋರಾಟದ ಕಿಚ್ಚನ್ನ ಎದುರಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಮಲ್ಲಮ್ಮ ಹೋರಾಟ ಮಾಡ್ತಾಳೆ. ಆದ್ರೆ ದೊಡ್ಡ ಸೈನ್ಯದ ಮುಂದ ಅವಳು
ಅಷ್ಟು ಪರಾಭವಗೊಳ್ತಾಳ. ಯಾಕಂದ್ರ ಅಷ್ಟು ದೊಡ್ಡ ಸೈನ್ಯವನ್ನ ಸೋಲಿಸುವುದು ಕಷ್ಟದ ಮಾತಾಗಿತ್ತು. ಆದ್ರೆ ಅವಳಲ್ಲಿಯ ಜಾಣ್ಮೆಯನ್ನ ನಾವು ಮತ್ತೆ ಮೆಚ್ಚಬೇಕು. ಅವಳಿಗೆ ಗೊತ್ತಾಯ್ತು ಈ ದೊಡ್ಡ ಸೈನ್ಯವನ್ನ ಸೋಲ್ಸಕ್ ಸಾಧ್ಯ ಇಲ್ಲ, ಯಾವುದು ಸಾಹಸದಿಂದ ಆಗಂಗಿಲ್ಲ ಅದನ್ನ ಚಾಣಾಕ್ಷತನದಿಂದ ಮಾಡ್ಬೇಕು ಅಂತ, ಯಾವುದು ರಟ್ಟೆ ಬಲದಿಂದ ಆಗದೆ ಇರುವುದನ್ನ ಬುದ್ಧಿ ಬಲದಿಂದ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಲು. ಶಿವಾಜಿ ಬಗ್ಗೆ ಎಲ್ಲಾ ಜನಜನಿತವಾದಂಥ ಕಥೆಗಳು, ಅವನು ಸ್ತ್ರೀಯನ್ನ ಗೌರವಿಸುವವನು, ದೇವಿಯನ್ನ ಆರಾಧಿಸುವವನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಯಾದವಾಡದ ಪಕ್ಕದಲ್ಲಿರುವಂತಹ ದ್ಯಾಮವ್ವನ ಗುಡಿಗೆ, ಸದ್ಯಕ್ಕೆ ಹೆಸರು ನೆನಪರ್ತಾ ಇಲ್ಲ, ಆ ದ್ಯಾಮವ್ವನ ಗುಡಿಗೆ ಅವನು ಬಿಡಾರದಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನ ಅನ್ನುವಂಥದ್ದು ಅವಳಿಗೆ ಗೊತ್ತಾಯ್ತು. ಆಗ ಅವಳೇನ್ ಮಾಡಿದ್ಲು ಅಂತಂದ್ರ ತನ್ನ 2,000 ಮಹಿಳಾ ಸೈನಿಕರನ್ನ ತೆಗೆದುಕೊಂಡು ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿದ್ಲು. ಯಾವ ಸಂದರ್ಭದಲ್ಲಿ? ಅವನು ದೇವಿಯನ್ನ ಆರಾಧಿಸುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿದಾಗ ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನ ಸೆರೆ ಹಿಡಿದ್ಲು ಅಂತ. ಇಲ್ಲಿ ಅವನ್ ಸೆರೆ ಹಿಡಿದ್ಲೋ ಅವಳು ಸೆರೆ ಹಿಡಿದ್ಲೋ ಅನ್ನೋದಕ್ಕಿಂತ ಇಲ್ಲಿ ಒಂದು ಕಠಿಣವಾದಂತಹ ಪರಿಸ್ಥಿತಿಯನ್ನ ಸುಲಭವಾಗಿ ಅವಳು ಅದನ್ನ ಏನ್ ಮಾಡ್ಕೊಂಡ್ಲು ಅಂದ್ರೆ ಪರಿಹಾರ ಮಾಡ್ಕೊಂಡ್ಲು. ಯಾವ ಸಂದರ್ಭದೊಳಗ ಶಿವಾಜಿ ಮೃದುವಾಗಿಯೂ ಆಲೋಚನೆ ಮಾಡುವಂತ ವಿವೇಚನೆ, ರಾಜ್ಯ ಅಂತ ಬಂದಾಗ, ಯುದ್ಧ ಅಂತ ಬಂದಾಗ ಅವನು ಮಾಡುವಂತಹ ಆಲೋಚನೆಗಳು ಬೇರೆನೇ ಆಗಿರ್ತಾವ. ಒಂದು ದೇವ್ರು, ಒಂದು ಸನ್ನಿಧಾನ, ಒಂದು ಹೆಣ್ಮಗು ಅಂತ ಬಂದಾಗ ಅವನ ಆಲೋಚನೆಗಳು ಬೇರೆ ಆಗಿರ್ತಾವ. ಸ್ಥಾನಮಾನಗಳನ್ನ ಆಧರಿಸಿ, ಅಂದ್ರೆ ಯಾವ ಸ್ಥಾನದಲ್ಲಿ ಅವ್ನು ಕೂತ್ಕೋತಾನ ಅವನ ಆಲೋಚನೆಗಳು ಅದೇ ತರ ಆಗಿರ್ತಾವ. ಒಂದು ಸಣ್ಣ ಸಂಸ್ಥಾನ ನನಗ ಅಲ್ಲಿ ಏನು ಗೊತ್ತಿಲ್ಲ, ನನ್ನ ಸಣ್ಣ ಸಂಸ್ಥಾನ ನನ್ಗಿದ್ದದ ಅಂತ ಬಂದಾಗ ಅವನು ಏನಾದ್ರೂ ಮಾಡಿ ಗೆಲ್ಬೇಕು ಅಂತ ಯೋಚನೆ ಮಾಡ್ತಾನ. ಹೆಣ್ಣು ಗಂಡು ಅಂತ ಯೋಚನೆ ಮಾಡಂಗಿಲ್ಲ, ಇದನ್ನ ನಾನು ವಶಪಡಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನ. ಆದ್ರೆ ಆ ಹೆಣ್ಮಗಳು ಸೈನ್ಯ ಕಟ್ಕೊಂಡು ಅಲ್ಲಿ ಬಂದಾಗ ಶಿವಾಜಿ ಸಹಜವಾಗಿ ಏನಾಗ್ತಾನ ಅಂತಂದ್ರ ಈ ತಪ್ಪು ಅಭಿಪ್ರಾಯಗಳು ನಮ್ ನಡುವೆ ಆಗ್ಬೋದು, ನಾನು ನಿನ್ನ ಸಹೋದರಿ ಅಂತ ಹೇಳಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಆ ಏನು ಯುದ್ಧ ಕೊನೆಗೊಳ್ತದ. ಅಲ್ಲಿ ಒಂದು ಹೊಸ ಬಾಂಧವ್ಯ ಅವರಿಬ್ಬರ ನಡುವೆ ಏರ್ಪಡ್ತದ. ಹೀಗೆ ಬೆಳವಡಿ ಮಲ್ಲಮ್ಮ ಶಿವಾಜಿಯನ್ನ ಗೆಲ್ತಾಳ. ಯುದ್ಧದಿಂದ ಅಲ್ಲ, ಅವಳ ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ, ಅವನು ಹೆಣ್ಮಕ್ಳ ಮೇಲಿಟ್ಟಿರುವಂತಹ ಭಕ್ತಿಯಿಂದ. ಶಿವಾಜಿ ಕೂಡ ಹೆಣ್ಮಗಳ ಜೊತೆ ನಾನು ಹೋರಾಟ ಮಾಡಬಾರ್ದು, ಅಥವಾ ಇಲ್ಲಿ ನನ್ನಿಂದ ತಪ್ಪಾಗಿ ಹೋಯ್ತು, ಅನಗತ್ಯವಾಗಿ ನಾನು ವಿಷಪ್ರಭುವನ್ನ ಕೊಲೆ ಮಾಡಿದೆ, ಅಥವಾ ಈ ಯುದ್ಧದಲ್ಲಿ ಹತನಾದ ಅನ್ನುವಂತಹ ಭಾವ ಅಲ್ಲಿ ನಮಗ ಸಿಗ್ತದೆ. ಅವಾಗ ಮಲ್ಲಮ್ಮ ಮತ್ತು ಶಿವಾಜಿಯ ನಡುವಿನ ವೈಮನಸ್ಸುಗಳು ದೂರಾಗಿ ಮಲ್ಲಮ್ಮನನ್ನ ಸಹೋದರಿಯಾಗಿ ಶಿವಾಜಿ ಸ್ವೀಕಾರ ಮಾಡಿ ತನ್ನ ನಾಡಿಗೆ ಮುಂದೆ ಹೋಗ್ತಾನೆ ಅನ್ನುವಂಥದ್ದು ನಮಗ ಇತಿಹಾಸದ ಪುಟಗಳೊಳಗ ಸಿಗ್ತದೆ. ಈ ಎಲ್ಲಾ ಮಾಹಿತಿಗಳನ್ನ ನಾವು ಇತಿಹಾಸದ ಇದೇ ರೀತಿಯಾದಂತಹ ನಮ್ಮ ಹೆಣ್ಮಕ್ಳ ಕುರಿತು ಹೇಳ್ಬೇಕು ಅಂದ್ರ ಬೆಳವಡಿಯ ಮಲ್ಲಮ್ಮನ ಈ ಶೌರ್ಯ ಸಾಹಸದ ಕತೆ ಒಂದ್ ರೀತಿ ಆದ್ರ, ನಮ್ಮ ನಾಡಿನ ಮಹಿಳೆಯರು ಚೆನ್ನಮ್ಮನ ಕಥೆನೂ ಅದೇ ತರ. ಹಾಗೇನೆ ಇನ್ನೊಬ್ಬ ವೀರ ಮಹಿಳೆ, ಅವಳು ಕೂಡ ಮಹಿಳಾ ಸೈನ್ಯವನ್ನ ಕಟ್ಟಿದಂತಹ ಮಹಿಳೆಯ ಕುರಿತು ನಾನು ಒಂದು ಕಂಪ್ಯಾರಿಟಿವ್ ಆಗಿ ಇನ್ನೊಂದು ಸ್ಟೋರಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಣಿ ವೇಲು ನಾಚಿಯಾರ್ ಅನ್ನುವಂಥವಳು ದಕ್ಷಿಣ ತಮಿಳ್ನಾಡಿನೊಳಗ ರಾಜ್ಯ ರಾಮನಾಥಪುರದ ರಾಜಕುಮಾರಿಯಾಗಿ ಹುಟ್ಟಿದ್ಲು. ಅವಳು ಏನ್ ಮಾಡ್ತಾಳಂದ್ರ ವೀರ ವಂಗೈ ಅನ್ನುವಂತಹ ಬಿರುದನ್ನ ಪಡೆದುಕೊಂಡಿರ್ತಾಳ. ವೀರ ಮಹಿಳೆ ಅಂತ ಹೇಳಿ ಅವಳನ್ನ ಕರಿತಿರ್ತಾಳ. ಯಾಕ ಒಬ್ಬ ಮಹಿಳೆಯನ್ನ ವೀರ ಅಂತ ಕರೀತಾರ ಅಂತಂದ್ರ, ಯಾರು ವೀರ ಅನ್ಸ್ಕೊಂಡಂತಹ ಗಂಡು ಮಾಡುವಂತಹ ಎಲ್ಲಾ ಯುದ್ಧ ಕಲೆಗಳನ್ನ ಯಾರು ಕಲ್ತಿರ್ತಾರ ಅವ್ರಿಗೆ ವೀರ ಅಂತ ಕರೀತಾರ. ನನಗ ವೀರ ಅಂತ ಕರೆಯಂಗಿಲ್ರಿ, ಯಾಕಂದ್ರ ನಾನು ಏನೋ ಯುದ್ಧ ಕಲೆಗಳನ್ನ ಗೊತ್ತಿಲ್ಲ. ಆದ್ರೆ ನಮ್ಮ ಸಿಂಧೂರ ಮೊನ್ನೆ ನಡೆದಂತಹ ಒಂದು ಆಪರೇಷನ್ ಸಿಂಧೂರ್ ಅಲ್ಲಿ 2 ಮಹಿಳೆಯರು ವೀರ ಮಹಿಳೆಯರು ಅವರು. ಯಾಕಂದ್ರ ಅವರು ಒಂದು ಆಗುಂತಕರನ್ನ ಹೊಡೆದು ಹಾಕ್ಲಿಕ್ಕೆ ಸ್ಟ್ರಾಟಜೀಸ್ ಏನ್ ಮಾಡಿದ್ರಲ್ಲ ಮಾಡಿ ಆಪರೇಷನ್ ಸಿಂಧೂರನ್ನ ಸಕ್ಸಸ್ ಮಾಡಿದಂತ 2 ಮಹಿಳೆಯರು ವೀರ ಮಹಿಳೆಯರು. ಹಾಗೇನೆ ರಾಣಿ ವೇಲು ಅನ್ನಂಥವಳು ಕೂಡ ವೀರ ಮಹಿಳೆ ಅಂತ ಕರ್ಸ್ಕೋತಾ ಇದ್ರು. ಯಾಕಂತಂದ್ರೆ ಆಕಿಗೆ ಕುದುರೆ ಸವಾರಿ ಗೊತ್ತು, ಬಿಲ್ಲುಗಾರಿಕೆ ಗೊತ್ತಿತ್ತು, ಎಲ್ಲಾ ಸಮರ ಕಲೆಗಳನ್ನ ಆಕಿ ಕಲ್ತಿದ್ಲು. ಜೊತೆಗೆ ಇಂಗ್ಲಿಷ್, ಉರ್ದು ಭಾಷೆಗಳನ್ನು ಕೂಡ ಆಕಿ ಕಲ್ತಿದ್ಲು. ಶಿವಗಂಗಾ ರಾಜ್ಯದ ದೊರೆಯೊಂದಿಗೆ ಆಕಿಗೆ ವಿವಾಹ ಆಗ್ತದ. ಅವಾಗ ಏನಾಕೈತಿ ಅಂತಂದ್ರ ಬ್ರಿಟಿಷರು ರಾಜ್ಯ ವಿಸ್ತರಿಸ್ತಾ ಈ ಒಂದು ಶಿವಗಂಗಾ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರ. ರಾಜ ಹೋರಾಡುತ್ತಾ ಮರಣವನ್ನ ಹೊಂತಾನ. ಅಲ್ಲಿಯೂ ಕೂಡ ಭೂಮಿಯನ್ನ ಉಳಿಸ್ಕೋಬೇಕು, ರಾಜ್ಯವನ್ನ ಉಳಿಸ್ಕೊಳ್ಬೇಕು ಅಂತ ಈಕಿ ರಾಣಿ ವೇಲು ಬ್ರಿಟಿಷರ ಜೊತೆ ಹೋರಾಡಿದ್ರ, ನಮ್ಮ ಬೆಳವಡಿ ಮಲ್ಲಮ್ಮನೂ ಕೂಡ ತನ್ನ ಅಭಿಮಾನವನ್ನ ಉಳಿಸ್ಕೋಬೇಕು, ಸ್ವಾಭಿಮಾನವನ್ನ ಉಳಿಸ್ಕೋಬೇಕು,
ದೊಡ್ಡ ರಾಜನೇ ಆಗಿರ್ಬೋದು ಶಿವಾಜಿ, ಅವನ ಎದುರಿಗೆ ನಾನ್ ಸೋಲ್ಬಾರ್ದು ಅಂತ ಹೇಳಿ ಹೇಗ್ ಹೋರಾಟ ಮಾಡಿದ್ಲಲ್ಲ, ಹಾಗೇನೆ ಇವಳು ಕೂಡ ಹೋರಾಟವನ್ನ ಮಾಡ್ತಾಳ. ರಾಜಭ್ರಷ್ಟಳಾಗ್ತಾಳ. ರಾಜಭ್ರಷ್ಟಳಾದ್ಮೇಲೆ ತಲೆ ಮರೆಸ್ಕೊಂಡು ಇವಳು ಏನ್ ಮಾಡ್ತಾಳಂದ್ರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಮಹಿಳಾ ಸೈನ್ಯವನ್ನ ಕಟ್ತಾಳ. ಇವಳು ಕೂಡ ಮಹಿಳಾ ಸೈನ್ಯವನ್ನ ಕಟ್ಟಿ ಏನ್ ಮಾಡ್ತಾಳಂದ್ರ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳ. ಅದ್ರೊಳಗ ತನ್ನ ಮಹಿಳಾ ಸೈನ್ಯದೊಳಗ ಈಗ ನಾವು ಆತ್ಮಾಹುತಿ ಬಾಂಬ್ಗಳನ್ನ ನಾವು ಕೇಳ್ತೇವೆ. ಇವಾಗ ನಕ್ಸಲರು ಅಥವಾ ಇವರೆಲ್ಲ ವ್ಯಕ್ತಿ ಬಾಂಬ್ ಕಟ್ಕೊಂಡು ಹೋಗಿ ಪ್ರದೇಶವನ್ನ ಹಾಳು ಮಾಡ್ತಾರ, ಜನಸಂದಣಿಯೊಳಗ ಆತ್ಮಾಹುತಿ ದಾಳಿಯನ್ನ ಮಾಡ್ತಾರಂತೆಲ್ಲ ಕೇಳಿದೇವೆ. ಆದ್ರೆ ಇಂಥ ಒಂದು ಆತ್ಮಾಹುತಿಯ ದಾಳಿಯನ್ನ ಬ್ರಿಟಿಷರ ವಿರುದ್ಧ ಮಾಡಿದಂತಹ ರಾಣಿ ವೇಲು ತನ್ನ ಸಹಾಯಕಿ ಆಗಿರುವಂತಹ ಕುಯ್ಲಿ ಅನ್ನುವಂಥವಳಿಗೆ ಮೈ ತುಂಬಾ ಬಟ್ಟೆ ಸುತ್ತಿ ಆ ಬಟ್ಟೆನೆಲ್ಲ ತುಪ್ಪದಲ್ಲಿ ಸುತ್ಕೊಂಡಿರ್ತಾಳ. ತುಪ್ಪ ಹಾಕೊಂಡು ಇಡೀ ಮೈ ತುಪ್ಪ ಸುರ್ಕೊಂಡು ಬ್ರಿಟಿಷರ ಶಸ್ತ್ರಾಗಾರಕ್ಕೆ ಹೋಗಿ ಬೆಂಕಿ ಹಚ್ಕೊಂಡು ಅವರ ಎಲ್ಲ ಒಂದು ಶಸ್ತ್ರಗಳನ್ನ ಹಾಳು ಮಾಡ್ತಾಳ. ಹಾಗೆ ಅಂದ್ರೆ ಆತ್ಮಾಹುತಿ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ತನ್ನ ಒಂದು ಅಂದ್ರೆ ರಾಷ್ಟ್ರ ರಕ್ಷಣೆಗೆ ಬ್ರಿಟಿಷರ ವಿರುದ್ಧ ಹೇಗೆ ನಾನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ವೇಲು ಕುಯ್ಲಿಯನ್ನ ಒಂದು ಆತ್ಮಾಹುತಿ ಒಂದು ಸೈನಿಕಳನ್ನಾಗಿ ತಯಾರು ಮಾಡಿ ಆ ಒಂದು ಬ್ರಿಟಿಷರ ಶಸ್ತ್ರಾಗಾರಕ್ಕೆ ಧುಮುಕಿಸಿ ಎಲ್ಲಾ ಯುದ್ಧವನ್ನ ನಾಶ ಮಾಡ್ತಾಳ. ನಂತರದಲ್ಲಿ 10 ವರ್ಷಗಳವರೆಗೆ ಆಕೆ ಆಡಳಿತ ಮಾಡ್ತಾಳ ಅನ್ನುವಂಥದ್ದು ನಮಗ ಇತಿಹಾಸದ ಪುಟದೊಳಗ ಕಂಡು ಬರ್ತದೆ. ಹಾಗೆ ನಮ್ಮ ರಾಣಿ ಕೂಡ ತನ್ನ ಮಹಿಳಾ ಸೈನ್ಯವನ್ನ ಕಟ್ಟಿಕೊಂಡು ಹೋರಾಟ ಮಾಡಿರುವುದನ್ನ ನಾವು ನೋಡ್ತೇವೆ. ಈ ಎಲ್ಲಾ ಮಾಹಿತಿಗಳು ಇತಿಹಾಸದ ಈ ಬೆಳವಣಿಗೆ ಸಂಬಂಧಪಟ್ಟಂತದ್ದು ಬಹಳಷ್ಟು ಸಂಶೋಧನೆಗಳು ಆಗ್ಬೇಕು ಅನ್ನುವ ಹಿನ್ನೆಲೆಯೊಳಗೂ ಕೂಡ ಅಷ್ಟಷ್ಟು ಮಾಹಿತಿಗಳು ಸ್ಥಳೀಯರು, ಸ್ಥಳೀಯ ಇತಿಹಾಸ ತಜ್ಞರು ಹೀಗೆಲ್ಲ ಸೇರ್ಕೊಂಡು ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಕತೆ, ಕಾದಂಬರಿ, ನಾಟಕ, ಲೇಖನಗಳ ಮೂಲಕ ಈ ಬೆಳವಣಿಗೆ ಇತಿಹಾಸದ ಮೇಲೆ ಹೊಸ ಬೆಳಕುಗಳನ್ನ ಚೆಲ್ತಾ ಹೋಗ್ತಾ ಇದ್ದಾರೆ. ಬೆಳವಣಿಗೆಯ ಇತಿಹಾಸದ ಕುರಿತು ವಿಶೇಷವಾದಂತ ಈ ಎಲ್ಲಾ ಮಾಹಿತಿಗಳು, ಅವಳು ಇಷ್ಟು ಹುಲಿಗಳನ್ನ ಕೊಂದಂತ ಗಂಡನನ್ನ ಮದುವೆ ಆಗ್ಬೇಕು, ರಾಣಿ ಸರ್ಕಾರ ಅನ್ನುವಂತ ಮಾತಾಗಿರ್ಬಹುದು, ಶಿವಾಜಿ ಸೈನ್ಯದ ಜೊತೆಗಿನ ಅವಳ ಯುದ್ಧ ಆಗಿರ್ಬೋದು, ಇವೆಲ್ಲ ನಮ್ಗೆ ಎಲ್ಲಿ ಸಿಗ್ತಾವು ಅಂತಂದ್ರೆ ತುರ್ಕಾರಿ ಪಂಚಮರ ದಾಖಲೆಗಳಿಂದ, ಶಿವಾಜಿಯ ಮಗ ರಾಜಾರಾಮನ ಹೆಂಡತಿ ತಾರಾದೇವಿ ಮುತಾಲಿಕ್ ದೇಸಾಯಿ ಅವರಿಂದ ಬರೆಸಿದ ಪ್ರಬಂಧದಿಂದ, ಮರಾಠ ತಾಳೆಗರಿಗಳಿಂದ, ರಜಪೂತದ ಬ್ರಿಟಿಷ್ ಅಧಿಕಾರಿಯು ಬರೆದ ಬೆಳವಡಿ ಯುದ್ಧದ ವರದಿಯಿಂದ, ದಾನ ಶಾಸನದಲ್ಲಿ ದೊರೆತ ಬೆಳವಡಿ ಮಲ್ಲಮ್ಮನ ವರ್ಣನೆಯಿಂದ, ಯಾದವಾಡದಲ್ಲಿ ದೊರೆತಂತಹ ಶಿವಾಜಿ ಮಲ್ಲಮ್ಮಳ ಸಮರೋತ್ಸಾಹದ ವೀರುಗಲ್ಲು ದಿಂದ, ಲೋಕೂರ್, ನಾನಾಗಲೇ ಅದು ಮರ್ತು ಹೋಯ್ತು ಹೆಸರು ಅಂತಂದೆ, ಲೋಕೂರ್ ದ್ಯಾಮವನನ್ನ ಪೂಜೆ ಮಾಡ್ಲಿಕ್ಕೆ ಶಿವಾಜಿ ಬರ್ತಾ ಇರ್ತಾನ. ಸೊ ಲೋಕೂರ್ನಲ್ಲಿ ದೊರೆತಂತಹ ತೋಪು ಇವೆಲ್ಲವೂ ಶಿವಾಜಿ ಮತ್ತು ಮಲ್ಲಮ್ಮರ ನಡುವೆ ನಡೆದ ಯುದ್ಧವನ್ನ ನಮಗ ತಿಳಿಸ್ತಾವು. ಆದ್ರೆ ಮಲ್ಲಮ್ಮಳ ಸಾಹಸ ಕತೆ ಮಾತ್ರ ಇತಿಹಾಸದ ಪುಟಗಳನ್ನ ಸೇರ್ಬೇಕಾದಂತಹ ರೀತಿಯಲ್ಲಿ ಸೇರ್ಲಿಲ್ಲ, ಅವಳಿಗೆ ಸಿಗ್ಬೇಕಾದಂತಹ ಮಾನ್ಯತೆ ದೊರಕಲಿಲ್ಲ ಅನ್ನುವಂಥ ನೋವು ಇತಿಹಾಸ ಬೋಧಕಳಾಗಿ ಎಲ್ಲೋ ನನಗೂ ಅನಿಸ್ತದ. ನಮ್ಮ ನಾಡಿನ ಮಹಿಳೆಗೆ ಯಾವ ರೀತಿಯಾದಂತಹ ಸ್ಥಾನಮಾನ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಸ್ಥಳೀಯರ ಇತಿಹಾಸ ಪ್ರಜ್ಞೆ ಮತ್ತು ಸಂಶೋಧನಾ ಆಸಕ್ತಿಯಿಂದ ಬೆಳವಡಿ ಮಲ್ಲಮ್ಮಳ ಕುರಿತು ಅಧ್ಯಯನ ಮತ್ತು ಅಭಿಮಾನದ ಫಲವಾಗಿ 1958ರಲ್ಲಿ ಮೊಟ್ಟ ಮೊದಲು ಮಲ್ಲಮ್ಮ ಮತ್ತು ಈಶಪ್ರಭುವಿನ ತೈಲಚಿತ್ರವನ್ನ GM ಹಿರೇಮಠ ಅವರು ರಚಿಸಿದ್ರು. ಮಲ್ಲಮ್ಮ ಹೇಗಿದ್ಲು ಅನ್ನುವಂಥದ್ದು ಈ ಲಾವಣಿಕಾರರು ಬಹಳಷ್ಟು ಲಾವಣಿ ಒಳಗ ಅವಳ ವರ್ಣನೆಯನ್ನ ಮಾಡ್ತಾರ. ಆ ವರ್ಣನೆಯನ್ನ ಆಧರಿಸಿ ಈ ತರ ಇರಬಹುದು ಮಲ್ಲಮ್ಮ ಅಂತ ಹೇಳಿ ಕುದುರೆ ಮೇಲೆ ಕುಂತಹ ಮಲ್ಲಮ್ಮಳ ಚಿತ್ರವನ್ನ, ಈಶಪ್ರಭುವಿನ ಚಿತ್ರವನ್ನ GS ಹಿರೇಮಠ ಅವರು ರಚಿಸಿದ್ರು ಅಂತ ಹೇಳಿ, GM ಹಿರೇಮಠ ಅವರು ರಚಿಸಿದ್ರು ಅಂತ ಹೇಳಿ. ಹಾಗೇನೆ 1971ರಲ್ಲಿ ಈಶಪ್ರಭು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭಿಸಲಾಯಿತು. ಅಂದ್ರೆ ಈ ಒಂದು ಸಂಸ್ಥಾನ ಬೆಳವಡಿ ಗ್ರಾಮದೊಳಗ ಈಶಪ್ರಭುವಿನ ಹೆಸರು ಉಳಿಸಬೇಕಾಗಿತ್ತು, ಮಲ್ಲಮ್ಮನ ಹೆಸರು ಉಳಿಸಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಅವರು ಸೇರ್ಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಹಾಗೇನೆ 1979 ಮೇ 25ರಂದು ಮಲ್ಲಮ್ಮಳ ಶತಮಾನೋತ್ಸವವನ್ನ ಆಚರಿಸಲಾಯಿತು. ಶತಮಾನೋತ್ಸವವನ್ನ ಆಗ ಆಚರಣೆಯನ್ನ ಮಾಡಿದ್ರು. ಅಂದ್ರೆ ಮರೆತು ಹೋದಂತಹ ಮಲ್ಲಮ್ಮಳನ್ನ ಮತ್ತೆ ತಗೊಂಡ್ ಬಂದ್ರು, ನೆನಪಿಗೆ ತರ್ಲಿಕ್ಕೆ ಸ್ಥಳೀಯರು ಪ್ರಯತ್ನವನ್ನ ಮಾಡಿದ್ರು. ಈ ಶತಮಾನೋತ್ಸವಕ್ಕ ಉಪರಾಷ್ಟ್ರಪತಿ ಬಿಡಿ ಜತ್ತಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಈ ನಾಡಿನ ಇತಿಹಾಸವನ್ನ ಮತ್ತೆ ಪರಿಚಯಿಸ್ಲಿಕ್ಕೆ ಒಂದು ಹೊಸ ಪುನರುತ್ಥಾನ ಅಲ್ಲಿಂದ ಪ್ರಾರಂಭ ಆಯ್ತೇನೋ ಅಂತ ಹೇಳಿ ಅನ್ಕೊಳ್ಳೋಣ. ಹಾಗೇನೆ
ಆರ್ ಕೆ ಕಾಮತ್ ಅವರು ಶಿವಾಜಿ ಮತ್ತು ಮಲ್ಲಮ್ಮಳ ಯುದ್ಧದ ಕಥಾವಸ್ತುವನ್ನ ಇಟ್ಟುಕೊಂಡು ಸಹೋದರಿ ಎನ್ನುವಂತಹ ನಾಟಕವನ್ನ ರಚಿಸಿದ್ರು. ಹಾಗೇನೆ 1998ರಲ್ಲಿ ಬೆಳವಡಿ ಗ್ರಾಮದಲ್ಲಿ 98ರಲ್ಲಿ ಮಲ್ಲಮ್ಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಾಯ್ತು. ಅಲ್ಲಿವರೆಗೂ ಮಲ್ಲಮ್ಮ ಹೆಂಗದಾಳ ಅಂತ ನಮಗ್ ಗೊತ್ತಿರ್ಲಿಲ್ಲ. ಸೊ 98 ಅಂದ್ರೆ ಬಹಳ ಇತ್ತೀಚೆಗೆ ಮಲ್ಲಮ್ಮನ ಮೂರ್ತಿಯನ್ನ ಒಂದು ಊರಿನ ಮಧ್ಯಭಾಗದಲ್ಲಿ ಸ್ಥಾಪನೆ ಮಾಡಿದಾರ. ಬೆಳವಡಿಗೆ ಮಲ್ಲಮ್ಮ ಆವಾಗ ಜೋಡಣೆ ಆದ್ಲು ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. 2013 ಮತ್ತು 2014ರಿಂದ ಪ್ರತಿ ವರ್ಷ ಫೆಬ್ರವರಿ 28, 29 ಸರ್ಕಾರದಿಂದ ಬೆಳವಡಿ ಉತ್ಸವನ್ನ ಆಚರಿಸ್ಲಾಕೈತಿ. ಹಾಗೇನೆ 13, 14 ಮೊದಲ ಉತ್ಸವಕ್ಕ ನಾನು ಉಪನ್ಯಾಸಗಳಾಗಿ ಹೋಗಿ ಅಲ್ಲಿ ಒಂದು ಉಪನ್ಯಾಸವನ್ನ ನೀಡಬೇಕಾದಾಗ ನನಗೆ ಬಹಳಷ್ಟು ತೊಂದರೆ ಆಯ್ತು. ಯಾಕಂದ್ರೆ ಬಹಳಷ್ಟು ಮಾಹಿತಿಗಳು ಇರ್ಲಿಲ್ಲ. ಹಾಗಾಗಿ ನಂತರದಲ್ಲಿ ಈಗ ಬಹಳಷ್ಟು ಹೆಚ್ಚಿನ ಅಧ್ಯಯನಗಳ ಅವಶ್ಯಕತೆ ಐತಿ. ಜೊತೆಗೆ ಇತ್ತೀಚೆಗೆ ಒಂದು ಶಾಸ್ತ್ರಬದ್ಧವಾಗಿ ಡಾಕ್ಟರ್ ಬಾಳಪ್ಪ ಈರಪ್ಪ ಚಿನುಗುಡಿ ಅವರು ಕುಪ್ಪಂ ಯೂನಿವರ್ಸಿಟಿಗೆ ಸಲ್ಲಿಸಿದಂತಹ ಮಹಾಪ್ರಬಂಧದೊಳಗ ವೀರರಾಣಿ ಬೆಳವಡಿ ಮಲ್ಲಮ್ಮನ ಸಂಸ್ಥಾನ ಹಾಗೂ ವಂಶಸ್ಥರ ದೇಸ್ಗತಿಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡಿ ಒಂದು ಬಹಳ ಶಾಸ್ತ್ರೀಯವಾಗಿ ಶಿಸ್ತುಬದ್ಧಾದಂತಹ ಒಂದು ಅಧ್ಯಯನವನ್ನ ಕೈಗೊಂಡು PhD ಯನ್ನ ಪಡೆದುಕೊಂಡಿದ್ದಾರೆ. ಈ PhD ಮಹಾಪ್ರಬಂಧವನ್ನ ಬಹಳ ಚೆನ್ನಾಗಿ ಅವರು ಮಾಹಿತಿಗಳನ್ನ ಕಲೆ ಹಾಕುವಲ್ಲಿ ಶ್ರಮ ಪಟ್ಟಾರ ಅನ್ನುವಂಥದ್ದು, ಇನ್ನಷ್ಟು ಹೊಸ ವಿಷಯಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯ ಆಗೈತಿ ಅನ್ನುವಂಥದ್ದು. ಹಾಗೇನೆ ಈ ಒಂದು ಸಣ್ಣ ವಿಷಯವನ್ನ ಈ ಅಪೂರ್ಣವಾಗಿರುವ ಅಥವಾ ಅರ್ಧಮರ್ಧವಾಗಿರುವ ಸಿಕ್ಕಂತ ಸಾಹಿತ್ಯಿಕ ದಾಖಲೆ, ಐತಿಹಾಸಿಕ ದಾಖಲೆಗಳನ್ನ ಸಾಹಿತ್ಯಿಕವಾದಂತಹ ರಸಪೂರ್ಣವಾದಂತಹ ಕತೆ, ಕವನ, ಲೇಖನಗಳನ್ನ ಬರೆದವರು ಬಹಳಷ್ಟು ಜನ. ಬೆಟಗೇರಿ ಕೃಷ್ಣ ಶರ್ಮರು ಕೂಡ ಬೆಳವಡಿ ಮಲ್ಲಮ್ಮಳ ಮೇಲೆ ಒಂದು ನಾಟಕವನ್ನ ರಚಿಸಿ ಅದು ಬಹಳ ಪ್ರಸಿದ್ಧವಾದಂತಹ ನಾಟಕ ಆಗಿ ಜನಮಾನಸಕ್ಕೆ ಅದು ತಲುಪುವಂತಹ ರೀತಿಯಲ್ಲಿ ನಮ್ಮ ಶ್ರೇಷ್ಠ ಸಾಹಿತಿಗಳು ಬಹಳಷ್ಟು ಅದಕ್ಕೆ ಶ್ರಮ ಪಟ್ಟಾರ. ಹಾಗೇನೆ ಇತ್ತೀಚೆಗೆ ನಮ್ಮ ಯರು ಪಾಟೀಲ್ ಅವರು ಕೂಡ ಕರುನಾಡ ಸಿಡಿಲು ಮರಿ ಮಲ್ಲಮ್ಮ ಅನ್ನುವಂತ ಕಾದಂಬರಿಯನ್ನ ಬರೆದು ಅವರು ಕೂಡ ಜನರಿಗೆ ಇನ್ನಷ್ಟು ಹೆಚ್ಚು ಮಲ್ಲಮ್ಮಳ ಬಗ್ಗೆ ತಿಳಿಯುವ ಹಾಗೆ ಮಾಡಿದಾರ. ಇದಿಷ್ಟು ಮಲ್ಲಮ್ಮಳ ಕುರಿತಾಗಿ ದೊರೆತಿರುವಂತಹ ಮಾಹಿತಿಗಳು. ಆ ಮಾಹಿತಿಗಳನ್ನ ನಿಮ್ಮ ಜೊತೆ ನಾನಿವತ್ತು ಹಂಚಿಕೊಂಡೆ. ಆದ್ರೆ ನಾನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದಷ್ಟು ಅಂಶಗಳನ್ನ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತಂದ್ರೆ, ಹೆಣ್ಣು ಮಕ್ಕಳಾದಂತಹ ನಾವು ಯಾವ ವಿದ್ಯೆ ಕಲಿಬೇಕಾದಾಗ ಅದು ಇದು ಗಂಡ್ ಮಕ್ಕಳಿಗೆ ಮಾತ್ರ ಅನ್ನುವಂಥ ಮನೋಭಾವದಿಂದ ಹೊರಗೆ ಬರ್ಬೇಕು. ಎಂಥದ್ದೇ ಸಂದರ್ಭಗಳಲ್ಲಿ ನಮ್ಮ ಆತ್ಮಬಲವನ್ನ ನಾವು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಎದುರಿಸಬೇಕು. ಜೀವನವನ್ನ, ಪ್ರಸಂಗಗಳನ್ನ ಎದುರಿಸಿದ್ರೆ ಒಂದು ಒಳ್ಳೆಯ ದಿನವನ್ನ ನಾವು ಕಾಣ್ತೇವೆ. ಸೋಲೊಪ್ಕೊಳ್ಳುವುದು ಅಥವಾ ಡಿಪ್ರೆಷನ್ಗೆ ಹೋಗುವುದು ಇಂಥವುಗಳನ್ನ ಸಣ್ಣ ಪುಟ್ಟದ ಜೀವನದೊಳಗೆ ಏನ ಆಗ್ಬಿಡ್ಲಿ ನಾವು ಇನ್ನೊಬ್ಬರಿಂದ ಸ್ವಾಂತನ ಬಯಸ್ತೇವೆ, ಇನ್ನೊಬ್ರು ನನಗೆ ಅಯ್ಯೋ ಪಾಪ ಅನ್ಲಿ ಅಂತ ಬಯಸ್ತೇವೆ, ಅವ್ರು ನನ್ಗೆ ಸಹಾಯ ಮಾಡ್ಲಿ ಅಂತ ಬಯಸ್ತೇವೆ. ಈ ಮನಸ್ಥಿತಿಯಿಂದ ನಾವು ಹೊರಗೆ ಬರ್ಬೇಕು. ಅದಕ್ಕ ನಮ್ಗ ಈ ವೀರ ರಾಣಿಯರು ಬಹಳ ಆದರ್ಶ ಆಗ್ತಾರ. ಅವ್ರು ಎಂತೆಂತ ಪ್ರಸಂಗಗಳನ್ನ ಎದುರಿಸಿದ್ರು ಜೀವನದೊಳಗ ಅಂತ ಹೇಳಿ. ಇವತ್ತು ನಮಗ್ ಯಾರು ವೈರಿಗಳು ಬಂದ್ ಅಟ್ಯಾಕ್ ಮಾಡಂಗಿಲ್ಲ. ಇವತ್ತು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಸೈನಿಕರು ಯಾವಾಗ್ಲೂ ಸನ್ನದ್ಧರಾಗಿ ನಮ್ಮನ್ನ ಕಾಪಾಡ್ಕೊಳ್ತಾರ. ಆದ್ರೆ ನಮ್ಮೊಳಗೆ ನಡೆಯುವಂತಹ ಆಂತರಿಕ ಸಂಘರ್ಷಗಳನ್ನ, ಕೌಟುಂಬಿಕ ಜವಾಬ್ದಾರಿಗಳನ್ನ ನಾವು ನಿಭಾಯಿಸುವಲ್ಲಿ ಹೆಣ್ಮಕ್ಳು ಸೋತ್ರೆ ಮಲ್ಲಮ್ಮ ನಮ್ಗೆ ಯಾವಕ್ಕೂ ಆದರ್ಶಪ್ರಾಯ ಆಗೋದಿಲ್ಲ. ಹಾಗಾಗಿ ಹೆಣ್ಣಿನ ಸ್ಥಾನ ಬಹಳ ದೊಡ್ಡದು ಅನ್ನುವಂಥದ್ದನ್ನ ಈ ಇತಿಹಾಸದ ಮಹಿಳೆಯರು ನಮ್ಗೆಲ್ಲಾ ತೋರಿಸ್ಕೊಟ್ಟಾರ. ಆ ಸ್ಥಾನಕ್ಕೆ ಅವರ ಒಂದು ಉತ್ತರದಾಯಿತ್ವವನ್ನ ನಾವು ತೆಗೆದುಕೊಂಡವ್ರು. ಈ ನಾಡಿನ ಮಹಿಳೆ ಅಂತ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ಬೇಕು ನಾವೆಲ್ಲ. ನಾನು ಎಲ್ರೂ ಅಂತಾರ, ಯಾಕ ನೀನು ಅದ್ನ್ಯಾಕ್ ಸೇರಿಸ್ತೀರಿ ನೀವು ಏನು ವೀರರ ನಾಡಿನ ಸೊಸೆ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳ್ತಾರ. ಅಂದ್ರೆ ನನಗ ಇತಿಹಾಸದ ಮೇಲಿನ ಅಭಿಮಾನ. ನಾನು ಎಲ್ಲೋ ಒಂದ್ ಕಡೆ ಅನ್ಕೊಂತೀನಿ, ನಾನೇನು ಯುದ್ಧ ಮಾಡಕ್ ಹೋಗದೆ ಇರ್ಬೋದು, ಬೆಳವಡಿ ಮಲ್ಲಮ್ಮ ವಂಶಕ್ಕ ನಾನೇನೂ ನೇರವಾಗಿ ಸಂಬಂಧ ಇಲ್ದೇ ಇರ್ಬೋದು, ಆದ್ರೆ ಈ ನಾಡಿನಲ್ಲಿ ಹುಟ್ಟಿದೀನಿ ಅಂತಂದ್ರೆ ನಾನು ವೀರರ ನಾಡಿನ ಸೊಸೆ ಅಂತ ಹೇಳಿ ಹೇಳ್ಕೊಳ್ಳೋದ್ರ ಮೂಲಕ ನನ್ನ ಇತಿಹಾಸ ಪ್ರಜ್ಞೆಯನ್ನ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಎದುರು ಕೂತವ್ರಿಗೂ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದಿಷ್ಟು ಇತಿಹಾಸದ ಪುಟಗಳಿಂದ ರೋಮಾಂಚನ ಅನ್ಸುವಂತಹ, ಆಲೋಚನೆ ಮಾಡುವಂತಹ ಒಂದಷ್ಟು ವಿಷಯಗಳನ್ನ ನಾವು ಬೆಳವಡಿ ಮಲ್ಲಮ್ಮನಿಂದ ಪಡೆದುಕೊಂಡ್ವಿ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಂತಹ ವೇದಿಕೆಗೆ ಅನಂತ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ತಂದ ತಾಯಿಗಳಿಗೂ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಶರಣ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ತುಂಬಾ ವಿಸ್ತೃತವಾಗಿ ಬೆಳವಡಿ ಮಲ್ಲಮ್ಮನ ಬಗ್ಗೆ, ಬೆಳವಡಿ ಸಂಸ್ಥಾನದ ವಿವರಗಳನ್ನು, ಬೆಳವಡಿ ಸಂಸ್ಥಾನದ ಇತಿಹಾಸವನ್ನು, ಹಾಗೆ ಬೆಳವಡಿ ಸಂಸ್ಥಾನದ ವಂಶಾವಳಿಯನ್ನು ಸವಿಸ್ತಾರವಾಗಿ, ಅತ್ಯಂತ ಸುಂದರವಾಗಿ, ಸುಮಧುರವಾಗಿ
ನೀವು ಪ್ರಸ್ತುತಪಡಿಸಿದಿರಿ. ಮಲ್ಲಮ್ಮನ ಶೌರ್ಯ ಸಾಹಸವನ್ನ ನೀವೇ ಮೈಗೂಡಿಸಿಕೊಂಡಂತೆ ರೋಷಾವೇಶ ನಿಮ್ಮ ಧ್ವನಿಯಲ್ಲಿ ವ್ಯಕ್ತವಾಗುತ್ತಿತ್ತು. ಹಾಗೆ ನೀವು ಒಬ್ಬ ಒಳ್ಳೆಯ ನಟಿ ಮತ್ತು ಕಲಾವಿದೆ ಅನ್ನೋದು ತಿಳಿಯಿತು ಮೇಡಮ್. ಮಲ್ಲಮ್ಮನೇ ಪರಕಾಯ ಪ್ರವೇಶ ಮಾಡುತ್ತಿದ್ದಾಳೇನೋ ಅನ್ನುವಷ್ಟು ನಿಮ್ಮಲ್ಲಿ ಆ ಉದ್ವೇಗತೆ ಕಾಣ್ತಾ ಇತ್ತು. ಹಾಗೆ ಇನ್ನು ತಮಿಳಿನ ವೀರವನಿತೆ ವೇಲು ಸಾಹಸಗಾಥೆಯನ್ನು ಪೂರಕ ವಿಷಯವಾಗಿ ಮಲ್ಲಮ್ಮನ ಜೊತೆಗೆ ಅದನ್ನು ಸೇರಿಸಿ ಹೇಳಿದ್ದೀರಿ. ಅದನ್ನು ತಿಳಿದುಕೊಂಡಂತಾಯ್ತು ನಾವೆಲ್ಲರೂ. ಇನ್ನು ಅವಳ ಮಾತನ್ನು ಮಲ್ಲಮ್ಮನ ಮಾತಾದ ವಾರೆ ವಾ ರಾಣಿ ಸರ್ಕಾರ್ ಅನ್ನುವ ಧ್ವನಿಯಲ್ಲಿ ಬಹುಶಃ ಬೆಳವಡಿ ಮಲ್ಲಮ್ಮಳಿಗೆ ಹೇಳುತ್ತಿದ್ದಾರೇನೋ ಅನ್ನುವಷ್ಟು ನಿಮ್ಮ ಧ್ವನಿ ನಾವು ಕಣ್ಮುಂದೆ ಚಿತ್ರಣಗಳು ಬರ್ತಾ ಇದ್ವು ನೀವು ಹೇಳುವ ಪ್ರತಿಯೊಂದು ಸನ್ನಿವೇಶಗಳು. ಅದೇ ರೀತಿ ಇನ್ನು ಮುಂದೆ ಅವರ ಬೆಳವಡಿ ಮಲ್ಲಮ್ಮನ ಮುಂದಿನ ಎಲ್ಲ ವಿಷಯಗಳ ಅಂದ್ರೆ ಮೂರ್ತಿ ಸ್ಥಾಪನೆ ಮಾಡಿದ್ದಾಗಲಿ ಅವಳ ಕುರಿತಾದ ದಾಖಲೆಗಳನ್ನ ನೀಡಿದ್ರಿ. ಆಮೇಲೆ ಅವಳ ಬಗ್ಗೆ ಬಂದ ಕಾದಂಬರಿಗಳನ್ನ, ನಾಟಕದ ವಿವರಗಳನ್ನ, ಹೀಗೆ ಆಮೇಲೆ ಬೆಳವಡಿ ಉತ್ಸವದ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಅಲ್ಲಿ ನೀವು ಪಾಲ್ಗೊಂಡಿದ್ದನ್ನು, ಹಾಗೆ ಇನ್ನೂ ಬೆಳವಡಿ ಮಲ್ಲಮ್ಮನ ಕುರಿತಾಗಿ ಸಂಶೋಧನೆ ಕಾರ್ಯ ನಡೆಯಬೇಕೆಂಬುದನ್ನು ತುಂಬಾ ವಿಸ್ತೃತವಾಗಿ ಎಳೆಯಾಗಿ ಮನ ಮುಟ್ಟುವಂತೆ ಪ್ರತಿಯೊಬ್ಬರಿಗೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಇನ್ನು ಕೊನೆಯದಾಗಿ ತಾವು ಈಗಿನ ಕಾಲದ ಮಹಿಳೆಯರಿಗೆ ತುಂಬಾ ಮನಸ್ಸೋತು ಸಣ್ಣ ಸಣ್ಣ ವಿಷಯಗಳಿಗೆ ನೊಂದ ಮಹಿಳೆಯರಿಗೆ ನೀವು ಮನೋಬಲವನ್ನು ತುಂಬುವಂತ ಕೆಲವು ನುಡಿಗಳನ್ನು ಹೇಳಿದೆ. ಅದಕ್ಕೆ ತುಂಬಾ ನನಗೂ ಸಂತೋಷ ಆಯ್ತು. ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ನೀವು ನಿಮ್ಮ ಇತಿಹಾಸದ ಅಭಿಮಾನ, ನೀವು ವೀರನಾಡಿನ ಸೊಸೆ ಅಂತ ಹೇಳಿಕೊಳ್ಳೋದ್ರಲ್ಲಿ ನಿಮ್ಗೆ ಒಂಥರ ಖುಷಿ ಹೆಮ್ಮೆ ಇದೆ ಅಂತಲ್ಲ, ಅದನ್ನ ಕೇಳಿ ನಮಗೂ ತುಂಬಾ ಸಂತೋಷವಾಯ್ತು. ಹಾಗೆ ನಿಮ್ಮ ಇತಿಹಾಸದ ಅಭಿಮಾನ ಪ್ರಜ್ಞೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಧ್ವನಿಗಳಲ್ಲಿ ತುಂಬಾ ಚೆನ್ನಾಗಿ ಮೂಡಿಕೊಂತು ಕಾಣಿಸುತ್ತಿತ್ತು ನಮಗೆ. ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಡಾಕ್ಟರ್ ನಿರ್ಮಲಾ ಮೇಡಮ್. ತುಂಬಾ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ಈಗ ಮಾರ್ಗದರ್ಶನದ ನುಡಿಗಳು ಶರಣೆ ಡಾಕ್ಟರ್ ಹನುಮಾಕ್ಷಿ ಗೂಗಿ ಮೇಡಮ್ ಅವರಿಂದ. ಮೇಡಮ್ ಗೂಗಿ ಮೇಡಮ್ ಇದ್ದೀರಾ? ಇದಾರೆ ಎಲ್ಲರಿಗೂ ನಮಸ್ಕಾರ. ಈಗಾಗ್ಲೇನೆ ನಿರ್ಮಲಾ ಭಟ್ಟಲ್ ಅವರು ಇಡಿಯಾಗಿ ಬೆಳವಡಿಯ ಮಲ್ಲಮ್ಮನ ಕುರಿತಾಗಿ ಆಕೆಯ ಜನನ, ಬಾಲ್ಯ, ಮದುವೆಯಾಗಿ ಬಂದಿರತಕ್ಕಂತಹ ರೀತಿ, ಇಲ್ಲಿ ಆಕೆ ನಡೆಸಿರ್ತಕ್ಕಂತಹ ಬದುಕು, ಇವೆಲ್ಲವುಗಳ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಕಟ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆಕೆಯ ಈ ಬದುಕನ್ನ ಕಟ್ಟಿ ಕೊಡುವಲ್ಲಿ ತಾವು ಬಳಸಿಕೊಂಡಿರ್ತಕ್ಕಂತಹ ಆಕರಗಳು ಏನೇನು ಅನ್ನೋದನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವು ಆಕರಗಳನ್ನ ಅವರು ಹೇಳಬಹುದಾಗಿತ್ತೇನೋ ಅನ್ನುವಂತಹ ಒಂದು ವಿಚಾರ ನನಗಿದೆ. ಅದರಲ್ಲಿ ಕೆಲವನ್ನ ಮಾತ್ರ ನಾವಿಲ್ಲಿ ದಾಖಲಿಸಬಹುದು ಅಂತ ನಾನು ಅನ್ಕೊಳ್ತೇನೆ. ನಮಗೆ ನೇರವಾಗಿ ಆಕೆಯ ಇತಿಹಾಸವನ್ನ ಕಟ್ಟಿಕೊಡ್ತಕ್ಕಂಥದ್ದು ಶಿವಾಜಿ ಮಲ್ಲಮ್ಮಾಜಿ ಸಮರೋತ್ಸವ ಅಂತಕ್ಕಂತಹ ಮರಾಠಿಯಲ್ಲಿರ್ತಕ್ಕಂತಹ ಕೃತಿ ಆರ್.ಜಿ. ಭಂಡಾರ್ಕರ್ ಹಸ್ತಪ್ರತಿ ಗ್ರಂಥಾಲಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನ ಕೆ.ಎನ್. ಚಿಟ್ನೀಸ್ ಅವರು ಮರಾಠಿಯಲ್ಲಿಯೇ ಅವರು ಪ್ರಕಟಿಸಿದ್ರು, ಮೋಡಿ ಲಿಪಿಯಲ್ಲಿರ್ತಕ್ಕಂಥದ್ದು. ಅದಾದ ನಂತರ ಅವರು ತೋಂಟದಾರ್ಯ ಮಠ ಗದಗ್ನಿಂದ ಅದರ ಕನ್ನಡ ಅನುವಾದವನ್ನು ಮಾಡಿ ಕೂಡ ಪ್ರಕಟಿಸಿದ್ರು ಅಂತ ಅನ್ನೋದನ್ನ ನೋಡ್ಬೇಕು. ಇದನ್ನ ಬಿಟ್ರೆ ನಮ್ಗೆ ಸಿಗತಕ್ಕಂಥದ್ದು ಬ್ರಿಟಿಷರ ದಾಖಲೆಗಳು ಮತ್ತು ಸನದುಗಳು. ಇವುಗಳ ಹೊರತಾಗಿ ಮಲ್ಲಮ್ಮನ ಕುರಿತಾಗಿ ಇರ್ತಕ್ಕಂಥವೆಲ್ಲವೂ ಇತ್ತೀಚೆಗೆ ನಮ್ಮ ಇತಿಹಾಸಕಾರರು ಮತ್ತು ಸಾಹಿತಿಗಳು ಬರೆದಿರ್ತಕ್ಕಂಥ ಕೃತಿಗಳು. ಅವುಗಳ ಬಗ್ಗೆಯೂ ಕೂಡ ಈಗಾಗಲೇ ಅವರು ಸಾಕಷ್ಟು ವಿವರವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಹಿನ್ನೆಲೆಯೊಳಗೆ ಇನ್ನು ಕೆಲವು ಮಾತುಗಳನ್ನ ನಾನು ಸೇರಿಸಬಹುದಾದ್ದು ಅಂತ ನನಗೆ ಅನ್ಸೋದು ಅಂತಂದ್ರೆ, ನಾವು ಯಾವುದಕ್ಕೆ ಇತಿಹಾಸ ಅಂತೇವೆ ಅಂತ. ಇದುವರೆಗೂ ಇತಿಹಾಸ ಅಂದ್ರೆ ಹೀಗೆ ನಡೆದಿತ್ತು, ಹೀಗೆ ನಡೆದಿದೆ ಅಂತ ಹೇಳ್ತಕ್ಕಂಥದ್ದು. ಆ ರೀತಿ ಹೇಳಿದವರು ಕೂಡ ನಮ್ಮ ನಿಮ್ಮಂಥವ್ರೆ, ಇತಿಹಾಸಕಾರರೇ. ಹಾಗಾಗಿ ಎಷ್ಟೋ ಬಾರಿ ನನಗೆ ಅನ್ನಿಸ್ತದೆ, ಹಿಸ್ಟ್ರಿ ಈಸ್ ಹಿಸ್ ಸ್ಟೋರಿ ಅಂತ. ಹಿಸ್ಟ್ರಿ ಅನ್ನೋದು ಹಿಸ್ ಸ್ಟೋರಿ, ಅದು ಯಾವತ್ತೂ ಹರ್ ಸ್ಟೋರಿ ಆಗ್ಲೇ ಇಲ್ಲ. ಯಾಕಂದ್ರೆ ಭಾರತದ ಇತಿಹಾಸವನ್ನ ಅಷ್ಟೇ ಯಾಕೆ ವಿಶ್ವದ ಇತಿಹಾಸವನ್ನ ನೋಡಿಕೊಂಡಾಗ್ಲೂ ಕೂಡ ಮಹಿಳೆಯರ ಉಲ್ಲೇಖಗಳು ತುಂಬಾ ಕಡಿಮೆನೆ ಸಿಗ್ತವೆ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಮಹಿಳೆಯರು
ಯಾವುದೇ ರಂಗದಲ್ಲಿರ್ಲಿ, ಯಾವುದೇ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿರ್ಲಿ, ಅವರ ಹೆಜ್ಜೆ ಗುರುತುಗಳು ಇದುವರೆಗೂ ಕೂಡ ಉಳಿದಿಲ್ಲ. ಎಲ್ಲೋ ಅಲ್ಲಷ್ಟು ಇಲ್ಲಷ್ಟು ಹೆಜ್ಜೆ ಗುರುತುಗಳಿದ್ರೂ ಕೂಡ ಅವೆಲ್ಲೋ ಮರಳಿನ ಮೇಲೆ ಬರೆದಿರ್ತಕ್ಕಂತಹ ಅಕ್ಷರಗಳಾಗಿ ನಮ್ಗೆ ಕಾಣಿಸ್ತಾ ಇವೆ. ಮಹಿಳಾ ಇತಿಹಾಸ ಎಲ್ಲಿಯೂ ದಾಖಲಾಗಿಲ್ಲ. ನಮ್ಗೆ ಪರಂಪರೆ ವಿವರಗಳು ಕೂಡ ದೊರೆಯೋದಿಲ್ಲ. ಹಿಂದಿನ ಘಟನೆಗಳಲ್ಲಿ ನಾವು ಹೇಗೆ ನಡೆದುಕೊಂಡ್ವಿ, ಅದರ ಪರಿಣಾಮಗಳು ಏನಾದ್ವು, ಈಗ ನಾವು ಹೇಗೆ ನಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಮಾರ್ಗದರ್ಶನ ನೀಡ್ತಕ್ಕಂತಹ ಈ ಇತಿಹಾಸ ನಮಗೆ ಸಿಗ್ತಾ ಇಲ್ಲ. ಈ ಇತಿಹಾಸದಿಂದ ನಾವು ಯಾವ ರೀತಿಯ ಪಾಠಗಳನ್ನ ಕಲಿಬೇಕು, ಮುಂದಿನವರಿಗೆ ನಾವು ಯಾವ ರೀತಿಯ ಪಾಠಗಳನ್ನ ಬಿಟ್ಟು ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಅರ್ಥವಾಗ್ತಾ ಇಲ್ಲ ಅನ್ನೋದನ್ನ ನೋಡ್ಬೇಕು. ಹಾಗಾಗಿ ಈ ಎಲ್ಲ ವಿವರಗಳನ್ನ ಮಹಿಳೆಯರು ತಮ್ಮ ಇತಿಹಾಸವನ್ನ, ಒಂದ್ ಮಾತನ್ನ ಹೇಳ್ತಾರೆ ಅಂಬೇಡ್ಕರ್, ಇತಿಹಾಸವನ್ನ ತಿಳಿಯದವರು ಇತಿಹಾಸವನ್ನ ನಿರ್ಮಿಸಲಾರರು ಅಂತ. ಹಾಗೇನೆ ಮಹಿಳೆಯರು ಕೂಡ ತಮ್ಮ ಇತಿಹಾಸ ತಮಗೆ ತಿಳಿದೇ ಇರುವಾಗ, ತಮ್ಮ ಹಿಂದೆ ಇರ್ತಕ್ಕಂತಹ ಪರಂಪರೆ ತಮಗೆ ತಿಳಿದೇ ಇರುವಾಗ ಇನ್ನೆಂಥ ಹೊಸ ಇತಿಹಾಸವನ್ನ ಅವ್ರು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆ ನಮಗೆ ಎದುರಾಗ್ತದೆ. ಅದರ ಜೊತೆಗೆ ಒಂದು ಮಾತನ್ನ ಗಮನಿಸ್ಬೇಕು, ಇದುವರೆಗಿನ ನಮ್ಮೆಲ್ಲ ಇತಿಹಾಸಕಾರರು ಕೂಡ ಪುರುಷರೇ ಇರುವುದು. ಬಹುಶಃ ಮಹಿಳೆಯರು ಕೂಡ ಇತಿಹಾಸಕಾರರಾಗಿ ಅಂತಹ ಘಟನೆಗಳನ್ನ ಅವರು ನೆನಪಿಟ್ಟುಕೊಂಡು ಬರ್ದಿದ್ರೆ, ಅಥವಾ ಅವರಿಗೆ ದಾಖಲೆಗಳು ದೊರೆತಿದ್ರೆ ಈ ರೀತಿಯ ಒಂದು ಪರಂಪರೆ ಪ್ರಾರಂಭ ಆಗ್ಬಹುದಾಗಿತ್ತೇನೋ. ಆದ್ರೆ ನನಗನ್ನಿಸ್ತದೆ ನಮ್ಮ ವಿದೇಶಿ ಪ್ರವಾಸಿಗರೆಲ್ಲ ಹೇಳ್ತಾರೆ ಭಾರತೀಯರಿಗೆ ಇತಿಹಾಸದ ಜ್ಞಾನ ಇಲ್ಲ ಅಂತ. ಆದ್ರೆ ಭಾರತೀಯರಿಗೆ ಇತಿಹಾಸದ ಜ್ಞಾನ ಇದೆ. ಹಾಗಾಗಿಯೇ ಅಶೋಕನ ಶಾಸನಗಳಿಂದ ಹಿಡಿದು ಇಲ್ಲಿಯವರೆಗಿನ ಎಲ್ಲ ಇತಿಹಾಸವನ್ನ ನಾವು ಈ ಶಿಲಾಶಾಸನಗಳ ರೂಪದಲ್ಲಿ ಆಗಿರ್ಬೋದು, ಅಥವಾ ತಾಮ್ರಪತ್ರಗಳ ರೂಪದಲ್ಲಿ ಆಗಿರ್ಬೋದು, ಅಥವಾ ತಾಳೆಗರಿಗಳ ರೂಪದಲ್ಲಿ ಆದ್ರೂ ಕೂಡ ನಾವು ಬರೆದಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದೀವಿ. ಆದ್ರೆ ಈ ಎಲ್ಲ ಇತಿಹಾಸಗಳಲ್ಲಿಯೂ ಕೂಡ ಮಹಿಳೆಯರು ದಾಖಲೆ ಆಗದೆ ಇರುವುದು ಶೋಚನೀಯ. ಈ ಮಾತಿನ ಹಿನ್ನೆಲೆಯಲ್ಲಿ ನಾನು ಇನ್ನೂ ಒಂದು ಮಾತನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದೇ ಕಾರಣದಿಂದಾಗಿ 1660ರಲ್ಲಿ ಮಧುಲಿಂಗ ನಾಯಕರ ಮಗಳಾಗಿ ಸೋದಿಯಲ್ಲಿ ಜನಿಸಿದಂತಹ ಮಲ್ಲಮ್ಮ ಮದುವೆಯಾಗಿ ಬಂದದ್ದು 1676ರಲ್ಲಿ ಬೆಳವಡಿಯ ದೇಸಾಯಿಣಿಯಾಗಿ ಬಂದದ್ದು. ಬೆಳವಡಿಯ ದೇಸಾಯಿ ಆಗಿರ್ತಕ್ಕಂಥ ಈಶಪ್ರಭುವಿನ ಮಡದಿಯಾಗಿ ಬಂದದ್ದು. ಅದಾದ ನಂತರ ಮುಂದಿನ 2 ವರ್ಷಗಳಲ್ಲಿ, ಅಂದ್ರೆ ಅವಳು ಮದುವೆಯಾಗಿ ಬಂದ್ಲು, ಮಗ ನಾಗಭೂಷಣ ಹುಟ್ಟಿದ 1 ವರ್ಷದೊಳಗಾಗಿನೇ ಈಶಪ್ರಭು ಮರಣಿಸ್ತಕ್ಕಂಥ ಒಂದು ಪ್ರಸಂಗ ಪ್ರಾಪ್ತವಾದದ್ದು ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಹಿನ್ನೆಲೆಯೊಳಗೆ ಆಕೆಯ ವಯಸ್ಸು ಎಷ್ಟಿರಬಹುದಾಗ, 1660ರಲ್ಲಿ ಹುಟ್ಟಿದವಳು, 1678 ಅಂದ್ರೆ 18 ವರ್ಷದ ಬಾಲೆ, 18 ವರ್ಷದ ಒಬ್ಬ ಹೆಣ್ಣು ಮಗಳು. ಅಂಥ ಒಬ್ಬ ಹೆಣ್ಣು ಮಗಳಿಗೆ ಒಮ್ಮಿಂದೊಮ್ಮೆಲೆ ಪತಿ ಯುದ್ಧದಲ್ಲಿ ಮಡಿದ ಅಂತನ್ನುವಂಥದ್ದು ಕೇಳಿದಾಗ ಕೈಕಾಲೇ ಬಿದ್ದು ಹೋಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಬೇಕೇನೋ. ಆದ್ರೆ ಆಕೆ ಹಾಗೆ ಧೈರ್ಯಗುಂದ್ಲಿಲ್ಲ, ಎದೆಗುಂದ್ಲಿಲ್ಲ. ಅದಕ್ಕೆ ವಿರುದ್ಧವಾಗಿ ತನ್ನಲ್ಲಿರ್ತಕ್ಕಂತಹ ಒಂದು ಸ್ವಾಭಿಮಾನ, ಸ್ವಾತಂತ್ರ್ಯ ಪ್ರೀತಿ, ಛಲಗಾರಿಕೆ, ಇವುಗಳ ಹಿನ್ನೆಲೆಯೊಳಗೆ ಆಕೆ ಶಿವಾಜಿಯನ್ನ ಎದುರಿಸಿದ್ಲು ಯುದ್ಧರಂಗದಲ್ಲಿ ಅಂತ ಅನ್ನೋದು ಈಗ ಇತಿಹಾಸ. ಈ ಶಿವಾಜಿಯು ಕೂಡ ಸಾಮಾನ್ಯನಲ್ಲ ಅನ್ನೋದು ತಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟು ಶಿವಬಾ ಅಂತ ಹೇಳಿದಂತಹ ಜೀಜಾಬಾಯಿಯ ಮಗನಾಗಿ ಶಿವನೇರು ದುರ್ಗದಲ್ಲಿ ಜನಿಸಿದಂತಹ ಈತನ ಮೂಲ ಕನ್ನಡದ ನೆಲೆ. ಗದಗ್ ತಾಲೂಕಿನ ಸೊರಟೂರ್ನಲ್ಲಿ ಇವರ ಪೂರ್ವಜರು ಇದ್ರು ಅನ್ನೋದನ್ನ ಈಗಾಗ್ಲೇನೆ ಇತಿಹಾಸ ಒಪ್ಕೊಂಡಿದೆ. ರಾಚಿಮ್ ಢೇರೆ ಅವರು ಕೂಡ ಮರಾಠಿಯಲ್ಲಿ ಅದರ ಕುರಿತಾಗಿ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಇಂಥ ಹಿನ್ನೆಲೆಯಲ್ಲಿ ಆ ಶಿವಾಜಿ ಅಪ್ರತಿಮ ಸಾಹಸಿ, ಪರಾಕ್ರಮಿ ಅಷ್ಟೆಲ್ಲ ಇದ್ದಾಗಿಯೂ ಆಗ್ಲೇ ನಿರ್ಮಲಾ ಅವ್ರು ಹೇಳಿದ ಹಾಗೆ ಆತ ದಿಗ್ವಿಜಯವನ್ನ ಮುಗಿಸಿಕೊಂಡು ಮರಳಿ ಬರ್ತಕ್ಕಂತಹ ಸಂದರ್ಭದೊಳಗೆ, ಯಾದವಾಡದೊಳಗೆ ತಂಗಿರುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆಗಳೆಲ್ಲವನ್ನೂ ಅವ್ರಿಗಾಗ್ಲೇ ಹೇಳಿದ್ದಾರೆ. ಆ ಯಾದವಾಡದಲ್ಲಿಯೇ ಒಂದು ಶಿಲ್ಪವೂ ಕೂಡ ಇದೆ. ಆ ಶಿಲ್ಪದಲ್ಲಿ ಮೇಲ್ಭಾಗದಲ್ಲಿ ಕುದುರೆಯನ್ನ ಹತ್ತಿ ಹೊರಟಿರ್ತಕ್ಕಂತಹ ಶಿವಾಜಿ ಇದ್ದಾರೆ. ಹಾಗೆಯೇ ಕೆಳಭಾಗದಲ್ಲಿ ಶಿವಾಜಿ ತನ್ನ ತೊಡೆಯ ಮೇಲೆ ಮಗುವನ್ನ ಕೂರಿಸಿಕೊಂಡು ಹಾಲು ಕುಡಿಸ್ತಾ ಇರ್ತಕ್ಕಂಥ ಒಂದು ಚಿತ್ರಣ ಇದೆ. ಪಕ್ಕದಲ್ಲಿ ಮಲ್ಲಮ್ಮ ನಿಂತಿದ್ದಾಳೆ ಅಂತ. ಇದೇ ರೀತಿ ಹಲವಾರು ವೀರಗಲ್ಲುಗಳು ಕೂಡ ಅವಳ ಸಂಸ್ಥಾನದ ಉದ್ದಕ್ಕೂ ಇವೆ ಅನ್ನುವಂತಹ ಮಾತನ್ನ ನಾವು ಕೇಳಿದ್ದೀವಿ. ಆದ್ರೆ ಆ ವೀರಗಲ್ಲುಗಳಲ್ಲಿರ್ತಕ್ಕಂತಹ ವಿವರಗಳೇನು ಅಂತ ಅನ್ನೋದು ನಮಗಿನ್ನೂ ಇದುವರೆಗೂ ತಿಳಿದು ಬಂದಿಲ್ಲ ಅಂತ ಅನ್ನೋದನ್ನ ನೋಡ್ಬೇಕು. ಈ ರೀತಿ ಪತಿಯನ್ನ ಕಳೆದುಕೊಂಡಂತಹ ಆಕೆ 1717ರಲ್ಲಿ ಮಡಿತಾಳೆ. ಈ ಸಂದರ್ಭದಲ್ಲಿ, ಈ ಮಧ್ಯದ ಅವಧಿಯೊಳಗೆ ಆಕೆ 57 ವರ್ಷ ಬದುಕಿದ್ರು ಕೂಡ ಈ ಸಂದರ್ಭದಲ್ಲಿ ಸುಮಾರು 40 ವರ್ಷಗಳ ಕಾಲ ಆಕೆ ಆಡಳಿತವನ್ನ ನಡೆಸ್ತಾಳೆ. ಯಾವ ರೀತಿ ಆಡಳಿತವನ್ನ ನಡೆಸ್ತಾಳೆ, ಪ್ರಜಾನುರಾಗಿಯಾಗಿ ಕೆಲಸ ಮಾಡಿದ್ಲ ಹೇಗೆ, ದಕ್ಷ ಆಡಳಿತಗಾರ್ತಿಯಾಗಿ ಕೆಲಸ ಮಾಡಿದ್ಲ ಹೇಗೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚಿನ ದಾಖಲೆಗಳು ಇದುವರೆಗೂ ಸಿಕ್ಕಿಲ್ಲ. ಹಾಗಾಗಿ ನಾನು ಹೇಳಬಹುದಾದದ್ದು ಇಷ್ಟೇ, ಇತಿಹಾಸದಲ್ಲಿ ದಾಖಲಾಗಬೇಕಾದಂತಹ ಒಂದು ಪ್ರಮುಖ ಘಟನೆ
ಇತಿಹಾಸದಲ್ಲಿ ದಾಖಲಾಗಬೇಕಾದಂತಹ ಒಬ್ಬ ಪ್ರಮುಖ ವ್ಯಕ್ತಿ ದೇಸಾಯಣಿ ಮಲ್ಲಮ್ಮನ ಕುರಿತಾಗಿ ನಮಗೆ ಇನ್ನೂ ಇತಿಹಾಸ ದೊರೆಯಬೇಕಾಗಿದೆ. ಸಾಕಷ್ಟು ವಿಷಯಗಳನ್ನ ಈಗಾಗ್ಲೇನೆ ನಿರ್ಮಲಾ ಅವ್ರು ಹೇಳಿದ ಹಾಗೆ ಬಾಳಪ್ಪ ಚಿನುಗುಡಿಯವರು ತಮ್ಮ ಕೃತಿ ವೀರರಾಣಿ ಬೆಳವಡಿ ಮಲ್ಲಮ್ಮನ ಸಂಸ್ಥಾನ ಹಾಗೂ ವಂಶಸ್ಥರ ದೇಶಗತಿಗಳು ಸಾಂಸ್ಕೃತಿಕ ಅಧ್ಯಯನದಲ್ಲಿ ದಾಖಲು ಮಾಡಿದ್ದಾರೆ. ಅದರಲ್ಲಿ ಅವರು ಬ್ರಿಟಿಷರ ದಾಖಲೆಗಳನ್ನು ಕೂಡ ಹಾಕಿದ್ದಾರೆ, ಮೋಡಿ ಲಿಪಿಯಲ್ಲಿ ಇರ್ತಕ್ಕಂತಹ ದಾಖಲೆಗಳನ್ನು ಕೂಡ ಫೋಟೋಗಳನ್ನ ಹಿಂದೆ ಹಾಕಿದ್ದಾರೆ. ಅವೆಲ್ಲವುಗಳ ಬಗ್ಗೆ ಅಧ್ಯಯನ ನಡೀಬೇಕಾಗಿದೆ. ಇದರ ಜೊತೆಗೆ ಆ ಕಾಲದಲ್ಲಿ ಬಹುಶಃ ಮೋಡಿ ಲಿಪಿಯ ಮರಾಠಿಯ ಕೃತಿಗಳು ಹೆಚ್ಚು ರಚಿತಗೊಂಡಿರ್ಬೇಕು. ಅವೆಲ್ಲವೂ ಕೂಡ ಪುಣೆಯ RG ಭಂಡಾರ್ಕರ್ ಹಸ್ತಪ್ರತಿ ಗ್ರಂಥಾಲಯದಲ್ಲಿ ಇವೆ ಅಂತ ನಾನು ಕೇಳಿದ್ದೀನಿ. ಆ ಎಲ್ಲ ದಾಖಲೆಗಳನ್ನ, ಅವು ಮರಾಠಿಯೇ ಇರ್ಲಿ, ಕನ್ನಡದವೇ ಇರ್ಲಿ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿರ್ಲಿ, ಅವೆಲ್ಲವುಗಳನ್ನ ತರಬೇಕಾದಂತಹ ಅವಶ್ಯಕತೆ ಇದೆ. ಅವೆಲ್ಲವುಗಳನ್ನ ಅನುವಾದಿಸಿ ಮಲ್ಲಮ್ಮನ ಇತಿಹಾಸವನ್ನ ಪುನರ್ ರಚಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಬೆಳವಡಿಯ ಚರಿತ್ರೆಯನ್ನ, ಇಡಿಯಾಗಿ ಬೆಳವಡಿಯ ಚರಿತ್ರೆಯನ್ನ ಮತ್ತೊಮ್ಮೆ ನಾವು ಕಟ್ಟಿಕೊಡ್ಬೇಕಾಗಿದೆ. ಆ ಬೆಳವಡಿಯ ಉಳಿದೆಲ್ಲ ಸಂಬಂಧಿಕರಾದಂತಹ ಸೋದರ ದೇಶಗತಿಗಳೇನಿದೆ, ತಲ್ಲೂರು, ರುದ್ರಾಪುರ, ಚಚಡಿ, ಗೊಂತಮಾರ, ಮುತ್ತವಾಡ, ಮುರುಗೋಡ, ಇಂಗಳಗಿ, ಮುಳುಕೂರು, ಬೈಲ್ಹೊಂಗಲ, ಅರವಳ್ಳಿ, ಈ ಎಲ್ಲಾ ಸಂಸ್ಥಾನಗಳ ಇತಿಹಾಸವನ್ನ ನಾವು ಕಟ್ಟಿಕೊಟ್ಟಾಗ ಆ ಸಂಸ್ಥಾನಗಳ ಇತಿಹಾಸದ ಜೊತೆಗೆ ಇವೆಲ್ಲವೂ ಕೂಡ ಬೆಳವಡಿ ಸಂಸ್ಥಾನದಲ್ಲೇ ಇದ್ದಂತಹ ವಾಡೆಗಳು, ಅಲ್ಲಿಯ ಅರಮನೆಗಳಾಗಿರ್ಲಿ, ವಾಡೆಗಳಾಗಿರ್ಲಿ, ಕೋಟೆಗಳಾಗಿರ್ಲಿ, ಅಲ್ಲಿರ್ತಕ್ಕಂತಹ ಶಿಲ್ಪಗಳಾಗಿರ್ಲಿ, ಅಥವಾ ಆ ಕಾಲದಲ್ಲಿ ಬಳಸಿದಂತಹ ಆಯುಧಗಳಾಗಿರ್ಲಿ, ಮೇಣೆಗಳು, ಪಲ್ಲಕ್ಕಿಗಳು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸ್ತಕ್ಕಂತ ಒಂದು ಕೆಲಸವನ್ನ ಇತ್ತೀಚೆಗೆ ಚಚುಡಿಯಲ್ಲಿ ಮಾಡ್ತಾ ಇದ್ದಾರೆ. ವಸ್ತು ಸಂಗ್ರಹಾಲಯವು ಕೂಡ ಅಲ್ಲಿ ಆಗ್ತಾ ಇದೆ. ಕಿತ್ತೂರಿನ ವಸ್ತು ಸಂಗ್ರಹಾಲಯದಲ್ಲಿಯೂ ಕೂಡ ಈ ಬೆಳವಡಿಗೆ ಸಂಬಂಧಿಸಿದಂತಹ ಹಲವಾರು ವಸ್ತುಗಳನ್ನ ಶೇಖರಿಸಿ ಇಟ್ಟಿದ್ದಾರೆ ಅಂತ ಗೊತ್ತಿದೆ. ಈ ರೀತಿಯ ವಸ್ತು ಸಂಗ್ರಹಾಲಯಗಳಾಗಬೇಕಾಗಿದೆ. ಬೆಳವಡಿಯ ಇಡೀ ಚರಿತ್ರೆಯನ್ನು ನಾವು ಕಟ್ಟಿಕೊಡ್ಬೇಕಾಗಿದೆ. ಸಂಬಂಧಿಸಿದ ದೇಶಗತಿಗಳ ಪರಸ್ಪರ ಸಂಬಂಧವನ್ನ ನಾವು ನಿಷ್ಕರ್ಷಿಸಬೇಕಾಗಿದೆ. ಆ ಕಾಲದೊಳಗೆ ರಕ್ಷಣಾ ವ್ಯವಸ್ಥೆ ಹೇಗಿತ್ತು, ಕೋಟೆ ಹೇಗಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. 27 ದಿನಗಳ ಕಾಲ ಈಶಪ್ರಭು ಮತ್ತು ಮಲ್ಲಮ್ಮ ಇಬ್ಬರು ಕೂಡ ಶಿವಾಜಿಯ ಅಂತಹ ಒಬ್ಬ ವೀರನ ಇಡೀ ಸೈನ್ಯವನ್ನ ತಡೆ ಹಿಡಿಬೇಕಾದಂತ ಪರಿಸ್ಥಿತಿ. ಆ ಕೋಟೆ ಯಾವ ರೀತಿ ರಚನೆ ಇತ್ತು, ಆ ಕೋಟೆ ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ಕೂಡ ಅದು ಸೂಚಿಸ್ತದೆ. ಹಾಗಾಗಿ ಅವರ ಈ ರಕ್ಷಣಾ ವ್ಯವಸ್ಥೆಯ ಬಗ್ಗೆ, ಆಡಳಿತ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಅಧ್ಯಯನಗಳು ಆಗಬೇಕಾಗಿದೆ. ಹಾಗೆಯೇ ರಾಜಕೀಯವಾಗಿ ಅವರು ಯಾವ ರೀತಿಯ ಒಂದು ಆಡಳಿತವನ್ನ ನಡೆಸ್ತಾ ಇದ್ರು, ಕಂದಾಯ ಮತ್ತು ಆದಾಯ ಹೇಗೆ ಅವರಿಗೆ ಬರ್ತಾ ಇತ್ತು, ಅವುಗಳನ್ನ ಯಾವ ರೀತಿ ಅವರು ಬಳಸಿಕೊಳ್ತಾ ಇದ್ರು ಅಂತ ಅನ್ನೋದು, ವ್ಯಾಪ್ತಿಗೊಳಪಟ್ಟಂತಹ ಈ ಬೆಳವಡಿಯ ಸಂಸ್ಥಾನದ ವ್ಯಾಪ್ತಿಗೊಳಪಟ್ಟಂತಹ ಊರುಗಳು ಯಾವ್ಯಾವು ಅನ್ನುವಂತಹ ಒಂದು ನಕಾಶೆ ಅಂತ ನಾವೇನ್ ಕರಿತೇವೆ, ಅದು ಕೂಡ ಆಗ್ಬೇಕಾಗಿದೆ. ಅದರ ಗಡಿಗೆರೆಗಳನ್ನ ನಾವು ಗುರುತಿಸಬೇಕಾಗಿದೆ. ಹಾಗೆಯೇ ಆ ಕಾಲದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ಸಾಹಿತ್ಯಿಕ ಈ ಎಲ್ಲ ವಿಧವಾದಂತಹ ವಿಚಾರಗಳ ಬಗ್ಗೆ ಅಧ್ಯಯನ ನಡೆಸಬೇಕಾಗಿದೆ. ವಾಸ್ತುಶಿಲ್ಪಗಳ ಬಗ್ಗೆಯೂ ಕೂಡ ಅಧ್ಯಯನ ನಾವು ನಡೆಸಬೇಕಾಗಿದೆ. ಇನ್ನೇನು ಬಹಳಷ್ಟು ಸ್ಮಾರಕಗಳು ನಮ್ಮ ಪಾಲಿಗೆ ಉಳಿದಿಲ್ಲ. ಇವತ್ತು ಬೆಳವಡಿಯ ಕೋಟೆಯು ಕೂಡ ಬಹಳಷ್ಟು ಬಿದ್ದು ಹೋಗಿದೆ ಅಂತ ಅನ್ನೋದನ್ನ ನಾನು ನೋಡಿದ್ದೀನಿ. ಹಾಗಾಗಿ ಈಗ ಇರ್ತಕ್ಕಂತಹ ರೀತಿಯಲ್ಲಿಯೇ ಆ ಸ್ಮಾರಕಗಳ ಸಂರಕ್ಷಣೆ ಅನ್ನೋದು ಆಗ್ಬೇಕಾಗಿದೆ. ವೀರಭದ್ರ ದೇವಾಲಯ ಇವತ್ತು ಬೆಳವಡಿಯಲ್ಲಿರುವಂತದ್ದು. ವೀರಭದ್ರ ಬೆಳವಡಿಯ ಸಂಸ್ಥಾನಿಕರ ಆರಾಧ್ಯ ದೈವ ಅಂತ ಹೇಳ್ತಾರೆ. ಆದ್ರೆ ವೀರಭದ್ರ ದೇವಾಲಯದ ಹಿಂಭಾಗದಲ್ಲಿ ದೊರೆತಿರ್ತಕ್ಕಂತಹ ಒಂದು ಶಾಸನ, ಅದು ತ್ರಿಶೂಲಾಕಾರದಲ್ಲಿ ಇವತ್ತು ಕೆತ್ತಿ ಇಡಲಾಗಿದೆ. ಆ ತ್ರಿಶೂಲಾಕಾರದಲ್ಲಿ ಕೆತ್ತಿ ಇಟ್ಟಿರ್ತಕ್ಕಂತಹ ಶಿಲೆಯ ಹಿಂಭಾಗದೊಳಗೆ ಒಂದು ಶಾಸನವೂ ಕೂಡ ಇದೆ. ಅದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಶಾಸನ ಅಂತ ಅನ್ನೋದನ್ನ ನೋಡಿದಾಗ ಬಹುಶಃ ಮೂಲತಃ ವೀರಭದ್ರ ದೇವಸ್ಥಾನ ಜೈನ ಬಸದಿಯಾಗಿರ್ಬೇಕು ಅಂತನ್ನುವಂಥದ್ದು ಒಂದು ತೀರ್ಮಾನಕ್ಕೆ ನಾವು ಇತಿಹಾಸಕಾರರು ಶಿಲ್ಪ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಗುರುತಿಸ್ತಾ ಇದ್ದೇವೆ ಅಂತ ಅನ್ನೋದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ 15ನೇ ಶತಮಾನದಿಂದ ಪ್ರಾರಂಭವಾದಂತಹ ಈ ಬೆಳವಡಿಯ ಸಂಸ್ಥಾನದ ಇತಿಹಾಸವನ್ನ ನಾವು ಇಲ್ಲಿಯವರೆಗೆ ಕೊನೆಯ ಪಕ್ಷ 19, 20ನೇ ಶತಮಾನದವರೆಗಾದ್ರೂ ಕೂಡ ಕಟ್ಟಿ ಕೊಡಬೇಕಾದಂತಹ ಅವಶ್ಯಕತೆ ಈಗ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗೇನೆ ಈ ನಾಡಿನ ಇತಿಹಾಸವನ್ನ ಕಟ್ಟಿಕೊಡುವಂತಹ ಸಂದರ್ಭದಲ್ಲಿ ಅವರು ನಡೆದುಕೊಂಡಂತಹ ರೀತಿ ಮತ್ತು ಒಬ್ಬ ಹೆಣ್ಣು ಮಗಳು ಗಂಡನನ್ನು ಕಳೆದುಕೊಂಡು ಎಲ್ಲೋ ಕೈಕಾಲು ಬಿದ್ದವರ ಹಾಗೆ ಎದೆಗುಂದಿ ಒಂದ್ ಕಡೆ ಮೂಲೆಯಲ್ಲಿ ಕುಳಿತುಕೊಳ್ಳಾರ್ತೇನೆ ಅದನ್ನ ಎದುರಿಸಿದಂತಹ ರೀತಿ ಯಾವ ಕಾಲಕ್ಕೂ ನಾವು ಮೆಚ್ಚುವಂತಹದ್ದು ಅನ್ನುವುದು. ಅದರ ಜೊತೆಗೆ ಅದು ನಮಗೆ ಆದರ್ಶವಾಗಬೇಕು ಅಂತ ಸ್ವಾಭಿಮಾನ ಪ್ರತಿಯೊಬ್ಬ ಮಹಿಳೆಗೆ ಇರಬೇಕಾದಂತಹ ಅವಶ್ಯಕತೆ. ಹಾಗೆಯೇ ಧೈರ್ಯ ಅನ್ನುವಂಥದ್ದು, ಸಾಹಸ ಅಂತಕ್ಕಂಥದ್ದು,
ದೇಶಾಭಿಮಾನ ಅಂತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನ ನಾವು ರೂಢಿಸಿಕೊಳ್ಬೇಕಾದಂತಹ ಪ್ರಸಂಗದಲ್ಲಿ ಬೆಳವಡಿಯ ಮಲ್ಲಮ್ಮ ನಮಗೆ ಆದರ್ಶಳಾಗ್ತಾಳೆ ಅನ್ನುವಂಥ ಮಾತನ್ನ ದಾಖಲಿಸ್ತಾ, ನನಗೆ ಇಂಥ ಒಂದು ಪ್ರಸಂಗದಲ್ಲಿ ಕೆಲವು ಮಾತುಗಳನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಬೆಳವಣಿ ಮಲ್ಲಮ್ಮನ ಕುರಿತಾದ ಅನೇಕ ಪೂರಕ ದಾಖಲೆಗಳನ್ನು ನೀಡಿದ್ದೀರಾ. ಹಾಗೆ ಹಿಜ್ ಹಿಸ್ಟ್ರಿ ಅನ್ನೋದೇ ಆಯ್ತು, ಹರ್ ಹಿಸ್ಟ್ರಿ ಯಾವತ್ತೂ ಆಗ್ಲೇ ಇಲ್ಲ ಅನ್ನೋ ಮಾತು ತುಂಬಾ ಸರಿಯಾಗಿದೆ. ಒಂದು ತರ ಖೇದದ ಸಂಗತಿ ಈ ರೀತಿ ಆಗಿರುವುದನ್ನು ಕೇಳಿದರೆ. ಹಾಗೆ ನಿಮ್ಮದು ಅತ್ಯಂತ ಆಳವಾದ ಅಧ್ಯಯನದ ವಿಮರ್ಶಾತ್ಮಕವಾದ ವಿಷಯಗಳನ್ನೊಳಗೊಂಡ ದರ್ಶನದ ನುಡಿಗಳಾಗಿದ್ದವು ಮೇಡಮ್. ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಛತ್ರಪತಿ ಶಿವಾಜಿ ಕನ್ನಡದ ಮೂಲದವನು ಎನ್ನುವುದನ್ನು ಕೇಳಿ ನಮ್ಮೆಲ್ಲರಿಗೆ ತುಂಬಾ ಸಂತೋಷವೆನಿಸುತ್ತದೆ. ಹಾಗೆ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಸಂಶೋಧನೆಗಳಿಂದ ತಿಳಿಸಿಕೊಟ್ಟಿದ್ದೀರಿ ಮತ್ತು ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕೆಂದು ನೀವು ಹೇಳಿರುವುದು ನಿಜವಾಗಿದೆ. ಮತ್ತೊಮ್ಮೆ ಹೃದಯಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ಈ ಸಂಘಟನೆಗಳ ರೂವಾರಿ ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದ ಪ್ರೋತ್ಸಾಹ ಸಹಕಾರ ನೀಡುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟೇಲ್ ಸರ್ ಅಂತ ಕೆಲವು ಮಾತುಗಳು. ಸರ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಇವತ್ತು ಶರಣೆ ಸವಿತಾ ಪಾಟೀಲ್, ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಇವರ ಹಿರಿಯರ ಹೆಸರಿನಿಂದ ನಡೆದಂಥ ಒಂದು ದತ್ತಿ ಉಪನ್ಯಾಸ ನಿಜಕ್ಕೂ ಅರ್ಥಪೂರ್ಣ, ಔಚಿತ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಬಹುಶಃ ನಮ್ಮ ಇತಿಹಾಸವನ್ನೇ ನಾವು ಮರ್ತೀವಿ ಅನ್ನುವಾಗ ಡಾಕ್ಟರ್ ಭಂಡಾರ್ಕರ್ ಮತ್ತು ಚಿಟ್ನೀಸು, ರಾಚಿಡೇರೆ ಮುಂತಾದ ಮಹಾರಾಷ್ಟ್ರ ಮೂಲದ ಇತಿಹಾಸಕಾರರು ಕನ್ನಡದ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಐತಿಹಾಸಿಕ ನೆಲೆಗಳನ್ನು ಹುಡುಕಿ ಕೊಡ್ಬೇಕಾದ್ರೆ ನಾವುಗಳನ್ನು ಯಾಕೆ ಗಂಭೀರವಾಗಿ ತಗೊಳ್ತಿಲ್ಲ ಅಂತಕ್ಕಂಥ ಒಂದು ನೋವು ನಮ್ಮೊಳಗೆ ಕಾಣ್ತದೆ. ಮೂಲತಃ 15-16ನೇ ಶತಮಾನದೊಳಗ ಆರಂಭ ಆಗ್ತಕ್ಕಂಥ ಬೆಳವಡಿ ಮತ್ತು ಸ್ವಾಧಿ ಮನೆತನ ಎರಡೂ ಕೂಡ ಜೈನ ಮೂಲದ ಮನೆತನಗಳಾಗಿದ್ರು. ಕಾಲಾನುಗಟ್ಟದೊಳಗೆ ಅವರು ಲಿಂಗಾಯತರಾದಂಥ ಉಲ್ಲೇಖಗಳು ಸಿಗ್ತಾವ. ಡಾಕ್ಟರ್ ನಿರ್ಮಲಾ ಭಟ್ಟಲ್ರು ಅತ್ಯಂತ ಚಿಕ್ಕದಾಗಿ ಚೊಕ್ಕದಾಗಿ ಸುಮಾರು 45 ನಿಮಿಷದೊಳಗೆ ಒಂದು ಪಾಠ ಮಾಡಿದಾಗ ಹೆಂಗಿರ್ತಾರ ಅಷ್ಟೆಲ್ಲ ದಾಖಲೆಗಳ ಜೊತೆಗೆ ಮಲ್ಲಮ್ಮನ ಚರಿತ್ರೆ, ಈಶಪ್ರಭು ಮತ್ತು ಎರಡೂ ದೇಶಗತಿ ಮಂತ್ರಗಳ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಹೇಳಿಕೊಟ್ರು. ಲೋಕೂರ್ ದ್ಯಾಮವ್ವನ ಗುಡಿ ಒಳಗೆ ಶಿವಾಜಿಗೆ ಹೋಗಿ ಧ್ಯಾನ ಮಾಡ್ಬೇಕಾದ್ರೆ ಹೇಗೆ ಅವಳು ಗೆದ್ಲು ಅಂತಕ್ಕಂಥ ವಿಚಾರವನ್ನು ಕೂಡ ತುಂಬ ಚೆನ್ನಾಗಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಹೇಳಿದರು. ಇನ್ನು ಡಾಕ್ಟರ್ ಹನುಮಾಕ್ಷಿ ಗೋಗಿ, ನಾನು ಉತ್ಪ್ರೇಕ್ಷೆ ಆಗುತ್ತೆ, ಕನ್ನಡ ಸಾರಸ್ವತ ಲೋಕದೊಳಗೆ, ಸಾಹಿತ್ಯಿಕ ಲೋಕದೊಳಗೆ ಕನ್ನಡದ ಒಂದು ಎನ್ಸೈಕ್ಲೋಪೀಡಿಯಾ. ಅವರಿಗೆ ಹಂಪ ನಾಗರಾಜ್ ಅವರು ಹನುಮಾಕ್ಷಿ ಅಲ್ಲ ನೀ ಶಾಸನಾಕ್ಷಿ ಅಂತಂತಾರೆ. ಬಹುಶಃ ಕನ್ನಡದ ಯಾವುದೇ ಶಾಸನಗಳನ್ನು ಬಿಟ್ಟಿಲ್ಲ ಅವರು. ಡಾಕ್ಟರ್ ಕಲಬುರ್ಗಿ ಸರ್ ನಂತರ ಶಾಸನಗಳನ್ನು ಹೆಚ್ಚು ಓದುವುದರಲ್ಲಿ, ಅರ್ಧಮಾಗದಿ ಇರಲಿ ಅಥವಾ ಸಂಸ್ಕೃತ ಇರಲಿ, ಆಮೇಲೆ ಕನ್ನಡದ ಶಾಸನಗಳಿರಲಿ, ಮರಾಠಿ ಶಾಸನಗಳಿರಲಿ, ಅವ್ರಿಗೆ ಎಲ್ಲರ ಒಂದು ಶಾಸನ ಸಿಗ್ತದಂದ್ರೆ ಓಡೋಕ್ಕಾರ ಮೇಡಮ್ ಅವರು. ನಾನು ಹಿಂಗಾಗಿ ಪುಣಾದಾಗ ಅವ್ರಿಗೆ ಪುಣಾದ ಬಗ್ಗೆ ನಾ ಹೆಚ್ಚು ಹೇಳ್ಕೊಳಕತ್ತಿಲ್ಲ, ನಾನು ಅಡ್ರೆಸ್ಸು ಕೊಟ್ಟಿಲ್ಲ. ಯಾಕಂದ್ರೆ ಸುತ್ತಮುತ್ತ ಯಾರು ಗುಡಿ ಗುಂಡಾರ ಹಿಡ್ಕೊಂಡು ನನ್ನ ಕರ್ಕೊಂಡು ಈಗಾಗಲೇ ಮನೆ ಬಿಟ್ಟಿವಿ. ಅಷ್ಟೊಂದು ಶಾಸನಗಳ ಬಗ್ಗೆ ಒಲವನ್ನು ಹೊಂದಿದ್ದಾರೆ. ಸಂಪಾದನಾ ಶಾಸ್ತ್ರ, ಸಂಶೋಧನೆ ಹಲವು ಮುಖ. ಅದರ ನವೋದಯ ನನ್ನ ಗ್ರಹಿಕೆ ಹನುಮಾಕ್ಷಿಗೆ ಹೋಗಿ ಮೇಡಮ್ ಅಂದ್ರೆ ಶಾಸನಗಳ ಬಗ್ಗೆ ಓದ್ತಾರ, ಅದು ಡ್ರೈ ಸಬ್ಜೆಕ್ಟ್ ಅಂತ ತಿಳ್ಕೊಂಡು. ಬಟ್ ನಾವು ಅದರೊಳಗಿರ್ತಕ್ಕಂಥ ತುಮಲಗಳು, ಸೃಜನಶೀಲತೆ. ನಿನ್ನೆ ನಾನು ಫೋನ್ ಮಾಡಿದಾಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಲೈಬ್ರರಿಗೆ ಹೋಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಸುಮಾರು 58-60 ಪುಸ್ತಕಗಳನ್ನು ಬರೆದಾರೆ. ಬಹುಶಃ ನಮ್ಮ ಶರಣ ಸಾಹಿತ್ಯಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಅವರ ಮಾರ್ಗದರ್ಶನ ಬಹಳ ಮುಖ್ಯ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಸತ್ಯವನ್ನು ಹೇಳುವಾಗ ಗಟ್ಟಿಯಾಗಿ ಹೇಳುವಂತಾರಲ್ಲ, ಆ ರೀತಿಯಾಗಿ ತಮ್ಮ ವಿಚಾರಧಾರೆಯನ್ನು ಯಾವುದೇ ರಾಜಿ ಮಾಡಿಕೊಳ್ಳಲಾರದೆ ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. ಡಾಕ್ಟರ್ ನಿರ್ಮಲಾ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ನಿಜಕ್ಕೂ ಅತ್ಯಂತ ಈ ಬೆಳವಡಿ ಮಲ್ಲಮ್ಮನ ವಿಚಾರಧಾರೆಯನ್ನು ನಾವು ಇನ್ನೂ ತಿಳ್ಕೊಳಕತ್ತಿಲ್ಲಲ್ಲ. ನಮ್ಮ ಕನ್ನಡದ ಬಹಳ ದೊಡ್ಡ ರಾಣಿ, 40 ವರ್ಷ ಆಳಿದಂಥ ಮಹಾರಾಣಿ ಇವರೇ ಡಾಕ್ಟರ್ ನಿರ್ಮಲಾ ಅವರು ಮತ್ತು ಹನುಮಾಕ್ಷ ಹೇಳಿದ್ರು. ಹೆಚ್ಚಿನ ವಿವರಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದು. ಅದರ ಗೆಜೆಟಿಯರ್ ಬ್ರಿಟಿಷರ್ಸು ಅವರನ್ನು ಹಾಡು ಹೇಳ್ತಾರೆ. ಅವರ ಮರಾಠಿ, ನನಗೆ ಡಾಕ್ಟರ್ ಕಲಬುರ್ಗಿ ಅವರು ಹೇಳಿದ್ರು, ನಾ ಬರ್ತೀನಿ ಪಟ್ಟಣ, ಸೆಪ್ಟೆಂಬರ್ ಅಕ್ಟೋಬರ್ ಕಣ್ಣಿನ ಆಪರೇಷನ್ ಆಗಿತ್ತು.
ಎರಡು, ಒಂದು ದುಳಿಯಕ್ಕೆ ಹೋಗೋನು, ಇನ್ನೊಂದಲ್ಲಿ ನಮ್ಮ ಶಿಷ್ಯ ಅದನ ಅವ್ನು ಹಿಡ್ಕೊಂಡು ಅಲ್ಲಿ ಲೈಬ್ರರಿ ಕಿತ್ತೂರ್ದು ಒಂದು ಮತ್ತು ಮಲ್ಲಮುಂದು ಅವ್ರ ಅಭ್ಯಾಸ ಮಾಡ್ಬೇಕಂತ ತಿಳ್ಕೊಂಡು ಭಾಳಷ್ಟು ಅದರ ನೋವಿನ ಸಂಗತಿ ಅಂದ್ರೆ ಮೂಡಿ ಭಾಷೆ ಒಳಗದ. ಮೂಡಿಯನ್ನು ಓದ್ತಕ್ಕಂಥ ಬಹುಶಃ ನನಗಂತೂ ಗೊತ್ತಿಲ್ಲ. ಹಾಗೆ ನಮ್ಮ ಊರಾಗ ಒಂದು 50 ವರ್ಷದ ಹಿಂದೆ ನಾ ಸಣ್ಣದಾಗ ಬ್ರಾಹ್ಮಣರು ಓದ್ತಿದ್ರು ಮೂಡಿ ಭಾಷೆ, ಮರಾಠಿ ಮತ್ತು ಕನ್ನಡ ಮಿಶ್ರಿತ ಭಾಷೆ ಅದೊಂದು, ಅದ್ರೊಳಗೆ ಐತಿ ಅಂತ ತಿಳ್ಕೊಂಡು ಹಿಂಗಾಗಿ ಬಹುಶಃ ಸಾಕಷ್ಟು ವಿಷಯಗಳು ಹೊರಗಡೆ ಬರಲಿಲ್ಲ. ಅಂದ್ರೆ ಕನ್ನಡದ ಸಾರಸ್ವತ ಲೋಕಕ್ಕೆ ನಮ್ಮ ಹೆಮ್ಮೆ, ನಮ್ಮ ವೈಭವೀಕರಣ, ನಮ್ಮ ವಿಜೃಂಭಣೆ, ನಮ್ಮ ವಿಜಯ ಪತಾಕೆಯನ್ನು ಎತ್ತಿರ್ತಕ್ಕಂಥ ಕಾರ್ಯವನ್ನ ಕನ್ನಡಿಗರೇ ಮಾಡಲಿಲ್ಲ ಅಂತ ನಿರಾಭಿಮಾನಿಗಳಾಗಿದ್ವಿ ನಾವು. ಶಿಲಪದಿಗಾರದೊಳಗೆ ಈಗ ನೋಡ್ರಿ, ಮೊನ್ನೆ ಒಂದು ಮಾತು ಹೇಳಿದಾಗ ಕಮಲಾಸನ್ ಅಂದಾಗ ಸುಮ್ಮನೆ ಆಗ್ಬಿಟ್ಟು ನಾವು ಎಲ್ಲರೂ. ಶಿಲಪದಿಗಾರಂ ಅಂತಕ್ಕಂಥ ಗ್ರಂಥದೊಳಗೆ ಕನ್ನಡದ ಭಾಷೆಗಳದಾವ, ಅರಬ್ಬಿ ನಾಟಕದೊಳಗೆ ಅದಾವ, ಗ್ರೀಕ್ ನಾಟಕದೊಳಗೆ ಕನ್ನಡದ ಭಾಷೆಗಳದಾವ. ಕನ್ನಡದ ಅನಗತ್ಯವಾಗಿ ಗೊಂದಲವನ್ನು ಮಾಡಿದಾಗ ಒಂದು ಏನೋ ಕನ್ನಡ ಸೇನೆಗಳು ಸಂಘಟನೆಗಳು ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿ ಫಿಲ್ಮ್ ಇದನ್ನ ಮಾಡಿ ಅದು ಕನ್ನಡ ಆಗಿಬಿಡತಿ. ಕನ್ನಡ ಅಂತಂದ್ರೆ ರಾಯಲ್ ಚಾಲೆಂಜ್ ಕ್ರಿಕೆಟ್ ಗೆದ್ರೆ ಕನ್ನಡಾಭಿಮಾನ ಅಂತ ಆಗೈತಿ. ಕನ್ನಡಾಭಿಮಾನ ಬರೋದು ನಮ್ಗೆ ನವೆಂಬರ್ 1, ಮತ್ತು ಮರುದಿವ್ಸ 3ನೇ ತಾರೀಕಿಗೆ ನಾವು ಮರ್ತು ಬಿಡ್ತೀವಿ. ಇದು ಕನ್ನಡಾಭಿಮಾನ. ಕನ್ನಡದ ನಿರಂತರ ಸಾಂಸ್ಕೃತಿಕ, ಸಾಹಿತ್ಯಿಕ, ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲರೂ ಕೂಡ ಕನ್ನಡದ ನೆಲೆ ಪುಣ್ಯನಲ್ಲ. ಕರ್ನಾಟಕ ಇದು ಕನ್ನಡ ನಾಡು ಭಾಷೆ ಅಲ್ಲ. ಇದೊಂದು ದೊಡ್ಡ ಜಗತ್ತಿಗೆ ಒಂದು ಬಹಳಷ್ಟು ವಿಷಯಗಳನ್ನ, ಬಹಳಷ್ಟು ಸಂಗತಿಗಳನ್ನ ನೀಡಿದಂಥ ಬಹಳ ದೊಡ್ಡ ನಾಡು, ಕಪ್ಪು ನೆಲ, ಕರುನಾಡು ಅಂತಕ್ಕಂಥದ್ದನ್ನ ನಾವು ನೆನಪಾಗುತ್ತೆ. ಅದಕ್ಕೆ ಸವಿತಾ ಪಾಟೀಲ್ ಅವರು, ಅವ್ರಿಗೆ ಮೊದಲಿಗೆ ಸುಧಾ ಪಾಟೀಲ್ ಅವ್ರ ತಂಗಿ, ಅವ್ರು ಹೇಳಿ ನನ್ನ ತಂಗಿಗೆ ಹೇಳಿ ಇಡಬೇಕು ಅಂತ ತಿಳ್ಕೊಂಡು ಅವ್ರ ಹೆಸರಲ್ಲಿ ಒಂದು ದತ್ತಿ ಉಪನ್ಯಾಸ, ತಮ್ಮ ಅತ್ತೆ ಮಾವಂದ್ರ ಹೆಸರಿಗೆ ದತ್ತಿ ಉಪನ್ಯಾಸ ಇಟ್ಟರು. ಅವರ ಕುಟುಂಬದ ಸದಸ್ಯರಿಗೆ ಉಪನ್ಯಾಸವನ್ನು ಬಹಳ ಚೆನ್ನಾಗಿ ಮಾಡಿದಂಥ ಡಾಕ್ಟರ್ ನಿರ್ಮಲಾ ಮೇಡಮ್ ಅವ್ರಿಗೆ. ಅದಕ್ಕೆ ಮತ್ತೆ ಅಡಿಷನ್, ವ್ಯಾಲ್ಯೂ ಆ್ಯಡೆಡ್ ಇನ್ಫಾರ್ಮೇಶನ್ ಅಂತಾರಲ್ಲ, ಆ ರೀತಿಯಾಗಿ ಡಾಕ್ಟರ್ ಹನುಮಾಕ್ಷಿ ಮೇಡಮ್ ಅವರು ಇವರು ಇನ್ನೂ ಕೂಡ ನಮ್ಮ ವೇದಿಕೆಗೆ, ಇದು ನಮ್ಮ ವೇದಿಕೆ ಅಲ್ಲ, ನಿಮ್ಮ ವೇದಿಕೆಯನ್ನ ಬಲಿಷ್ಠಗೊಳಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ರಿ. 400 ವರ್ಷ 300 ವರ್ಷದಿಂದ ಯಾವುದೇ ಸಂವಹನಗಳಿರಲಾರ್ದಂಥ, ಮೀಡಿಯಾದೊಳಗೆ ಇರಲಾರ್ದಂಥ ಸಂದರ್ಭದಾಗ ಕಿತ್ತೂರು ಚೆನ್ನಮ್ಮ, ಕೆಳದಿ ಚೆನ್ನಮ್ಮ ಮತ್ತು ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ ಇಂಥವ್ರು ಒಂದು ಸಾಮ್ರಾಜ್ಯವನ್ನು ಕಟ್ಟಾರ. ಈಗೆಲ್ಲವೂ ಐತಿ, ಅದರ ಮನಸ್ಸು ಬೇಕು, ಸಮಯ ಬೇಕು. ಅವಕ್ಕೆ ಮೊಬೈಲನ್ನು ನಾವು ತಿರಸ್ಕಾರ ಮಾಡ್ತಿದ್ವಿ, ಅದ್ರ ಮೊಬೈಲನ್ನು ಸದ್ಬಳಕೆ ಮಾಡಿದಾಗ ಶನಿವಾರ ರವಿವಾರ ಇಂಥ ಗೂಗಲ್ ಮೀಟ್ ಮಾಡೋದ್ರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಮಾಡ್ತಿದ್ವಿ. ಕೊನೆಗೆ ಡಾಕ್ಟರ್ ಹನುಮಾಕ್ಷಿ ಮೇಡಮ್ ಹೀಸ್ ಸ್ಟೋರಿ ನಾಟ್ ಹರ್ ಸ್ಟೋರಿ ಅಂತಕ್ಕಂಥದ್ದು. ಹಿಸ್ಟ್ರಿ ಇಸ್ ನಾಟ್ ಹೀಸ್ ಸ್ಟೋರಿ ಅಂತ ಅಲ್ಲ. ಈ ಸ್ಟೋರಿ ಈಗ ಬರೋದಂಥವ್ರು ಭಂಡಾರ್ಕರ್ ಆಗಲಿ, ಚಟ್ನೀಸ್ ಅವರಾಗಲಿ, ರಾಚಿ ಡೇರ್ ಅವರಾಗಲಿ ಯಾರೂ ಪುರುಷನನ್ನು ವೈಭವೀಕರಣ ಮಾಡಲಿಲ್ಲ. ಅಲ್ಲಿ ಶಿವಾಜಿಯನ್ನು ಸೋಲಿಸಿದಂಥ ಘಟನೆಗಳನ್ನು ಕನ್ನಡಿಗರು ಹೇಳಿಲ್ಲ, ಮರಾಠಿಗರು ಹೇಳ್ಯಾರ. ಅಂದ್ರೆ ಅಲ್ಲಿ ಕೆಳದಿ ಚೆನ್ನಮ್ಮನನ್ನ, ಅಲ್ಲಿ ಬೆಳವಡಿ ಮಲ್ಲಮ್ಮನನ್ನ, ಕಿತ್ತೂರು ಚೆನ್ನಮ್ಮನನ್ನ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ಯಾರ. ಇತಿಹಾಸ ಒಂದು ವಿಷಯಕ್ಕೆ ಅನುಗುಣವಾಗಿ ಈ ಲಿಂಗ ಪ್ರಪಾತವನ್ನ, ಲಿಂಗ ತಾರತಮ್ಯವನ್ನ ತರೋದು ಬೇಡ. ಸಾಧ್ಯ ಆಗಿದ್ದ ಲಿಂಗ ಹೆಣ್ಣಿನ ಹೆಣ್ಣು ಗಂಡಿಗಳ ಸಂಬಂಧಗಳು ಆಗ್ಯಾವ, ಅಂದ್ರೆ ತಾರತಮ್ಯ ಆಗೈತಿ, ಹೆಣ್ಣಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅಥವಾ ಹೆಣ್ಣನ್ನು ನಾವು ಕಂಡಿವಿ. ಆದ್ರೆ ಇತಿಹಾಸ ಮತ್ತು ವಿಷಯ, ಈ ಒಂದು ರಾಷ್ಟ್ರ ನಿರ್ಮಾಣವಾದ ಮತ್ತು ಭಾಳ ದೊಡ್ಡ ವಿಷಯ ಇದು ಹಿಸ್ಟ್ರಿ. ನಾನು ಭಾಳ ಸಲ ಹಿಸ್ಟ್ರಿ ಯಾಕೆ ನಾನು ತಗೊಳ್ಳಿಲ್ಲ, ಯಾಕಂದ್ರೆ ನಾನು ಸೈನ್ಸ್ ಸ್ಕೂಲಿಗಿದ್ದಾಗ ಇಂಗ್ಲೀಷ್ ಮತ್ತು ಹಿಸ್ಟ್ರಿ 96 ಬೀತು ಔಟ್ ಆಫ್ 100. ನಾನು ಭಾಳ ಸಲ ಈ ಮೆಡಿವಲ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಒಳಗೆ ಎಷ್ಟು ಓದ್ಬೇಕು, ಮಾಡರ್ನ್ ಹಿಸ್ಟ್ರಿ ಒಳಗೆ ಎಲ್ಲ ರೌಲೆಟ್ ಆಕ್ಟು ಎಲ್ಲವನ್ನು ಇತಿಹಾಸ ಓದ್ಬೇಕು. ಈಗಲೂ ಕೂಡ ನಂಗೆ ಬಯಾರ್ಟು ಎಲ್ಲ ಮಾಡರ್ನ್ ಹಿಸ್ಟ್ರಿ, ಎಲ್ಲ ಇವೆಂಟ್, ಡೇಟ್ಸ್ ಆ್ಯಂಡ್ ಇವೆಂಟ್ ಬಯಾರ್ಟ್ ಹಾಕಿತ್ತು. ನಮ್ಮ ದೇಶ ಇಂಥ ದೊಡ್ಡ ಇತಿಹಾಸ ಉಳ್ಳಂಥ ರಾಷ್ಟ್ರವಾಗಿದ್ದರೂ ಕೂಡ ನಾವು ಇನ್ನೂ ಬಲಿಷ್ಠವಾಗಿಲ್ಲ. ನಾವು ಕೇವಲ ಇವತ್ತು ಏನಾಗಿವೆ ಅಂತಂದ್ರೆ ಒಂದು ಇಲ್ಯೂಷನ್, ಭ್ರಮೆ, ಭ್ರಾಂತಿ, ಉನ್ಮಾದ, ಭಾವನೆಗಳನ್ನ ಉದ್ದೀಪನಗೊಳಿಸ್ತಕ್ಕಂಥ ವಿಷಯಕ್ಕೆ ನಾವು ಒಳಗಾಗ್ತೀವಿ. ಒಂದು ಸುಮ್ಮನೆ ವಿ ಜಸ್ಟ್ ಗ್ಯಾಟ್ ಕ್ಯಾರಿಡ್ ಅಂತ ಅದು ಹೇಳಿದ್ನಲ್ಲ ಇವತ್ತು ಮೊನ್ನೆ ರಾಯಲ್ ಚಾಲೆಂಜ್, ಅದು ನಮ್ಮ ಕರ್ನಾಟಕದ ಸಂಬಂಧನೇ ಇಲ್ಲ. 11 ಮಕ್ಕಳು ಸತ್ರು. ಈ ರೀತಿಯಾಗಿ ನಾವು ಅಂದ್ರೆ ಕ್ರಿಕೆಟ್ ಗೆದ್ದಾಗ ನಾವು ಭಾರತ ರಾಷ್ಟ್ರ ಅಂತ ಅಂತೀವಿ, ಫ್ಲಾಗ್ ಹಾರಾಡಿಸ್ತೀವಿ. ನಿಜವಾದ ಫ್ಲಾಗಿಗಾಗಿ ಎಷ್ಟು ಮಂದಿ ಸತ್ತಾರ? ಈ ಒಂದು ವೇದಿಕೆ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ, ಲೋಹಿಯಾ, JP ಇವರ ವಿಚಾರಧಾರೆಯನ್ನ ಮುಂದಿನ ಜನಾಂಗಕ್ಕೆ ಪರಿಚಯ ಮಾಡ್ತಕ್ಕಂಥ, ವಿಶೇಷವಾಗಿ ಶರಣರು 12ನೇ ಬಹಳ ದೊಡ್ಡ ಕ್ರಾಂತಿ. ಇತ್ತೀಚೆಗೆ ನಾನು ಎಷ್ಟು ಪುಸ್ತಕಗಳನ್ನ ನಾನು ಓದ್ತಾ ಇದ್ದೀನಿ. ನಾನು ಓದಿದಷ್ಟು ನನಗೆ ಅನ್ಸುತ್ತೆ ನಾನು ಇನ್ನೂ ಏನು ತಿಳ್ಕೊಂಡಿಲ್ಲ ಅಂತಕ್ಕಂಥ ನೋವು ನನ್ನ ಒಳಗೈತಿ. ಶರಣರು ಒಂದು ಶ್ಲೋಕಕ್ಕೆ, ಭಗವದ್ಗೀತೆಗೆ ಅದನ್ನ ಟೀಕೆ ಮಾಡ್ಕೊಂಡು ಕೂಡಲಿಲ್ಲ, ಅದಕ್ಕೆ ಪ್ರತಿಯಾಗಿ ವಚನಗಳನ್ನು ರಚಿಸಿದ್ರು. ಅವ್ರು ಹೋಗ್ತಕ್ಕಂಥ ದಾರಿನೇ ಬೇರೆ, ಭಿನ್ನವಾಗಿ ನಡೆದ್ರು. ಅವ್ರು ಗುಡಿಗೆ ಹೋದರೆ ಇವರು ದೇಹವೇ ದೇವಾಲಯ ಮಾಡಿದ್ರು. ಹಿಂಗಾಗಿ ಈ ವೇದಿಕೆಯ ಮೂಲಕ ವಿಶೇಷವಾಗಿ ಶನಿವಾರ ದಿವಸ ಮಹಿಳೆಯರು ಉಪನ್ಯಾಸ ಮಾಡಲಿ, ಮಹಿಳೆಯರೇ ಸಂಘಟನೆ ಮಾಡಲಿ ಅಂತಕ್ಕಂಥ ಮಾಡಿಕೊಟ್ಟಿವೆ. ನೀವು ಕೊಟ್ಟಂಥ ಸಂಘಟನೆ ನಮ್ಗೆ ಡಾಕ್ಟರ್ ನಿರ್ಮಲಾ ಅವರ, ಡಾಕ್ಟರ್ ಹನುಮಾಕ್ಷಿ ಹೋಗಿ ಮೇಡಮ್ ಮತ್ತು ಸವಿತಾ ಮೇಡಮ್ ಅವರ ಇದೇ ರೀತಿಯಾಗಿ ಸಹಕಾರ ಮಾಡಿದರೆ ಒಂದು ಸಬಲವಾದಂಥ ಸಮಾಜವನ್ನು ಕಟ್ಟಬಹುದು ಅಂತಕ್ಕಂಥದ್ದು. ಅದಕ್ಕೆ ನಾವು ಇದು ಈ ಸ್ಟೋರಿ ಅಲ್ಲ, ಇಟ್ ಇಸ್ ಹರ್ ಸ್ಟೋರಿ. ಯಾಕಂದ್ರೆ ಬೆಳವಡಿ ಮಲ್ಲಮ್ಮ ಇಸ್ ಅ ಲೇಡಿ, ದ ಗ್ರೇಟ್ ಲೇಡಿ. ಅವರ ಇತಿಹಾಸವನ್ನು ಓದ ನಂಗೆ ಎಷ್ಟು ಇದಾಕತ್ತಂದ್ರೆ, ತೊಟ್ಟಿಲ್ ತೂಗುವ ಅಳು ಅದು ಕೂಸು ಅಳ್ತಿತ್ತಂತ ಜನಪದಿಗೆ ಬಡದಾರ.
ಕೂಸು ಅಳ್ತತಿ ಅಪ್ ಸತ್ತಾನಂತೋ ಹಸಿವು ಆಗೈತೋ ಅಂತೋ ಗೊತ್ತಾಗ್ಲಿಲ್ಲ ಅಂತ ಮಲ್ಲಮ್ಮಗಂತ ತಮ್ಮಲ್ಲಿ ಕೂಡಿಸ್ಬೇಕು ಅಥವಾ ಗಂಡನ ಹೋಗಿ ಉಳಿಸ್ಕೊಂಡ್ಬರ್ಬೇಕು ಅಂತಕ್ಕಂಥ ನೋವು ಇತ್ತು ಅಂತಕ್ಕಂಥ ವಿಚಾರ ತಮ್ಮೆಲ್ಲರ ಪಾದಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ತುಂಬಾ ಧನ್ಯವಾದಗಳು ಸರ್. ಎಂದಿನಂತೆ ತಮ್ಮ ಮಾರ್ಗದರ್ಶನ ನುಡಿಗಳು, ಪೂರಕ ನುಡಿಗಳು ಅರ್ಥಪೂರ್ಣವಾಗಿದ್ದವು. ಹಾಗೆ ಅತಿಶೋಕ್ತಿ ಅಂತ ಅಲ್ಲ, ಗೂಗಿ ಮೇಡಮ್ ಅವರಂತೆ ನೀವು ಪಟ್ಟಣ್ ಸರು ಎನ್ಸೈಕ್ಲೋಪಿಡಿಯಾ ಅಂದ್ರೆ ತಪ್ಪಾಗ್ಲಾರ್ದು ಅಂತ ನನಗನ್ಸುತ್ತದೆ. ಯಾಕಂದ್ರೆ ಯಾವ ವಿಷಯವನ್ನು ಹೇಳಿದ್ರು ತಕ್ಷಣಕ್ಕೆ ಎಲ್ಲವನ್ನು ಸವಿವರವಾಗಿ ಹೇಳಿ ಅದರದ ವಿಶೇಷಗಳನ್ನು ಆಮೇಲೆ ಅದರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿ ನಮಗೆ ಮಾರ್ಗದರ್ಶನ ಕೊಡುತ್ತಿರುವ ಬಟನ್ ಸರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸಂಯುಕ್ತ ಬಂಡಿ ಅವ್ರು ಮಾತಾಡ್ತಾರೆ, ಅವ್ರ ಕಡೆ. ಸಂಯುಕ್ತ ಹಲೋ, ಮಾತಾಡ್ರಿ ಸಂಯುಕ್ತ. ಮಾತಾಡ್. ಎಲ್ಲರಿಗೂ ಸಂಜೆ ಶರಣಾರ್ಥಿಗಳನ್ನು ಹೇಳುತ್ತಾ, ಇವತ್ತು ಏನೋ ಗೊತ್ತಿಲ್ಲ, ನಮ್ಮ ಮನೆತನಕ್ಕೆ ಬಂದಾಗ ನಿರ್ಮಲಾ ಮೇಡಮ್ ಅವ್ರು ಇರ್ತಾರದು ಒಂದು ನಮ್ಮ ಖುಷಿ ಸಂಗತಿ. ಇವತ್ತು ಭಾಳ ಚಂದ ಹೇಳಿದ್ರು ಮೇಡಮ್ ಅವರು. ಹ್ಞೂ ರೀ, ನಮ್ಮ ಮನೆತನ ಮನೆ ಇರ್ತೇನೆ ಗೊತ್ತಿಲ್ಲ, ಭಾಳ ಖುಷಿ ಅನ್ನಿಸ್ತು ನಂಗೆ ಇವತ್ತು ಅವ್ರದ್ದೆಲ್ಲ ಕೇಳಿ. ನಾ ಇವತ್ತು ಹ್ಞೂ ರೀ PM ಪಾಟೀಲ್ರದ್ದು ಒಂದು ದತ್ತಿ ಕಾರ್ಯಕ್ರಮದಾಗ PM ಪಾಟೀಲ್ದ ಒಂದು ನಾ ಕಂಡ PM ಪಾಟೀಲ್ ಬಗ್ಗೆ ತಮಗೆ ಹೇಳ್ಬೇಕಂದ್ರೆ, ಇವತ್ತು ಉಪನ್ಯಾಸ ಇದ್ದಿದ್ದು PM ಪಾಟೀಲ್ರ ಮಗಳನ್ನ ಜೀವನ ಒಳಗಿದ್ದಿದ್ದು ಏನೋ ಕಾಕತಾಳಿ ಇದ್ದಂಗೆ ಐತಿ. ಮೇಡಮ್ ಅವ್ರು ಹೇಳಿದ್ರು ಎಷ್ಟೋ ಮಂದಿ ಮುಂದೆ ಬರ್ಬೇಕು ಗಂಡ ಸತ್ ಮೇಲೆ ಹಿಂಗೆ ಅಂತ ಹೇಳಿದ್ರು. ಮೊದಲು PM ಪಾಟೀಲ್ ಸ್ವಭಾವ ಹೆಂಗಿತ್ತಂದ್ರೆ ಸರಳ ಸ್ವಭಾವ, ತಮ್ಮ ಖುಷಿ ಅಲ್ದ ಮತ್ತೊಬ್ರು ಖುಷಿ ಪಡ್ಬೇಕು ಅನ್ನೋದು ಒಂದು ಸ್ವಭಾವ ಇತ್ತು. ಆ ಒಂದು ಸ್ವಭಾವಕ್ಕೆ ನಾ ಯಾವತ್ತೂ ಅವ್ರಿಗೆ ಮೆಚ್ಕೊಂತಿದ್ದೆ. ಯಾರೋ ಅವ್ರ ಮನೆಗೆ ಹೋದ್ರು ಊಟ ಮಾಡಿ ಹೋಗ್ರಿ, ಒಂದು ಆದಿತ್ಯ ಸತ್ಕಾರ ಏನಿತ್ತಲ್ಲ ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಎಲ್ಲದರ ಜೊತೆಗೆ ಅವ್ರ ಮಗಳ ಜೀವನದಾಗ ದೇವ್ರ ಆಟ ಆಡಿದಾಗ ಮಗಳಿಗೆ ಧೈರ್ಯ ಹೇಳಿ ಅವ್ರಿಗೆ ನೌಕರಿ ಬಿಡೋ ತನಕ ಅವ್ರಿಗೆ ಒಂದು ಸೆಟ್ ಮಾಡೋ ತನಕ ಕುಂತು ಆತ್ಮವಿಶ್ವಾಸ ಧೈರ್ಯ ಇವತ್ತು ನಮ್ಮ BB ಅಕ್ಕರು ಇಷ್ಟು ಚಂದ ಮಾಡಕತ್ತಾರ ಅಂದ್ರೆ ಅದು PM ಪಾಟೀಲ್ರಿಂದ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಅವ್ರ ಮನೆಯಾಗಿದ್ದಂಥ ಸಂಸ್ಕಾರ, ಅವ್ರ ಮಕ್ಳಿಗೆ ಕೊಟ್ಟಂಥ ಸಂಸ್ಕಾರ, ಏನು ದುಡ್ದೇನಿ ನನ್ನ ಮಕ್ಳಿಗೆ ಸರಿ ಸಮಾಪಾಲ ಆಗ್ಬೇಕಂತೇಳಿ ಇದ್ದಾಗ ಮಾಡಿಕೊಟ್ಟವ್ರು ಯಾರದಾರ ಅಂದ್ರೆ ಭಾಳಷ್ಟು ಮಂದಿ, ಎಷ್ಟೋ ಮಂದಿ ಬೈತಿರ್ತಾರೆ ತಮ್ಮ ಪಾಲಕರಿಗೆ, ಹೌದಪ್ಪ ಎಲ್ಲ ಮಾಡಿದ್ರು ಹೋಗು ಮುಂದೆ ಏನೂ ಮಾಡಲಿಲ್ಲ ಅಂತ. ಆದ್ರೆ ಇವ್ರ ಮಕ್ಳು ಇವತ್ತು PM ಪಾಟೀಲ್ ನೆನೆಸ್ಬೇಕು. ಅವ್ರು ಮಾಡ್ತಕ್ಕಂಥ ಎಲ್ಲ ಮಾರ್ಗದರ್ಶನ ಅವ್ರು ಏನು ಅವ್ರ ಜೀವನ ಹಾಕಿಕೊಟ್ಟಾರಲ್ಲ ಅದು ಅವ್ರಿಗೆ ಅಷ್ಟೇ ಅಲ್ಲ, ಭಾಳಷ್ಟು ಮನೆತನಕ್ಕೆ ಅವ್ರ ಜೀವನವನ್ನು ಮಾರ್ಗದರ್ಶನ ಆಗೈತಿ ಅಂತ PM ಪಾಟೀಲ್ ಜೀವನನ ಎಷ್ಟೋ ಮಂದಿಗೆ ಮಾರ್ಗದರ್ಶನ ಆಯ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಊರಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇರಲಿ ಏನೋ ಇರಲಿ ಭಾಳ ಅದ್ದೂರಿಯಾಗಿ ತಮ್ಮ ಮನ್ಯಾಗ ಕಾರ್ಯಕ್ರಮ ನಡೀತೈತೆ ಅಂತಂದು ಅವರು ಚಿಕ್ಕಗುಂಡ್ಯಾಗ ಭಾಳ ಖುಷಿಯಿಂದ ಮಾಡ್ತಾಯಿದ್ರು. ಅಂಥ ಖುಷಿ ಮನುಷ್ಯನ ಈ ಸದ್ಯಕ್ಕಂತರೂ ನನ್ನ ಒಂದು ಇದ್ರೊಳಗೆ ನೋಡೋದು ಭಾಳ ಕಡಿಮೆ ಅನಿಸ್ತೈತಿ. ಅದಕ್ಕೆ ನಾ ಸುಧಾ ಅವ್ರಿಗೆ ಆಗಲಿ ಕುಮಾರಣ್ಣ ಅವ್ರಿಗೆ ಆಗಲಿ ಈ ಒಂದು ದತ್ತಿ ಕಾರ್ಯಕ್ರಮ ಅವ್ರು ಇಬ್ಬರು ನಿಮ್ಮ ತಂದೆ ಹಾಗೂ ಮಾವನ ಹೆಸರಲ್ಲೇ ಮಾಡಿರಲಿಲ್ಲ, ನಂಗೆ ಭಾಳ ಖುಷಿ ಅನಿಸುತ್ತೆ ಹೇಳ್ತಾ. ಇದೆಷ್ಟು ಇದು ಅನ್ಸಕತ್ತೆ, ಬೆಳವಡಿ ಮಲ್ಲಮ್ಮ ಮುಂದೆ ಅವ್ರ ಮಗಳದು ದಿಟ್ಟ ದಿನದಿಂದ ಇವತ್ತು ಅವ್ರು ಎದುರಿಸಿ ಇವತ್ತು ದಿಟ್ಟ ದಿನದಿಂದ ಆಧಾರ. ಈ ಭಾಳ ಹೇಳಿದ್ರಿ ನೀವು ಹೆಣ್ಮಕ್ಳು ಕುಗ್ಗಬಾರ್ದಂತ. ಈಗಿನ ಒಂದು 21ನೇ ಶತಮಾನದಾಗ ಎಲ್ಲರೂ ಎಲ್ಲ ಕ್ಷೇತ್ರದಾಗ ಮುನ್ನಡೆಯಕತ್ತಾರ. ಅದು ಪ್ರತಿದಿನ ನೋಡ್ತೀವಿ ಎಲ್ಲೋ ಅತ್ಯಾಚಾರ ಅನಾಚಾರ ನಡೀತೈತಿ. ಈ ಒಂದು ನೀವು ಅಕ್ಕನ ಕಾರ್ಯಕ್ರಮ ಏನು ಮಾಡಕತ್ತಿರಲ್ಲ, ಇತಿಹಾಸ ಒಂದು ಪರಂಪರೆಯನ್ನು ನೀವು ಪ್ರತಿ ವಾರ ಮೊಳಕಸಾಕತ್ತಿರಲ್ಲ, ಇದು ಭಾಳಷ್ಟು ಮಂದಿ ನೋಡಿದ್ರೆ ಎಷ್ಟೋ ಬದಲಾವಣೆ ಆಗುತ್ತಂತ ನಾ ಹಿಂದೂ ಹೇಳಿದ್ದೆ, ಇವತ್ತು ಹೇಳಕ್ಕೆ ಬಯಸ್ತೀನಿ. ಈ ಒಂದು ಅಕ್ಕನರಿಯೋದು ಎಲ್ಲ ತಂಡದವ್ರಿಗೆ ನೀವು ಭಾಳ ಚಲೋ ಮಾಡಿ ಇಂಥದ್ದು ಇತಿಹಾಸನ ಮರಕಸಕತ್ತ ನಾನು ಭಾಳಷ್ಟು ಕಡೆ ಇದ್ದೀನಿ. ನಿಮ್ಮಂಥ ಇತಿಹಾಸ ಮರಕಳಿಸಿ ಅದು ನಿರ್ಮಲಾ ಮೇಡಮ್ ಅಲ್ಲಿ ಆಗಿಲ್ಲ, ಅವ್ರು ಡಾಕ್ಟರ್ ಮೇಡಮ್ ಅವರಾಗಲಿ, ಸರ್ ನೀವು ಆಗಲಿ ಭಾಳ ಚಂದ ಹೇಳಾಕತ್ತೀರಿ. ಮೊನ್ನೆ ಹೋಸಲೆ ನಮ್ಮೂರವ್ರು ಆದ ಡಾಕ್ಟರ್ ಕಮಲೇಳಿ ಅವ್ರು ಹೇಳಿದ್ರೆ ಪ್ರತಿ ವಾರ ನೋಡ್ರಿ ನೀವು ಅದ್ರಾಗದಿರಿ, ನಂಗೆ ಭಾಳ ಖುಷಿ ಅನ್ನಿಸ್ತಾ. ಅಂದ್ರೆ ಸರ್ ಅದೇನ್ರಿ ನಮ್ಮ ಚಿಗೋವ ಫೋರ್ಸ್ಫುಲಿ ಸೇರಿಸಿದ್ಲೆ ಸುಧಾ. ಆದ್ರೆ ಅಲ್ಲಿ ನೋಡಿಂದ ಭಾಳಷ್ಟು ಸಲ ನನ್ನ ಭಾಷಣಕ್ಕೆ ಉಪಯೋಗ ಆಗೋಂಥ ಉಪನ್ಯಾಸನೂ ಕೇಳೀನಿ ಅಂತಂದು ನನಗೆ ಖುಷಿ ಪಡ್ತೀನಿ. ಇದರಿಂದ ನನ್ನ ನಾಲೆಜ್ ಹೆಚ್ಚಾಗೈತೆ ಅಂತ ಅದರಿಂದನೂ ನಾನು ಖುಷಿ ಪಡ್ತೀನಿ. ಅದ್ರ ಜೊತೆಗೆ ಇನ್ನೊಂದ್ಸಲ ಇಬ್ಬರು ದಿವಂಗಿತ PM ಪಾಟೀಲ್ ದಂಪತಿಗಳಿಗೆ ಆತ್ಮ ಚಿರ ಆಗಲಿ, ನಿಮ್ಮ ಭಾರತ ದರ್ಶನ ನಿಮ್ಮ ಮಕ್ಕಳಲ್ಲಿ ಇನ್ನೂ ಐತಿ ಅಂತ ಹೇಳ್ತಾ
ಅವ್ರ ಮನ್ಯಾಗ ಯಾವಾಗ್ಲೂ ನಮ್ಗೆ ಸ್ವಾಗತ, ಯಾರ್ಯಾರಿಗೆ ಆಗಲಿ ತಮ್ಮ ಕೈಲಾದಷ್ಟು ಇಬ್ಬರು ಗಂಡ ಹೆಂಡತಿ ಮಾಡ್ತಾರಂತ ಹೇಳ್ತಾ ಇನ್ನೊಂದ್ಸಲ ಅಕ್ಕಿನವ್ರದ ಎಲ್ಲರಿಗೂ ವಂದಿಸಿ ಹನ್ನೆರಡು ಮಾತು ಮುಗಿಸ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್ ಸಂಯುಕ್ತಾ ಬಂಡಿಯವರಿಗೆ. ಸುಧಾ ಪಾಟೀಲ್ರ ಅಕ್ಕನ ಮಗಳಾದ ಸಂಯುಕ್ತಾ ಬಂಡಿಯವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. PM ಪಾಟೀಲರ ಜೀವನದ ಬಗ್ಗೆ ಮತ್ತು ಹಾಗೆ ನಮ್ಮ ಕಾರ್ಯಕ್ರಮದ ಅಭಿಮಾನದ ನುಡಿಗಳನ್ನು ಹೇಳಿದ್ದಕ್ಕೆ ಮತ್ತೊಮ್ಮೆ ಸಂಯುಕ್ತಾ ಬಂಡಿ ಮೇಡಮ್ ಅವರಿಗೆ ಧನ್ಯವಾದಗಳು. ಸ್ಮಿತಾ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸ್ಮಿತಾ ಎಲಿಗಾರು ಮತ್ತು ಇನ್ನೊಬ್ಬರು ಪ್ರಭುದೇವಿ ಹಿರೇಮಠ್ ಅಂತ, ಅವ್ರನ್ನ ಕರೀರಿ. ಸ್ಮಿತಾ ಎಲಿಗಾರ್. ಸೃಷ್ಟಿ ಎಲ್ಲಿಗಾರ? ಸೃಷ್ಟಿ ಸೃಷ್ಟಿ ಎಲಿಗಾರ್. ಎಲ್ಲರಿಗೂ ಕೇಳಿಸಿದೇನಾ ನನ್ನ ವಾಯ್ಸ್? ಓಕೆ. ಹಾ ಮೇಡಮ್. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಸೃಷ್ಟಿ ಅಶೋಕ್ ಎಲಿಗಾರ್ ಅಂತ. ಎಲ್ಲರಿಗೂ ಗೊತ್ತಿರೋಂಗೆ ನಾನು ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಮಗಳು, ದೊಡ್ಡ ಮಗಳು. ಬಟ್ ನಾನು ಮುಂದೆ ಹೋಗಿ ನಿಮಗೆಲ್ಲ ನಾನು ಏನೋ ಸೃಷ್ಟಿ ಅಂದ್ರೆ ವೀಣಾ ಹುಗಾರ್ ಮೇಡಮ್ ಮಗಳಂತಲ್ಲ, ಇವರು ಸೃಷ್ಟಿಯ ತಾಯಿ ಅಂತ ನಾನು ಅನ್ನಿಸ್ಕೋಬೇಕಂತ ನನ್ನ ಒನ್ ಆಫ್ ದ goals that I have. And in the upcoming sessions I want to participate in this platform of Akkana Arivu, and I'm really grateful to Patan uncle and all other members of this platform. And secondly, ಇವತ್ತು ನಾನು ಸ್ಪೀಚ್ ನಾನು ಎಂಡಿಗೆ ಜಾಯ್ನ್ ಆದೆ, ನಾನು ಕಂಪ್ಲೀಟ್ ಕೇಳಕ್ ಆಗ್ಲಿಲ್ಲ. ಆದ್ರೂ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಲೇಡಿ, the person, ಬೆಳವಡಿ ಮಲ್ಲಮ್ಮ ಅವ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ಸ್ ಗೊತ್ತಾಯ್ತು. ಬಿಕಾಸ್ ಐ ಕಮ್ ಫ್ರಮ್ ಸೋಷಿಯಲ್ ವರ್ಕ್ ಅಂಡ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂಡ್ ಐ ಎಮ್ ನಾಟ್ ರಿಯಲಿ ನನಗೆ ಫೆಮಿಲಿಯರ್ ಯಾರು ಹಿಸ್ಟೋರಿಯನ್ಸ್ ಅಷ್ಟು ನಂಗೆ ಕೇಳಿದೀನಿ, ಬಟ್ ಅವ್ರಿಗೆ ಲೈಫ್ ಸ್ಟೋರಿ ಏನೋ ಗೊತ್ತಿರ್ಲಿಲ್ಲ ನಂಗೆ. ಅದೇ ಸ್ವಲ್ಪ ಗೊತ್ತಾಯ್ತು ಇವಾಗ. ಆಮೇಲೆ ಅವರು ಎಂಡಿಗೆ ಹೇಳಿದ್ರು ಲೈಕ್ ಹೌ ಇನ್ಸ್ಪೈರಿಂಗ್ ಇಟ್ ವಾಸ್ ಫಾರ್ ಮೀ ಅಂಡ್ ಇಟ್ ವಾಸ್ ಕೈಂಡ್ ಆಫ್ ಮೋಟಿವೇಶನ್, ಬಿಕಾಸ್ ನಾನು ಪುಣೆಯಲ್ಲಿರೋದು ಅಂಡ್ ಐ ಕಮ್ ಅಕ್ರಾಸ್ ಲಾಟ್ situations here being alone, and it is so difficult for any women considering in any field. And ಅವ್ರು ಹೇಳಿದ ಮಾತು ನಂಗೆ ತುಂಬಾ ಇನ್ಸ್ಪೈರಿಂಗ್ ಅನ್ಸಿತ್ತು. And secondly, ಅದು ನನ್ನ ಅನಿಸಿಕೆ. And secondly, I want to spread this word. ಈ ತರ ಹೆಣ್ಮಕ್ಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಇದ್ದಾರೆ. We need to look up to them and all the women in this platform also. You are doing so good work. ಇಷ್ಟು ವಾಲಂಟಿಯರಿಂಗ್ ತಗೊಂಡು ನಿಮ್ ಕಾಂಟ್ರಿಬ್ಯೂಷನ್ ಮಾಡಿ ನಿಮ್ಮ ನಾಲೆಜ್ ನ ಶೇರ್ ಮಾಡ್ಕೊಳೋದು, ಇಟ್ಸ್ ನಾಟ್ ಅನ್ ಈಸಿ ಜಾಬ್. It needs a lot of courage. It needs a lot of clarity in your mindset. And ನೀವು ಇಷ್ಟೆಲ್ಲ ಹೇಳಿದ್ದು, it's really a good work, I can say that. And that is why ಅಷ್ಟೇ ಹೇಳೋದು. And thank you so much for this opportunity. Thank you, Sharnu Sharanati. And beta, you are a life member of this platform. Don't forget it. Yeah, thank you, uncle. ಧನ್ಯವಾದ. ಪ್ರಭಾ ಹಿರೇಮಠ ಅಂತ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಪ್ರಭಾ ಹಿರೇಮಠ್ ಅಂತ ಹೇಳಿ. ಇವತ್ತು ಫಸ್ಟ್ ಡೇ ನಾನು ಜಾಯಿನ್ ಆಗಿದ್ದು ಬಿಕಾಸ್ ಆಫ್ ಪಟ್ಟಣ್ ಸರ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್ ಬಿಕಾಸ್ ಟುಡೇ ಓನ್ಲಿ ಐ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಹೂ ಹ್ಯಾಸ್ ಸೆಂಟ್ ಇನ್ ದ ಫೇಸ್ಬುಕ್. ನನ್ ಒಂದ್ 2-3 ದಿವಸ ಆಗಿತ್ತು, ಬಿಸಿ ಇದ್ದೆ, ನೋಡಿರ್ಲಿಲ್ಲ. ಇವತ್ ನೋಡಿ ಎಕ್ಸೆಪ್ಟ್ ಮಾಡಿ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರು ಲಿಂಕ್ ಕಳ್ಸಿದ್ರು. ನನಗೆ ಇದು ಏನ್ ಸರ್ ಅಂತ ಕೇಳಿದಾಗ, ಇಲ್ಲ ನೀವು ಜಾಯಿನ್ ಆಗಿ ಯು ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಅಂತ ಹೇಳಿದ್ರು. ಓಕೆ ಅಂತ ಜಾಯಿನ್ ಆದಾಗ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮೇಡಮ್ ಅವ್ರು ಹೇಳ್ತಾ ಇದ್ರು. ತುಂಬಾ ಖುಷಿ ಅನ್ನಿಸ್ತು ನಂಗೆ. ನಾಟ್ ಓನ್ಲಿ ಬೆಳವಡಿ ಮಲ್ಲಮ್ಮ, ಶಿವಾಜಿ ಅವ್ರ ಬಗ್ಗೆನೂ ತಿಳ್ಕೊಳಕ್ಕೆ ಅವಕಾಶ ಸಿಕ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ. ಇವೊಂದು ನಾನು ಹಿರೇಮಠ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ, ಪ್ಲಸ್ ನಮ್ ಚಿಕ್ಕಪ್ಪ, ದೊಡ್ಡಪ್ಪ ಮತ್ತೆ ನಮ್ಮ ಅಜ್ಜ ಮಠಾಧೀಶರ ಆಗಿರೋದ್ರಿಂದ ಶರಣ ಸಾಹಿತ್ಯ ಬಗ್ಗೆ, ವಚನ ಸಾಹಿತ್ಯ ಬಗ್ಗೆ ತುಂಬಾ ಒಲವಿದೆ. ಇದು ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಶರಣಾರ್ಥಿಗಳು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಸ್ಮಿತಾ ನೆಕ್ಸ್ಟ್ ನೋಡ್ರಿ. ಮತ್ತೆ ಇನ್ನಾರಾದ್ರೂ ಮಾತಾಡ್ತೀರಾ ಅಥವಾ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನ ಯಾರಾದ್ರೂ ಹೇಳ್ತೀರಾ? ಶಾರದಾ ಪಾಟೀಲ್ ಮೇಡಮ್ ಇದ್ರೆ ಕೇಳಿ. ಪ್ರೊಫೆಸರ್ ಶಾರದಾ ಪಾಟೀಲ್. ಶಾರದಾ ಪಾಟೀಲ್ ಮೇಡಮ್ ಮಾತಾಡ್ತೀರಾ?
ಎಲ್ಲರಿಗೂ ಶರಣಾರ್ಥಿಗಳು. ಅಂಗೈಗಲ್ಲದ ಈ ಬೆಳವಡಿಯ ಮೇಲೆ ಬೆಳವಡಿಯನ್ನ ಅನ್ನುವಂತ ಒಂದು ಭತ್ತದ ಗದ್ದೆಯೊಳಗ 3 ಮಂದಿ ದಿಗ್ಗಜರು ಈಗಾಗ್ಲೇ ಕಬ್ಬನ್ನ ಮೇಯ್ದ್ ಬಿಟ್ಟಾರ. ನಾನೇನ್ ಹೇಳುದಂದ್ರೆ ಅದು ಒಂದು ಸೋಗೆ ತರ ಹೇಳುದು. ಕರ್ನಾಟಕದ ರಾಣಿಯರ ಬಗ್ಗೆ ಬಹಳಷ್ಟು ಅಧ್ಯಯನ ನಡಿಬೇಕಾದದ್ದೇ. ಅದು ಈ ಅಧ್ಯಯನದ ತಾತ್ವಿಕತೆ ಪೂರ್ಣ ಪ್ರಮಾಣವಾಗಿ ಇನ್ನೂವರೆಗೂ ನಿರೂಪಿತ ಆಗಿಲ್ಲ. ರಾಣಿಯರನ್ನ ಕುರಿತು ಸಾಂಸ್ಕೃತಿಕ ನಿರ್ವಚನ ಆಗ್ಬೇಕು, ನ್ಯಾಯಸಮ್ಮತವಾಗಿ ನಿರ್ವಚನ ಆಗಿ ಅವ್ರಿಗೆ ಸಿಗಬೇಕಾದಂತ ಸ್ಥಾನಮಾನ ಇತಿಹಾಸದೊಳಗ ಸಿಗಬೇಕು. ಅಂಥ ಒಂದು ಸಂದರ್ಭ ಬಹಳಷ್ಟು ನಿರ್ಮಲಾ ಭಟ್ಟಲ್ ಅವರು ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರು, ಎಲ್ಲೂ ಸಿಗಲಾರ್ದಂತಹ ಇನ್ಫಾರ್ಮೇಶನ್ ಕೊಟ್ರು. ಆದ್ರೆ ಒಂದು ನಾನು ಇತಿಹಾಸದುದ್ದಕ್ಕೂ ನೋಡಿದ್ದಾಗ್ಲಿ ಅಥವಾ ಒಂದು ಕಂಡುಕೊಂಡದ್ದಾಗ್ಲಿ ಅಂದ್ರೆ ಈ ವಿಧಿವತ್ತಾಗಿ ಯಾವ ಹೆಣ್ಣು ಮಗಳನ್ನು ಅಥವಾ ಯಾವ ರಾಜವಂಶದ ರಾಣಿಯನ್ನು ಕೂಡ ವಿಧಿವತ್ತಾಗಿ ಪಟ್ಟಗಟ್ಟಿ ರಾಣಿ ಅಂತ ಮಾಡಿದ್ದು ಕಂಡು ಬರುದಿಲ್ಲ. ಒಂದು ಈ ಕೆಳದಿ ಚೆನ್ನಮ್ಮಳನ್ನ ಬಿಟ್ರ ಉಳ್ದವ್ರೆಲ್ಲ ಏನ್ ರಾಣಿಯರ ಆದ್ರು ಪಟ್ಟಕ್ಕೆ ಬಂದ್ರು ಅದೆಲ್ಲ ಅವರು ಆಕ್ಸಿಡೆಂಟಲ್ ಆಗಿ ಬಂದವರು. ಆದ್ರೂ ಕೂಡ ತಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಸೈನಿಕರನ್ನ ಸಂಘಟನೆ ಮಾಡ್ಕೊಂಡು ಯುದ್ಧವನ್ನ ಮಾಡಿದ್ರಲ್ಲ ಅವರು ಶೌರ್ಯವನ್ನ ಮೆಚ್ಚಲೇಬೇಕು. ಈ ಸೋದೆ ರಾಣಿ ಬೆಳವಡಿ ಮಲ್ಲಮ್ಮಳಿಗೆ ಅವಳ ತಂದೆ ಬಹಳಷ್ಟು ನೋಡ್ರಿ, ಅವಾಗಿನ ಕಾಲದಾಗ ಹೆಣ್ಣು ಮಕ್ಕಳಿಗೆ ಶಾಸ್ತ್ರವಿದ್ಯೆ ಕೊಡಿಸೋದಂದ್ರ ಬಹಳ ವಿಚಿತ್ರ ಸಂಗತಿ. ಅವರು ಅವಾಗಿನ ಕಾಲದಾಗ ಉತ್ತರ ಭಾರತದ ಒಬ್ಬ ಯೋಧನನ್ನ, ರಘುವೀರ್ ಸಿಂಗ್ ಅನ್ನುವಂತ ಯೋಧನನ್ನ ಕರೆಸಿ ಶಸ್ತ್ರವಿದ್ಯೆವನ್ನ ಕೊಡಿಸ್ತಾರ ಅನ್ನುವಂಥದ್ದು ಬಹಳಷ್ಟು ಅದು ನ್ಯೂ ಹಿಸ್ಟ್ರಿ ಆಫ್ ಮರಾಠ ವಾಲ್ಯೂಮ್ 1 ಲಿಖಿತಗೊಂಡಿದೆ ಅಂತ. ಹಾಗೆ ಈ ಗೋಸ ಸರ್ದೇಸಾಯಿ ಅವರು ಕೂಡ ತಮ್ಮ ಒಂದು ಅಧ್ಯಯನದಲ್ಲಿ ಹೇಳ್ತಾರೆ, 27 ದಿನ ಯುದ್ಧ ಮಾಡಿದ್ರು. 27 ದಿನ ಯುದ್ಧ ಮಾಡಿದೊಳಗ ಒಳಗಡೆನೆ ಸೈನಿಕರಿದ್ರು, ಅವ್ರಿಗೆಲ್ಲ ಆಹಾರ ಇದು ಒದಗಿಸುದು ಕಷ್ಟದ ಕೆಲಸ. ಆಮೇಲೆ ಕೋಟೆ ಎಂತದಿರ್ಬೇಕು, ಅದು 27 ದಿನ ಅವರನ್ನ ಕಾಯ್ತು ಅನ್ನುವಂಥದ್ದು. ಹಾಗೆ ಈ ಮಲ್ಲಮ್ಮ ಶಿವಾಜಿಯೊಂದಿಗೆ ಶೂರತನದಿಂದ ಹೋರಾಡಿದಂಥದ್ದು, ಮತ್ತ ಅವು ಸಾಕಷ್ಟು ದಾನ ಶಾಸನಗಳನ್ನ ಆಕಿ ಕೊಟ್ಲು ಅನ್ನುವಂಥದ್ದು. ಹಾಗೆ ತನ್ನ ಒಂದು ದಾನ ಶಾಸನ ಅವಳ ಮಗ ನಾಗಭೂಷಣನ ಒಂದು ಕೇಶಮಂಡನೆ ಒಂದು ಚೌಳದ ಕಾರ್ಯಕ್ರಮದೊಳಗ ಒಂದು ದಾನವನ್ನ ಕೊಡ್ತಾಳ. ಆ ದಾನ ಪೂವಲ್ಲಿ ಪಂಚವರ್ಣಿ ಇದು ಮಠ ಪಂಚವರ್ಣಿಗೆ ಮಠದ ಸಿದ್ಧವೀರ ಮಹಾಸ್ವಾಮಿಗಳಿಗೆ ಅವಳು ಸಹಸ್ರಾರು ನಾಣ್ಯಗಳನ್ನ ದಾನವಾಗಿ ಕೊಡ್ತಾಳ ಅನ್ನುವಂಥದ್ದೊಂದು ಶಾಸನವನ್ನ ನಾವಲ್ಲಿ ಕಾಣುತ್ತೀವಿ ಅನ್ನುವಂಥದ್ದು. ಹಾಗೆ ಈ ಅವಳ ಸೋದೆ ರಾಣಿಯರ ಬಗ್ಗೆ ಅಥವಾ ಬೆಳವಡಿ ಮಲ್ಲಮ್ಮನ ಒಳಗೊಂಡು ಅವಳ ತಾಯಿ ಅವ್ರ ಕುರಿತು ಈ ಒಂದಿಷ್ಟು ಸ್ವರವಚನಗಳು ಲಭ್ಯವಿದ್ದಾವಂತೆ. ಆ ಸೋದೆಯ ಸಂಸ್ಥಾನ ಮೇಲೆ ಬೆಳಕು ಬೀರುವಂತ ಒಂದು ದೊಡ್ಡ ಪ್ರಮುಖ ಕೃತಿ ಅದು ಏನದ ಅಂದ್ರ ಅದು ಮಹಾಲಿಂಗೇಂದ್ರ ವಿಜಯ ಅನ್ನುವಂತಹ ಒಂದು ಕೃತಿಯೊಳಗ ಬಹಳಷ್ಟು ಸೋದೆಯ ರಾಣಿಯರ ಒಂದು ಚಾರಿತ್ರಿಕ ಮಾಹಿತಿ ನಮಗ ವಿಸ್ತೃತವಾಗಿ ಸಿಗ್ತದ ಅನ್ನುವಂಥದ್ದು. ಆ ಮಹಾಲಿಂಗೇಂದ್ರ ವಿಜಯ ಪುಸ್ತಕ ಅಥವಾ ಈಗ ಲಭ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದು ನೋಡ್ಬೇಕು. ಅದು ಅದ್ರೊಳಗ ನಮ್ಗ ಅವಳ ಎಲ್ಲಾ ಇತಿಹಾಸ ಪೂರ್ವಜರ ಆ ಸೋದೆ ವಂಶದ ಪೂರ್ವಜರ ಎಲ್ಲಾ ಇತಿಹಾಸ ನಮಗೆ ಸಿಗ್ತದೋ ಏನೋ ನೋಡ್ಬೇಕು. ಅಂತಹದ್ದು ಈಗ ನಾನು ಮಾತಾಡುವಂತದ್ದೇನು ಯಾವ ವಿಷಯನೂ ಉಳಿದಿಲ್ಲ. ಆದ್ರೂ ನನ್ನೊಂದೆರಡು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ನೀಡಿದಂತ ತಮಗೆಲ್ಲರಿಗೂ ಸಂಘಟಕರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು ಮೇಡಮ್, ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀರಿ. ಮತ್ತೆ ಇನ್ನಾದರೂ ಪೂವಲ್ಲಿ ಅಂದ್ರೆ ಏನು ಹೂಲಿ ಪೂವಲ್ಲಿ ಅಂದ್ರೆ ಹನುಮಾಕ್ಷಿ ಮೇಡಮ್, ಪೂವಲ್ಲಿ ಅಂದ್ರೆ ಇವತ್ತಿನ ಹೂಲಿ ಅಲ್ರಿ?
ಹುಲಿ ರಾಮ್ ಹೌದು ಇದು ಸವದತ್ತಿ ಹತ್ರ ಇರ್ತಕ್ಕಂತ ಹುಲಿ. ಇಲ್ಲ ಸೌದತ್ತಿ ತಾಲೂಕು ಹುಲಿ. ಸವದತ್ತಿ ತಾಲೂಕ್ನಲ್ಲೇ ಬರ್ತದೆ, ರಾಮದುರ್ಗ ದಾರಿಯೊಳಗೆ ಬರ್ತದೆ ಅದು. ಹೌದೌದ್ರಿ, ನಮ್ಮೂರಿಂದ 22 ಕಿಲೋಮೀಟರ್ ಅದ. ಪ್ರಸಿದ್ಧವಾದಂತಹ ಒಂದು ಸಾಂಸ್ಕೃತಿಕ ರಾಜಧಾನಿ ಅದು. ಹೂವಲ್ಲಿ ಮಠ ಅಥವಾ ಹೂಲಿ ಮಠದ ಬೃಹನ್ ಮಠ ಅಥವಾ ಪಂಚಮಣಿಗೆ ಮಠ ಅಂತ ಕರೀತಾರೆ. ಅಲ್ಲಿ ಇದ್ದಂತಹ ಒಬ್ಬ ಗುರು ಸಿದ್ಧನಂಜಾರ್ಯ ಅಂತ, ಗುರುರಾಜ ಚಾರಿತ್ರ್ಯ ಇತ್ಯಾದಿಗಳನ್ನು ಬರೆದಿರ್ತಕ್ಕಂಥವ್ರು. 101 ಗುಡಿಗಳದವ್ರು, 101 ಬಾವಿ 101 ಗುಡಿಗಳ ಊರ್ರಿ ಅದು. ಹಾ ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಶಿಲ್ಪ ಮತ್ತು ವಾಸ್ತುಶಿಲ್ಪಗಳು ಏನಿದೆಯಲ್ಲ ಈಗ ಹಾಳಾಗುವಂತಹ ಸ್ಥಿತಿಯೊಳಗಿದೆ. ಸಂಪೂರ್ಣವಾಗಿ ಈ ಬಳ್ಳಾರಿ ಜಾಲಿ ಬೆಳೆದ್ಬಿಟ್ಟಿದೆ ಅಲ್ಲೆಲ್ಲ. ಜಯಶ್ರೀ ಪಟ್ಟಣವ್ರ ಅಜ್ಜಾಮನ ಊರ್ರಿ ಅದು. ಜಯಶ್ರೀ ಪಟ್ಟಣವ್ರ ಅಜ್ಜಾಮನವರು. ಹೀಗಾಗಿ ನಾನು ಹುಲಿಗೆ ನಮ್ಮೂರಿಂದ ಸಮೀಪ ಇದೆ, ನಮ್ಮ ಅಂತಂಬರಿದಾರ ಅಂತೇಳಿ ನಾನು ಮೇಲೆ ಹೋಗಿರ್ತೀನಿ. ಮತ್ತು ವಚನ ಸಾಹಿತ್ಯಕ್ಕೆ ಕೃತ್ರಿಮ ಸಾಹಿತ್ಯವ ಹುಟ್ಟಿದ್ದು ಕೂಡ ಅಲ್ಲೇ ಹುಲಿ ಮಠದೊಳಗೆ. ವೀರಶೈವ ಸಾಹಿತ್ಯ ಹುಟ್ಟಿದ್ದು ಕೂಡ ಅಲ್ಲೇ ಅಂತಕ್ಕಂಥ ಒಂದು ನೋವಿನ ಸಂಗತಿಯೂ ಐತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಉಪನ್ಯಾಸ ಶಾರದಾ ಪಾಟೀಲ್ ಮೇಡಮ್ ಮತ್ತು ನಿರ್ಮಲಾ ಮೇಡಮ್, ಯು ಆಲ್ ಡಿಡ್ ವೆರಿ ವೆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಧನ್ಯವಾದಗಳು ಮತ್ತೊಮ್ಮೆ ಮತ್ತು ಪಟ್ಟಣ್ ಸರ್ ಅವರಿಗೆ. ಮತ್ತೆ ಇನ್ನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೀರಾ? ಯಾರಿಲ್ಲ ಮೇಡಮ್. ಸರಿ. ಸುಧಾ ಪಾಟೀಲ್ ಮೇಡಮ್ ಕೇಳ್ರಿ. ಸುಧಾ ಪಾಟೀಲ್ ಮೇಡಮ್ 2 ನಿಮಿಷ ಮಾತಾಡ್ರಿ. ಇಲ್ರಿ ನಾ ಏನ್ ಮಾತಾಡ ಶರಣ್ ಸರ್ ಪಡೆ ತಗೋರಿ. ಓಕೆ. ಸರಿ. ಈಗ ಮುಂದಿನ ಕಾರ್ಯಕ್ರಮ ಶರಣು ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಬಸಮ್ಮ ಭರಮಶೆಟ್ಟಿ ಮೇಡಮ್ ಅವರು. ಮೇಡಮ್ ಇದ್ದೀರಾ? ಬಸಮ್ಮ ಭರಮಶೆಟ್ಟಿ ಮೇಡಮ್. ಹಾ ಸರಿ ಮೇಡಮ್, ಮಾತಾಡಿ. ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತೈತಿ, ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡಿರುವ 295ರ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ದತ್ತಿ ದಾಸೋಹಿಗಳಾದ ಶರಣೆ ಶ್ರೀಮತಿ ಸವಿತಾ ಪಾಟೀಲ್ ಗದಗ್, ಇವರ ಮಾವನವರಾದ ಶರಣ ಲಿಂಗೈಕ್ಯ ಶ್ರೀ ಪ್ರಭುಗೌಡ ಪಾಟೀಲ್ ಸಾಕೇನ್ ಹಿರೇ ಅಳಗುಂಡ್ಗಿ ಗದಗ್ ಮತ್ತು ಅತ್ತೆಯವರಾದ ಶರಣೆ ಶ್ರೀಮತಿ ಕಾಳಿಕಾದೇವಿ ಪ್ರಭುಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಏರ್ಪಡಿಸಿದ್ದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಮೊದಲಿಗೆ ಕಾರ್ಯಕ್ರಮಕ್ಕೆ ಶುಭ ಕೋರಿ ವಚನೆ ಪ್ರಾರ್ಥನೆ ಮಾಡಿ ಚಾಲನೆ ನೀಡಿದ ಗಾನಕೋಗಿಲೆ ಎಂದೇ ಹೆಸರಾದ ಶರಣೆ ಶ್ರೀಮತಿ ವಿದ್ಯಾ ಮಗ್ದುಮ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಎಲ್ಲರನ್ನೂ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ವೇದಿಕೆ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಇಂದಿನ ಉಪನ್ಯಾಸಕರಾದ ಶರಣೆ ಶ್ರೀಮತಿ ನಿರ್ಮಲಾ ಭಟ್ಟಲ್ ಅವರ ವಿದ್ಯಾಭ್ಯಾಸದ ಹರವು, ಸಾಧನೆಗಳು, ರಂಗದ ಒಲವು, ಸಾಹಿತ್ಯದ ಉತ್ಸಾಹದ ಬಗ್ಗೆ ಪರಿಚಯಿಸಿದ ಶರಣೆ ಶ್ರೀಮತಿ ಏಂಜಲಿನಾ ಗ್ರೇಗರಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಇಂದಿನ ಉಪನ್ಯಾಸದಲ್ಲಿ ಬೆಳವಡಿ ಮಲ್ಲಮ್ಮರವರ ಜೀವನ ವೃತ್ತಾಂತ ಹೇಳುತ್ತಾ ವರ್ಣಭೇದ ಲಿಂಗಭೇದವಿಲ್ಲದ ಮುಕ್ತ ವಾತಾವರಣದಲ್ಲಿ ಬೆಳೆದದ್ದು, ಅವಳು ವೀರ ಮಹಿಳೆಯಾಗಿ ಮೊದಲ ಮಹಿಳೆಯರ ಸೈನ್ಯ ಕಟ್ಟಿ ಹೋರಾಡುವ ಆತ್ಮಬಲ ಬಂತು ಎಂದು ಶರಣೆ ಶ್ರೀಮತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಉತ್ತಮ ಉಪನ್ಯಾಸದಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಇತಿಹಾಸದಲ್ಲಿ ಹೆಚ್ಚಾಗಿ ಮಹಿಳೆಯರ ಹೆಜ್ಜೆ ಗುರುತುಗಳು ಮೂಡಲಿಲ್ಲ. ಮಹಿಳೆಯರು ಸಾಕಷ್ಟು ಸಾಧನೆಗಳು ಮಾಡಿದರೂ ಅವರು ಇತಿಹಾಸದ ಪುಟಗಳಲ್ಲಿ ಸೇರಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸುತ್ತಾ ತಮ್ಮ ಮಾರ್ಗದರ್ಶನದ ನುಡಿಗಳನ್ನಾಡಿದ ಶರಣೆ ಶ್ರೀಮತಿ ಡಾಕ್ಟರ್ ಹನುಮಾಕ್ಷಿ ಗೋಗಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಈ ವೇದಿಕೆಯ ಮಾರ್ಗದರ್ಶಕರು ಸಂಘಟಕರೂ ಆದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಾಂತ್ರಿಕ ಸಹಾಯ ನೀಡುತ್ತಿರುವ ಹಾಗೂ ಈ ವರ್ಷದ ವಚನಶ್ರೀ ಪ್ರಶಸ್ತಿಗೆ ನೇಮಕರಾದ ಶರಣೆ ಶ್ರೀಮತಿ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಶರಣೆ ಶ್ರೀಮತಿ ಸ್ಮಿತಾ ಪಾವಟೆ ಅವರಿಗೆ
ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಮುಂದೆ ವಚನ ಮಂಗಳ ಮಾಡಲಿರುವ ಶರಣೆ ಶ್ರೀಮತಿ ತ್ರಿವೇಣಿ ವಾರದವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಶರಣೆ ಶ್ರೀಮತಿ ಐಶ್ವರ್ಯ ಮಂಜು ಕರ್ಕಿ, ಶರಣರಾದ ಡಾಕ್ಟರ್ ಮಂಜು ಕರ್ಕಿ, ಶರಣರಾದ ಶ್ರೀ ಮಂಜುನಾಥ್ ಎಸ್, ಶರಣೆ ಶ್ರೀಮತಿ ರೇಣುಕಾ ಮೇಟಿ, ಶರಣರಾದ ಅಶೋಕ್ ಸಿಂದಗಿ, ಶರಣೆ ಶ್ರೀಮತಿ ರತ್ನಕ್ಕ ಕಾದ್ರೋಳಿ, ಇವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಸಂಘಟಕರಾದ ಶರಣೆ ಶ್ರೀಮತಿ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಶ್ರೀಮತಿ ಗೌರಮ್ಮಕ್ಕ ನಾಶಿ, ಶರಣೆ ಶ್ರೀಮತಿ ಸುಧಾ ಪಾಟೀಲ್, ಇವರೆಲ್ಲರಿಗೂ ವೇದಿಕೆ ಪರವಾಗಿ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣೆಯರಿಗೂ ವೇದಿಕೆ ಪರವಾಗಿ ಮತ್ತು ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಾಳೆ 11:25 ಗೂಗಲ್ ಮೀಟ್ ಜಾಯ್ನ್ ಆಗಿರಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಸೊಗಸಾಗಿ ಶರಣು ಸಮರ್ಪಣೆ ಮಾಡಿ ಎಲ್ಲರ ವಿಷಯದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಶರಣೆ ಬಸಮ್ಮ ಬರಂಶೆಟ್ಟಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನದ ಅಂದರೆ ಇವತ್ತಿನ ಉಪನ್ಯಾಸಕ್ಕೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ 295ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಉಪಸ್ಥಿತರಿದ್ದು ಶೋಭೆ ತಂದು ಮತ್ತು ಇನ್ನಷ್ಟು ವಿಷಯಗಳನ್ನು, ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಎಲ್ಲರಿಗೂ ತಿಳಿಸಿಕೊಟ್ಟು ಇನ್ನಷ್ಟು ಅರಿವಿನ ಹರವು ಹೆಚ್ಚು ಮಾಡಿದ್ದಕ್ಕೆ ಮತ್ತು ಸಮಾಧಾನದಿಂದ ಕೇಳುಗ ಶರಣು ಬಂಧುಗಳಿಗೂ ಎಲ್ಲರಿಗೂ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಈ ಮುಂದಿನ ಕಾರ್ಯಕ್ರಮ ಇವತ್ತಿನ ವಚನ ಮಂಗಳವನ್ನು ಮಾಡಲಿರುವರು ಶರಣೆ ತ್ರಿವೇಣಿ ವಾರದ್ ಮೇಡಮ್ ಅವರು. ಮೇಡಮ್ ವಾರದ್ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ತನುವಿನ ಪ್ರಾಣ ಆಚಾರ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭಾವ, ಮನದ ಪ್ರಾಣ ಅನುಭಾವ, ತನುವಿನ ಪ್ರಾಣ ಆಚಾರ, ತನುವಿನ ಪ್ರಾಣ ಆಚಾರ, ಮನದ ಪ್ರಾಣ ಅನುಭಾವ, ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ಲಿಂಗವನು ಜಂಗಮವನು ಬೇರರಿಸಲಿಲ್ಲ, ಲಿಂಗವನು ಜಂಗಮವನು ಬೇರಸಲಿಲ್ಲ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಆಚಾರವಿಡಿದು ಲಿಂಗ ಅನುಭಾವವಿಡಿದು ಜಂಗಮ, ಅನುಭಾವವಿಡಿದು ಜಂಗಮ, ಅನುಭಾವವಿಡಿದು ಜಂಗಮ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್.
ಸುಶ್ರಾವ್ಯವಾಗಿ ಸುಮಧುರವಾಗಿ ಎಲ್ಲರಿಗೂ ಮಾಡಿರುವ ತ್ರಿವೇಣಿ ಮಾರದ್ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿಗೆ ಅಂದರೆ ಇವತ್ತಿನ ಈ ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಅಂದರೆ ಭಾನುವಾರ ಮುಂಜಾನೆ 11:25 ಸರಿಯಾಗಿ ವಚನ ಅಧ್ಯಯನ ವೇದಿಕೆ ಶರಣರ ಚಿಂತನ ಕೂಟದ ಉಪನ್ಯಾಸ ಮಾಲಿಕೆ 296 ಗೂಗಲ್ ಮೀಟ್ ಉಪನ್ಯಾಸಕ್ಕೆ ಉಪಸ್ಥಿತರಿರಬೇಕೆಂದು ಎಲ್ಲರನ್ನು ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣ.